Namaste. In the previous session, we studied about the ray optics also and wave optics also. Ray optics means the behavior of light as a moving as a straight line. That is wave optics means behavior of a light as a wave. Okay, so some phenomena like reflection, refraction, etc. can be explained on the basis of ರೇ ತಗೊಂಡ್ರೆ ಲೈಟ್ ರೇ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ಸಮ್ ಲಾಸ್ಟ್ ಕ್ಲಾಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ನ ನಾನು ಏನು ಇಂಟರ್ಫರೆನ್ಸ್. ಸೊ ಸಮ್ ಫೆನಾಮಿನಾ ಲೈಕ್ ಇಂಟರ್ಫರೆನ್ಸ್, ರಿಫ್ರಾಕ್ಷನ್ ಅಂಡ್ ಪೋಲರೈಸೇಷನ್. ಪೋಲರೈಸೇಷನ್ ಬಗ್ಗೆನೂ ಹೇಳಿದೀನಿ. ಪೋಲರೈಸೇಷನ್ ಇದೆಲ್ಲ ಅದೇನ್ ಪ್ರೂವ್ ಮಾಡುತ್ತೆ ಅಂದ್ರೆ ಟ್ರಾನ್ಸ್ವರ್ಸ್ ನೇಚರ್ ಆಫ್ ಲೈಟ್. ವೇವ್ ಇಸ್ ಅ ವೇವ್, ಲೈಟ್ ಇಸ್ ಅ ವೇವ್ ಫಾರ್ಮ್ ಅಂಡ್ ಇಟ್ ಪ್ರೂವ್ಸ್ ಇಟ್ ಇಸ್ ಅ ಟ್ರಾನ್ಸ್ವರ್ಸ್ ನೇಚರ್. ಓಕೆ, ಸೊ ಏನ್ ಟ್ರಾನ್ಸ್ವರ್ಸ್ ನೇಚರ್, ಯಾವ ತರ ಮೂವ್ ಆಗುತ್ತೆ ಲೈಟು ಆಸ್ ಅ ವೇವ್ ಅಂತ, ಟ್ರಾನ್ಸ್ವರ್ಸ್ ವೇವ್ ಅಂತ ಪ್ರೂವ್ ಮಾಡಿದ್ವಿ. ಪ್ರೂವ್ ಮಾಡ್ತು ಪೋಲರೈಸೇಷನ್. ಓಕೆ, ಸೊ ನೌ ವಾಟ್ ವಿ ಆರ್ ಸ್ಟಡಿಂಗ್ ಇಸ್ ಪೋಲರೈಸೇಷನ್ ಪ್ರೂವ್ಸ್ ವೇವ್ ನೇಚರ್. ವೇವ್ ನೇಚರ್ ಇತ್ತು. ಓಕೆ, ಪೋಲರೈಸೇಷನ್ ಫೆನಾಮಿನಾ proves. Okay, what it proves? Wave nature, and also proves that light is a transverse wave in nature. Okay, light travels as a transverse wave. Very very important. Okay, polarization phenomena prove ಮಾಡಿದೆ ಇದನ್ನ. So next ಏನಾಯ್ತು, ಇಷ್ಟೆಲ್ಲ ಆಯ್ತು. ಸೊ ವಾಟ್ ವಿ ಕನ್ಕ್ಲೂಸ್, ಆಮೇಲೆ ಏನಾಯ್ತು, ಸೊ ಮೆನಿ ಡಿಸ್ಕವರೀಸ್ ಕಂಡು ಹಿಡಿದ್ರು. ಸೊ ಅದನ್ನ ಹೇಳ್ತಾ ಹೋಗ್ತೀನಿ ಒನ್ ಬೈ ಒನ್. ಅದೇನ್ ಪ್ರೂವ್ ಮಾಡ್ತಂತಂದ್ರೆ ಲಾಸ್ಟ್ಗೆ ಸಮ್ ಫೆನಾಮಿನಾ ಲೈಕ್ ಇಂಟರ್ಫರೆನ್ಸ್, ಡಿಫ್ರಾಕ್ಷನ್, ಪೋಲರೈಸೇಷನ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ ಓನ್ಲಿ ಆನ್ ದ ವೇವ್ ಥಿಯರಿ ಆಫ್ ಲೈಟ್. ಅದೇ ರೇ ತರ ಕನ್ಸಿಡರ್ ಮಾಡಿದ್ವಿ ನಾವು. ಓಕೆ, ಸೊ ಇಂಟರ್ಫರೆನ್ಸ್, ರಿಫ್ರಾಕ್ಷನ್ ಮತ್ತೆ ಏನಿದು ಸ್ಟಾರ್ಟಿಂಗ್ ರೇ ಆಪ್ಟಿಕ್ಸ್ ಅಲ್ಲೇನು ರಿಫ್ಲೆಕ್ಷನ್, ಡಿಫ್ರಾಕ್ಷನ್, ಡಿಸ್ಪರ್ಷನ್ ಎಲ್ಲ ಯೂಸ್ ಮಾಡಿದ್ವಲ್ಲ, ರೇ ತರ ಕನ್ಸಿಡರ್ ಮಾಡಿ. So we proved that electromagnetic wave, light is a electromagnetic wave ಅಂತ ಹೇಳಿದ್ವಿ. But after some modern physics ಅಂತ ಹೇಳ್ತೀವಿ ನಾವು 19th century, 20th century ಅಂತ ಹೇಳ್ಬೋದು. 19th something, okay, 19th first one ಆ ತರ, ಅಥವಾ end of the 19th century and the beginning of the 19th century, end of the 19th century and beginning of the 20th century. Okay, ಅದನ್ನ ನಾವೇನ್ ಹೇಳ್ಬೋದು ಅಂದ್ರೆ ಒಂದು ಹೊಸ ಫಿಸಿಕ್ಸ್ ಬ್ರಾಂಚ್ ಆಯ್ತು. ಫಿಸಿಕ್ಸ್ಗೆ ಹೊಸ ಬ್ರಾಂಚ್ ಸಿಕ್ತು ಅಂದ್ರೆ ಹೊಸ ಬ್ರಾಂಚ್ ಫಿಸಿಕ್ಸ್ ಓಪನ್ ಆಗುತ್ತೆ. ಅದ್ರ ಹೆಸರು ಕ್ವಾಂಟಮ್ ಅಥವಾ ಮಾಡರ್ನ್ ಫಿಸಿಕ್ಸ್ ಅಂತ ಹೇಳ್ತೀವಿ. ಆಕ್ಚುಲಿ ಕ್ವಾಂಟಮ್ ಫಿಸಿಕ್ಸ್ ಅಥವಾ ಮಾಡರ್ನ್ ಫಿಸಿಕ್ಸ್ ಅಂತ. ಯಾಕೆ ಓಪನ್ ಆಯ್ತು, ಏನಾಯ್ತು ಎಲ್ಲದನ್ನು ಸಹ ಈ ಕ್ಲಾಸ್ ಅಲ್ಲಿ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಟಾಪಿಕ್ ಏನಂತಂದ್ರೆ ಡ್ಯುಯಲ್ ನೇಚರ್ ಆಫ್ ಲೈಟ್ ಅಂಡ್ ಮ್ಯಾಟರ್. ಅಥವಾ ಡ್ಯುಯಲ್ ನೇಚರ್, ವಾಟ್ ಇಸ್ ದ ಮೀನಿಂಗ್ ಆಫ್ ಡ್ಯುಯಲ್ ನೇಚರ್? ಎರಡು ತರ ನೇಚರ್ ಇದೆ ಅಂತ, ಡ್ಯುಯಲ್ ನೇಚರ್ ಇದೆ ಲೈಟಿಗೆ ಅಂತ. ಸೊ ಇಷ್ಟೊತ್ತಕ ಹೇಳಿದ್ದು ವೇವ್ ಬಗ್ಗೆ ಕಾನ್ಸೆಂಟ್ ಮಾಡಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ಲೈಟ್ ಇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತ ಎಲ್ಲ ಓದಿದ್ವಿ. ದಟ್ ಇಸ್ ನಾನ್ ಕ್ಲಾಸಿಕಲ್ ಫಿಸಿಕ್ಸ್. ಓಕೆ, ಇದನ್ನ ಕ್ಲಾಸಿಕಲ್ ಫಿಸಿಕ್ಸ್ ಅಂತ ಹೇಳ್ತೀವಿ. ಎಷ್ಟೋ ತನಕ ಸ್ಟಡಿ ಮಾಡಿದ್ನಲ್ಲ. ನೆಕ್ಸ್ಟ್ ಸೊ ಏನಿದು ಡಿಫ್ರೆನ್ಸ್ ಏನು, ಅದಕ್ಕೂ ಇದಕ್ಕೂ ಎಲ್ಲದನ್ನು ಸಹ ನೋಡ್ತಾ ಹೋಗೋಣ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ಲೈಟ್ ಇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತ ನಮ್ಮ ತಲೆ ಒಳಗಿದೆ. ಇವಾಗ ಏನಾಯ್ತು, ನೆಕ್ಸ್ಟ್ ಏನಾಯ್ತು, ಸೊ ಐನ್ಸ್ಟೈನ್. ಓಕೆ, ಐನ್ಸ್ಟೈನ್ ಇತ್ತು, ಹರ್ಡ್ಸ್. ಓಕೆ, ನೇಮ್ ಸುಮಾರು ಜನ ಸೈಂಟಿಸ್ಟ್ ಇತ್ತು. ಸೊ ಸ್ಟಾರ್ಟಿಂಗ್ ಹರ್ಡ್ಸ್ ಅಂದ್ರೆ ಮಾಡೋಣ. ಸೊ ನೇಮ್ ಆಫ್ ದ ಸೈಂಟಿಸ್ಟ್ ಇಸ್ ಹರ್ಡ್ಸ್. ವಾಟ್ ಹಿ ಹ್ಯಾಸ್ ಡನ್ ಇಸ್ he found out some emission, the electron emission he called. Okay, cathode rays ಅಂತ ಹೇಳ್ತಾರೆ, electron emission ಹೇಳ್ತಾರೆ, ಎಲ್ಲದನ್ನ ಹೇಳ್ತಾ ಹೋಗ್ತೀನಿ. So what we know that metals are characteristics of metals are what? It consists of free electrons. ಏನದು ಫ್ರೀ ಎಲೆಕ್ಟ್ರಾನ್ಸ್? ಅದು ತುಂಬಾ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ ನಾನು. ಸೊ ಇಲ್ಲಿ ಸೆಂಟ್ರಲ್ ಏನಿರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ. ನ್ಯೂಕ್ಲಿಯಸ್ ಸುತ್ತ ಎಲೆಕ್ಟ್ರಾನ್ಸ್ ಎಲ್ಲ ರಿವಾಲ್ವ್ ಆಗಿರುತ್ತೆ, ಕರೆಕ್ಟ್ ಆರ್ ನಾಟ್? ಸೊ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್, ಓಕೆ, ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಆರ್ ಫ್ರೀ. ಸೊ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ ನಾವನ್ನ. ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಆರ್ ಫ್ರೀ ಇನ್ ವಾಟ್? ಇನ್ ಮೆಟಲ್ಸ್. ಸೊ ಅದು ಫ್ರೀ ಇರೋದ್ರಿಂದ ಏನಾಯ್ತು, ಇಫ್ ಇಟ್ ಮೂವ್ಸ್ ಅವೇ ಫ್ರಮ್ ದ ಮೆಟಲ್, it takes part in the process of conduction ಆಗುತ್ತೆ. ಎಲೆಕ್ಟ್ರಿಸಿಟಿ ಅದು ಪ್ರೊಡ್ಯೂಸ್ ಆಗುತ್ತೆ ಅಥವಾ ಹೀಟರ್ ಪ್ರೊಡ್ಯೂಸ್ ಆಗುತ್ತೆ. ದಟ್ ಈಸ್ ದ ಥಿಂಗ್. ಓಕೆ, ದಟ್ ವಿ ಸ್ಟಡಿ. ಓಕೆ, ಸೊ ಈ ಎಲೆಕ್ಟ್ರಾನ್ ಇರೋದಲ್ಲ, ಎಲೆಕ್ಟ್ರಾನ್ ಅದರಷ್ಟಕ್ಕೆ ಅದೇ ಬರಲ್ಲ. ವಾಟ್ ವಿ ಹ್ಯಾವ್ ಟು ಇಸ್ we have to supply some energy. Okay, due to metals ಅದರಷ್ಟು ಅದಿರುತ್ತೆ, ಫ್ರೀನೇ ಅಂತ ಹೇಳ್ತೀವಿ ಅದಕ್ಕೆ. ಬಟ್ ಮೆಟಲ್ಗೆ ಬೌಂಡೆಡ್ ಆಗೇ ಇರುತ್ತೆ, ಈಸಿಯಾಗಿ ಹೊರಗಡೆ ಬರಲ್ಲ. ಬಟ್ ಇಟ್ ಈಸ್ ಫ್ರೀ. ಓಕೆ, ಇಫ್ ಯು ಸಪ್ಲೈ ಸಮ್ ಅಮೌಂಟ್ ಆಫ್ ಎನರ್ಜಿ ಇಟ್ ವಿಲ್ ಕಮ್. ನಾರ್ಮಲ್ ಕೇಸಸ್ ಅಲ್ಲಿ ಅದರಷ್ಟಕ್ಕೆ ಅದೇ ಹೊರಗಡೆ ಬರಲ್ಲ. ಅದರಷ್ಟಕ್ಕೆ ಅದೇ ಹೊರಗಡೆ ಬಂದ್ರೆ ಏನಾಗುತ್ತೆ,
ಯಾವುದು ಸಹ ಸ್ಟೇಬಲ್ ಆಗಿರಲ್ಲ. ಓಕೆ, ಸೊ ವಿ ಹ್ಯಾವ್ ಟು ಡೂ ಸಮಥಿಂಗ್ ಫಾರ್ ದಟ್. ಓಕೆ, ಸೊ ಯು ಹ್ಯಾವ್ ಟು ಅಪ್ಲೈ ಸಮ್ ಎನರ್ಜಿ ಟು ರಿಮೂವ್ ದಿಸ್ ಎಲೆಕ್ಟ್ರಾನ್. ಸೊ ಮೆನಿ ಮೆಥಡ್ಸ್ ಆದ್ರೆ, ಸೊ ಮೆನಿ ಮೆಥಡ್ಸ್ ನ ಏನು ಸೈಂಟಿಸ್ಟ್ ಏನ್ ಮಾಡ್ತಾ ಇದ್ರು, ಸ್ಟಡಿ ಮಾಡೋಷ್ಟೊತ್ತಿಗೆ ದೇ ಫೌಂಡ್ ಔಟ್ ಮೆನಿ ಥಿಂಗ್ಸ್. ಓಕೆ, ಜಸ್ಟ್ ಹೀಟ್ ಅಪ್ಲೈ ಮಾಡಿದ್ರೆ ಬರುತ್ತೆ, ಥರ್ಮಿಯಾನಿಕ್ ಎಮಿಷನ್ ಅಂತ ಹೇಳ್ತೀವಿ. ಓಕೆ, ಸೊ ಇವಾಗ ಏನಾಯ್ತು, so what they observed is whenever one photosensitive material is there. What is the meaning of photosensitive? Any material. So any metal, okay, ತುಂಬಾ ಶೈನ್ ಇರುವಂತಹ ಮೆಟಲ್ ಇದ್ರೆ ಅದೇನಾಗುತ್ತೆ, ಅದು ಲೈಟ್ ಲೈಟ್ ಗೆ ಅಟ್ರಾಕ್ಟ್ ಆಗುತ್ತೆ, ಲೈಟ್ ನ ರಿಫ್ಲೆಕ್ಟ್ ಆಗುತ್ತೆ. ಕರೆಕ್ಟ್, ಶೈನಿಂಗ್ ಇರೋ ಅದನ್ನ ಫೋಟೋಸೆನ್ಸಿಟಿವ್ ಮೆಟೀರಿಯಲ್ ಅಂತ ಹೇಳ್ತೀವಿ. ಇದ್ರ ಮೇಲೆ ಒನ್ ಲೈಟ್ ಎನರ್ಜಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ, ಅಲ್ಟ್ರಾ ವೈಲೆಟ್ ರೇಸ್ ಬಿತ್ತಂತೆ. ಸೊ ಬೈ ಡೂಯಿಂಗ್ ಆಕ್ಸಿಡೆಂಟ್ಲಿ ವಾಟ್ ದೇ ಫೌಂಡ್ ಔಟ್ ಇಸ್ for a one photosensitive material ಅಥವಾ one thin metal foil. Okay, one thin metal foil ಮೇಲೆ electroviolet rays ಬಿದ್ದಾಗ ಏನಾಯ್ತು ಅಂದ್ರೆ, ಇಲ್ಲಿ ಟ್ಯೂಬ್, ಡಿಸ್ಚಾರ್ಜ್ ಟ್ಯೂಬ್ ಅಂತ ಇರುತ್ತೆ. ಓಕೆ, ಗ್ಯಾಸ್ ಎಲ್ಲ ಇರ್ತದಲ್ಲಿ, ಅವಾಗ ಚೇಂಜ್ ಆಯ್ತು ಗ್ಯಾಸಿನ ಕಲರ್ ಅಂತ ಹೇಳ್ತಾರೆ. ಅಥವಾ ಏನಾಯ್ತು, ಸೊ ಸಮ್ ರೇಸ್ ಫಾರ್ಮ್ ಆಯ್ತು, ಡಿಫ್ರೆಂಟ್ ರೇಸ್ ಕಾಣಿಸ್ತಾ ಇತ್ತು. they found out, scientists found out their ray. Okay, and these rays, what is that, it started, this ಇದನ್ನ ಏನ್ ಮಾಡ್ತೀವಿ, ಮೆಟಲ್ ನ in the positive what we call positive polarity ಅಂದ್ರೆ ಪಾಸಿಟಿವ್ ಡೈರೆಕ್ಷನ್ ಇಟ್ಟಿರ್ತೀವಿ, ವಾಟ್ ವಿ ಕಾಲ್ ಪಾಸಿಟಿವ್ ಎಂಡ್ ಆಫ್ ದ ಬ್ಯಾಟರಿ ಇಟ್ಟಿರ್ತೀವಿ. ಸೊ ಇದನ್ನ ನೆಗೆಟಿವ್ ಎಂಡ್ ಅಲ್ಲಿ ಬೇರೆ ಕನೆಕ್ಷನ್ಸ್ ಇರುತ್ತೆ. ಓಕೆ, ಸ್ಕ್ರೀನ್ ಅಂತ ಇಟ್ಕೊಳ್ಳಿ. ಸೊ ಇದೇನಾಯ್ತು, ಪಾಸಿಟಿವ್ ಎಂಡ್ ಆಫ್ ದ ಬ್ಯಾಟರಿ ಇಂದ, ಪಾಸಿಟಿವ್ ಎಂಡ್ ಇಂದ ಅಥವಾ ಎಲೆಕ್ಟ್ರೋಡ್ ಅಂತ ಇಟ್ಕೊಳ್ಳೋಣ. ಸೊ ಪಾಸಿಟಿವ್ ಎಲೆಕ್ಟ್ರೋಡ್ ಇಂದ ನೆಗೆಟಿವ್ ಎಲೆಕ್ಟ್ರೋಡ್ ಗೆ ಮೂವ್ ಆಯ್ತು. Sorry. So now it is, so if it is one electrode in the ಇನ್ನೊಂದು electrode move ಆಯ್ತು. So what they explain is, they started from the cathode, ಅಂದ್ರೆ negative end ಇಂದ ಸ್ಟಾರ್ಟ್ ಆಯ್ತು. So negative end ಇಂದ, so whenever the electrode is maintained negative position, okay, that particle ಅಥವಾ rays ಸ್ಟಾರ್ಟ್ ಆಯ್ತು. ರೇಸ್ ಸ್ಟಾರ್ಟ್ ಆಗಿ ಪಾಸಿಟಿವ್ ಎಂಡ್ ಮೂವ್ ಆಯ್ತು. ಅಂದ್ರೆ ಏನಾಯ್ತು, ನೆಗೆಟಿವ್ ಪೊಸಿಷನ್ ಸ್ಟಾರ್ಟ್ ಆಗಿ ಪಾಸಿಟಿವ್ ಮೂವ್ ಆಯ್ತು ಅಂದ್ರೆ ದಟ್ ಇಸ್ ಅ negative charge electrons. So that is cathode ಇಂದ ಸ್ಟಾರ್ಟ್ ಆಯ್ತಲ್ಲ, ನೆಗೆಟಿವ್ ಚಾರ್ಜ್ ಕ್ಯಾಥೋಡ್ ಅಂತ ಹೇಳ್ತೀವಲ್ಲ. So this is what, that is those are they named as cathode rays. ಏನು, ಯಾವಾಗ ಫೋಟೋ ಸೆನ್ಸಿಟಿವ್ ಮೆಟೀರಿಯಲ್ ಅಂತಂದ್ರೆ ಒಂದು ಮೆಟಲ್, ಓಕೆ, ಥಿನ್ ಮೆಟಲ್ ಫಾಯಿಲ್ ಮೇಲೆ ಯಾವ್ದಾರ ಮೆಟಲ್ ಆಗಿರ್ಬೋದು. ಸೊ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಎಲ್ಲ ಕನ್ಸಿಡರ್ ಮಾಡ್ಬಿಡಿ, ದೇ ಆರ್ ನಾಟ್ ಪ್ರಾಪರ್ ಮೆಟಲ್ಸ್. ಸೊ ಏನಿರುತ್ತೆ, ಶೈನಿಂಗ್ ಇರುವಂತ ಮೆಟಲ್ಸ್ ಅಲ್ಯೂಮಿನಿಯಂ ಇರ್ಬೋದು, ಆತರ. ಓಕೆ, ಸೊ ಅಲ್ಯೂಮಿನಿಯಂ, ಕಾಪರ್ ಅದ್ರ ಮೇಲೆ ಯಾವಾಗ್ಲಾರು ಸಹ ಆಕ್ಸಿಡೆಂಟ್ ಆಗಿ ಅಂತ ಇಟ್ಕೊಳ್ಳಿ. ಸೈಂಟಿಸ್ಟ್ ಮಾಡೋ ಅಷ್ಟೊತ್ತಿಗೆ ಅದು ಆಕ್ಸಿಡೆಂಟ್ ಆಗಿ ಆಕ್ಸಿಡೆಂಟ್ ಆಗಿರುತ್ತೆ, ಆಮೇಲೆ ಪ್ರೂವ್ ಮಾಡ್ತಾರೆ ಹೀಗಾಗಿದೆ ಅಂತ. ಸೊ ಅಲ್ಟ್ರಾವೈಲೆಟ್ ರೇಸ್ ಬಿದ್ದಾಗ ದೇ ಫೌಂಡ್ ಔಟ್ ಲೈಕ್ ದಿಸ್. ಹರ್ಟ್ಸ್, ಯೂಶಲಿ ವೈಲ್ ಹರ್ಟ್ಸ್ ಇಸ್ ಅ ನೇಮ್ ಆಫ್ ದ ಸೈಂಟಿಸ್ಟ್, ನಿಮಗೆ ಗೊತ್ತಿದೆ ಅಲ್ವಾ, ಫ್ರೀಕ್ವೆನ್ಸಿಯನ್ನು ನಾವು ಹರ್ಟ್ಸ್ ಅಲ್ಲಿ ಮೆನ್ಷನ್ ಮಾಡ್ತೀವಿ, ಯೂನಿಟ್ ಅಲ್ಲಿ ಇರ್ತೀವಿ, ಬಿಕಾಸ್ ಆಫ್ ದ ನೇಮ್ ಆಫ್ ದ ಸೈಂಟಿಸ್ಟ್. ಹಿ ಫೌಂಡ್ ಔಟ್. ಓಕೆ, ಅಂಡ್ ಹಿ ನೇಮ್ ದಟ್ ಆಸ್ ಕ್ಯಾಥೋಡ್ ರೇಸ್. ಸುಮಾರು ಜನ ಸುಮಾರು ತರ ಇದು ಮಾಡಿ ಈ ತರ ಕಂಡಿಡಿದ್ರು. ಏನು, ಒಂದು ರೇಸ್ ಬರುತ್ತೆ. ಓಕೆ, whenever some light of suitable frequency incident on a photosensitive material, ಒಂದು ರೇಸ್ ಬರುತ್ತೆ, ಅಥವಾ ಸ್ಟ್ರೀಮ್ ಆಫ್ ನೆಗೆಟಿವ್ ಪಾರ್ಟಿಕಲ್ಸ್ ಅಂತ ಹೇಳ್ತಾರೆ. ಓಕೆ, ಸ್ಟ್ರೀಮ್ ಆಫ್ ನೆಗೆಟಿವ್ ಪಾರ್ಟಿಕಲ್ಸ್ ಅಂತ ಹೇಳ್ತಾರೆ. ಅಲ್ಲಿ ತನಕ ಏನಂದ್ರೆ ಎಲೆಕ್ಟ್ರಾನ್ಸ್ ಇತ್ತಂತ ಅಲ್ಲಿ ತನಕ ಡಿಸ್ಕವರಿ ಮಾಡೇ ಇರಲಿಲ್ಲ. ಇಷ್ಟೊಂದು ನಾವು ಎಷ್ಟೆಲ್ಲ ಓದಿದ್ವಿ, ಆಟಮ್ಸ್, ಎಲೆಕ್ಟ್ರಾನ್ಸ್, ನ್ಯೂಟ್ರಾನ್ಸ್ ಅಂತೆಲ್ಲ ಏನಿತ್ತು, ಒಂದು ಮೆಟೀರಿಯಲ್ಸ್ ಇದೆ, ಏನಿದೆ, ಆಟಮ್ ಇದೆ. ಇಟ್ ಇಸ್ ಅ what we call basic of all the matter. ಎಲ್ಲದಕ್ಕೂ ಸಹ ಬೇಸಿಕ್ ಮ್ಯಾಟರ್ ಆಟಮ್ ಏನೇ. ಸುತ್ತಲೂ ನ್ಯೂಕ್ಲಿಯಸ್ ಇದೆ, ನ್ಯೂಕ್ಲಿಯಸ್ ಸುತ್ತ ಏನಿರುತ್ತೆ, ಒಂದು ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಸರೌಂಡ್ ಆಗಿರುತ್ತೆ, ದೇ ಆರ್ ಮೂವಿಂಗ್ ಅಂತ ಸ್ಟಡಿ ಮಾಡಿದ್ರು. ಅದಕ್ಕೆ ಸೊ ಮಿಲಿಕನ್, ಸುಮಾರು ಜನ ಸೇರಿ, ಮಿಲಿಕನ್, ಜೆ ಥಾಮ್ಸನ್, ಓಕೆ, ಥಾಮ್ಸನ್ ಎಕ್ಸ್ಪೆರಿಮೆಂಟ್ ಎಲ್ಲರೂ ಮಾಡ್ಬಿಟ್ಟು ಏನ್ ಮಾಡಿದ್ರು, ದೇ ಗೇವ್ ನೇಮ್ ಆಸ್ ಎಲೆಕ್ಟ್ರಾನ್. ದಿಸ್ ನೆಗೆಟಿವ್ಲಿ ಚಾರ್ಜ್ ರೇಸ್ ಇತ್ತಲ್ಲ, ಎಲೆಕ್ಟ್ರಾನ್, ಅದೇನಾಗುತ್ತೆ, ದಿಸ್ cathode rays are no, cathode rays are due to some negatively charged particles. Very very important, particles ಇಂದ ಮಾತ್ರ ಸಾಧ್ಯ ಆಗುತ್ತೆ. those are all known as electrons ಅಂತ ನೇಮ್ ಕೊಟ್ಟರು. ಯಾವಾಗ ಇದೆಲ್ಲ ಆಗೋಷ್ಟೊತ್ತಿಗೆ 1907 ಅಥವಾ 1905 ಇಷ್ಟೆಲ್ಲ ಆಗಿತ್ತು. ಓಕೆ, ದಿಸ್ ಇಸ್ ದ ಥಿಂಗ್. ಓಕೆ, ಅಂದ್ರೆ ಏನು, ಸೊ ಈ ಎಲೆಕ್ಟ್ರಾನ್ ಅನ್ನ ಯಾವುದು ಮೆಟಲ್ ಒಳಗಡೆ, ಅಲ್ಲಿಗೆ ಎಲೆಕ್ಟ್ರಾನ್ಸ್ ಅಂತ ಗೊತ್ತಿರಲಿಲ್ಲ, ಹೇಳ್ತಾ ಇದ್ ಮತ್ತೆ. ಸೊ ಸಮಥಿಂಗ್ ಇಸ್ ದಟ್. ಓಕೆ, ಸೊ ಇಷ್ಟೆಲ್ಲ ಸ್ಟಡಿ ಮಾಡಿದ್ರು ಅಂಡ್ ದೇ ಟೋಲ್ಡ್ ಲೈಕ್ ದಟ್. ಓಕೆ, ವಾಟ್ ದೇ ಆರ್ ಟೆಲ್ಲಿಂಗ್ ಇಸ್, ಓಕೆ, ವಾಟ್ ಐ ಟೋಲ್ಡ್ ಇಸ್, ಇನ್ ದ ಮೆಟಲ್ಸ್ ಎಲೆಕ್ಟ್ರಾನ್ಸ್ ಆರ್ ದೇರ್ ಅಂಡ್ ಎಲೆಕ್ಟ್ರಾನ್ಸ್ ಆರ್ ಫ್ರೀ ಟು ಮೂವ್. ದಟ್ ಆಲ್ಸೋ ಐ ಟೋಲ್ಡ್. ಬಟ್ ಇಟ್ ಈಸ್ ನಾರ್ಮಲ್ ಕಂಡೀಷನ್, ನಾರ್ಮಲ್ ಸ್ಟೇಜ್ ಅಲ್ಲಿ ಏನು ಫೋರ್ಸ್ ಇಲ್ಲ. ಸುಮ್ಮನೆ ಈ ಮೆಟಲ್ ಇದೆ ಅಂತ ಇಟ್ಕೊಳ್ಳಿ, ಇಲ್ಲೊಂದು ಮೆಟಲ್ ಇಟ್ಕೊಂಡಿದ್ದೀನಿ ಅಂದ್ರೆ ಅದರಿಂದ ಆಟೋಮೆಟಿಕ್ ಆಗಿ ಎಲೆಕ್ಟ್ರಾನ್ಸ್ ಎಮಿಟ್ ಆಗುತ್ತಾ? ಆಗಲ್ಲ. You have to do something. Okay, ಏನ್ ಮಾಡಿ ತೆಗಿಬಹುದು? ಸೊ ಅದಕ್ಕೆ ಬೇರೆ ಮೆಥಡ್ಸ್ ಆರ್ ದೇರ್. ಓಕೆ, ಟು ರಿಮೂವ್ ದ ಎಲೆಕ್ಟ್ರಾನ್ ಫ್ರಮ್ ದ ಮೆಟಲ್ ಏನ್ ಮಾಡ್ಬೋದು? ಸಿಂಪಲ್ ಆಗಿ ನೀವೇ ಹೇಳ್ತಾ ಹೋಗ್ಬೋದು. ಸೊ ಎಲೆಕ್ಟ್ರಾನ್ ರಿಮೂವ್ ಮಾಡ್ಬೇಕಂದ್ರೆ ಸ್ವಲ್ಪ ಎನರ್ಜಿ ಹಾಕ್ಬೇಕು. ವಾಟ್ ಇಸ್ ದಟ್ ಎನರ್ಜಿ? ಐ ವಿಲ್ ಸೇ ದಟ್ ಥರ್ಮಿಯಾನಿಕ್ ಎಮಿಷನ್.
ಒನ್ ಏನಿದೆ ಥರ್ಮಿಯಾನಿಕ್ ಎಮಿಷನ್ ಅಂತ ಹೇಳ್ಬೋದು. ಅಂದ್ರೆ ನಾನು ಬೇಸಿಕ್ ಇಂದ ಹೋಗ್ತಾ ಇದ್ದೀನಿ. ಆಟಮ್ಸ್ ನಮಗೆ ಫಸ್ಟ್ ಆಫ್ ಆಲ್ ನಮಗೆ ಕಾಣಿಸೋದೇ ಇಲ್ಲ, ಬಟ್ ವಾಟ್ ಇಸ್ ದಟ್ ಐ ವಿಲ್ ಹ್ಯಾವ್ ಟು ಅಸ್ಯೂಮ್ ಇಟ್ ಇಸ್ ದ ಸ್ಟ್ರಕ್ಚರ್ ಆಫ್ ದ ಆಟಮ್. ಸೈಂಟಿಸ್ಟ್ ಹೇಳಿದ್ರೆ ಅದಕ್ಕೆ ಅಸ್ಯೂಮ್ ಮಾಡೋಣ. ಸೊ ಫಸ್ಟ್ ಇದರಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ, ದಟ್ ಯು ಕಾಂಟ್ ರಿಮೂವ್, ಓಕೆ, ಬಿಕಾಸ್ ಹೈಡ್ರೋಜನ್ ಮಾತ್ರ ರಿಮೂವ್ ಮಾಡ್ಬೋದು ಅಷ್ಟೇ ಬಿಟ್ರೆ. ಸೊ ಇದರಲ್ಲಿ ರಿಮೂವ್ ಮಾಡಕ್ಕಾಗಲ್ಲ, ಬೇರೆದ್ರಲ್ಲಿ ನಾನು ಎಕ್ಸಾಂಪಲ್ ಬೇರೆ ತಗೋತಾ ಇರೋದು. ಹಾಗಾಗಿ ಸೊ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ 1 ಇದೆ ಅಂತ ಇಟ್ಕೊಳ್ಳೋಣ. And I said it is a free electron. So for this, if you want to move this one out of this one, then what happens? Therm ಅಂದ್ರೆ ಏನು? heat ಅನ್ನು ಅಪ್ಲೈ ಮಾಡಬೇಕು. ಯಾವ್ದಕ್ಕೆ? ಡೈರೆಕ್ಟ್ ಆಟಮ್ ಎಲ್ಲದ್ರಲ್ಲೂ ಇರುತ್ತಲ್ವಾ, ಯಾವ ಮೆಟಲ್ ತಗೋತೀರೋ ಅದಕ್ಕೆ. ಓಕೆ, ಸೊ ಮೆಟಲ್ಗೆ ಏನ್ ಮಾಡ್ತೀರಾ? ಹೀಟ್ ಮಾಡಿದ ತಕ್ಷಣ ಆಯ್ತು, ಇಟ್ ವಿಲ್ ಸ್ಟಾರ್ಟ್ ದ ಎಲೆಕ್ಟ್ರಾನ್ ಕಮ್ಸ್ ಔಟ್ ಆಫ್ ದ atom and atom becomes ion. ಗೊತ್ತಿರ್ಬೇಕಲ್ಲ ನಿಮಗೆ ion ಅಂದ್ರೆ ಏನಂತ. ಇದು atom as a whole is stable or neutral. Okay, it has both positive and nucleus ಅಲ್ಲಿ ಏನಿದೆ ಪಾಸಿಟಿವ್ ಇದೆ. that and electron is a negative. both ಎರಡನ್ನೂ ಸೇರಿ ಚಾರ್ಜಸ್ ಬ್ಯಾಲೆನ್ಸ್ ಆಗಿ it is as atom as a whole neutral. atom as a whole neutral ಆಗಿದೆ, ಅದಕ್ಕೆ ಏನು ಚಾರ್ಜಸ್ ಇಲ್ಲ. ಸಪೋಸ್ ಎಲೆಕ್ಟ್ರಾನ್ ಕಮ್ಸ್ ಔಟ್ ಆಫ್ ದಿಸ್, ಇದನ್ನ ಎಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಎಲೆಕ್ಟ್ರಾನ್ ಬಂದ ತಕ್ಷಣ ಏನಾಯ್ತು? 2 ಪಾರ್ಟ್ಸ್ ಆಯ್ತು. ಯಾವುದು? ಸೊ ಒಂದು ನ್ಯೂಕ್ಲಿಯಸ್ ಮತ್ತೆ 2 ಎಲೆಕ್ಟ್ರಾನ್ಸ್ ಇತ್ತು. ಓಕೆ, ಇನ್ನೊಂದು 1 ಎಲೆಕ್ಟ್ರಾನ್. ಕರೆಕ್ಟಾ? ಸೊ ಎರಡು ಸಪ್ರೇಟ್ ಆಯ್ತು. ಇದನ್ನೇನಂತ ಇವಾಗ ಆಟಮ್ ಅಂತ ಸ್ಟಾರ್ಟಿಂಗ್ ಹೇಳಿದ್ವಿ, ಯಾಕಂದ್ರೆ ಅಲ್ಲಿ ಕರೆಕ್ಟ್ ಆಗಿ ಚಾರ್ಜಸ್ ಇತ್ತು, ಪಾಸಿಟಿವ್ ಇತ್ತು, ನೆಗೆಟಿವ್ ಇತ್ತು. ಇವಾಗ ವಿಲ್ ಕಾಲ್ ಇಟ್ ಆಸ್ ಅಯಾನ್ಸ್. ವಾಟ್ ಆರ್ ದಟ್ ಅಯಾನ್ಸ್? ಇದ್ರಲ್ಲಿ ಏನಿದೆ? ಪಾಸಿಟಿವ್ ಚಾರ್ಜಸ್ ಜಾಸ್ತಿ ಇದೆ, ಯಾಕಂದ್ರೆ ಇಲ್ಲೇನಿದೆ? ಪ್ರೋಟಾನ್ ಇದೆ. ಕರೆಕ್ಟ್, ಪ್ರೋಟಾನ್ ಜಾಸ್ತಿ ಇದೆ ಬಲ್ಲ ಪಾಸಿಟಿವ್ ಚಾರ್ಜಸ್, ಅದಕ್ಕೋಸ್ಕರ. ಇದೇನಿದೆ? ಬರೀ ಎಲೆಕ್ಟ್ರಾನ್ಸ್ ಮಾತ್ರ ಇದೆ. ಹಾಗಾಗಿ ಇದು 1 is a positive ion and other one is a negative ion. 2 ತರ ions ಫಾರ್ಮ್ ಆಯ್ತು. ಸೊ ದಟ್ ಈಸ್ known as a thermionic emission. ಅಂದ್ರೆ ಎಲೆಕ್ಟ್ರಾನ್ ಹೊರಗಡೆ ಬರ್ಬೇಕಂತಂದ್ರೆ what we have to do is we have to supply some amount of energy. What is that energy? Energy may be in the form of electric field, may be in the form of heat. Many things are there, but I am telling about now I told you about the heat energy, thermionic emission. Next comes what? Next comes field emission. Many such methods are there. Okay, ಇದನ್ನ ಎಕ್ಸ್ಪ್ಲೇನ್ ಮಾಡ್ಲೇಬೇಕು ನಾನು ನಿಮಗೆ. ನೆಕ್ಸ್ಟ್ ಇಸ್ ವಾಟ್? ಫೀಲ್ಡ್ ಎಮಿಷನ್. ಫೀಲ್ಡ್ ಎಮಿಷನ್ ಅಂದ್ರೆ ಏನು? ನಿಮ್ಗೆ ಆಗ್ಲೇ ಅರ್ಥ ಆಗಿರ್ಬೇಕು. ಈಗ ಆಲ್ರೆಡಿ ನಾವು ಸುಮಾರು ಸಲ ಸ್ಟಡಿ ಮಾಡಿರೋದ್ರಿಂದ ಅರ್ಥ ಆಗಿದೆ. ಫೀಲ್ಡ್ ಅಂದ್ರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಅರ್ಥ. ಸೊ ಏನ್ ಮಾಡ್ಬೇಕು ಇವಾಗ? ಸೇಮ್ ಆಟಮ್, ಸೇಮ್ ಮೆಟಲ್, ಅದೇ ಮೆಟಲ್ ಗೆ ಸಹ ಎಲೆಕ್ಟ್ರಾನ್ ಇದೆ, ಫ್ರೀ ಎಲೆಕ್ಟ್ರಾನ್ ಇದೆ, ಬಟ್ ಅದು ಆಟೋಮೆಟಿಕ್ ಆಗಿ ಬರಲ್ಲ. ಸೊ ದಟ್ ವಾಟ್ ವಿ ಹ್ಯಾವ್ ಟು ಡೂ ಇಸ್ ವಿ ಹ್ಯಾವ್ ಟು ಅಪ್ಲೈ ಸಮ್ ಅಮೌಂಟ್ ಆಫ್ ಎನರ್ಜಿ, ಅಂಡ್ ದಟ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ವಾಟ್? ಇನ್ ದ ಫಾರ್ಮ್ ಆಫ್ ವೋಲ್ಟೇಜ್ ಅಥವಾ ಎಲೆಕ್ಟ್ರಿಕ್ ಫೀಲ್ಡ್. ನಿಮ್ಗೆ ಗೊತ್ತಿದೆಲ್ಲ, ಬ್ಯಾಟ್ರಿಯಿಂದ ಅಪ್ಲೈ ಮಾಡ್ತೀರಾ, ಸೊ ದಟ್ ಫ್ರೀ ಎಲೆಕ್ಟ್ರಾನ್ಸ್ ಬರುತ್ತೆ, ಹಾಗಾಗಿ ಕಂಡಕ್ಷನ್ ಸ್ಟಾರ್ಟ್ ಆಗುತ್ತೆ, ಕರೆಂಟ್ ಎಲೆಕ್ಟ್ರಿಸಿಟಿ. ಹೀಟ್ ಮಾಡಿದ ತಕ್ಷಣ ಏನು? ಕಂಡಕ್ಷನ್ ಸ್ಟಾರ್ಟ್ ಆಗುತ್ತೆ. ವಾಟ್ ಇಸ್ ದ ಫಾರ್ಮ್ ಆಫ್ ಹೀಟ್? ಓಕೆ, ಹೀಟ್ ಒಂದರಿಂದ ಒಂದಕ್ಕೆ ಪಾರ್ಟಿಕಲ್ ಏನಾಗುತ್ತೆ, ಮೆಟಲ್ ಏನಾಗುತ್ತೆ? ಹೀಟ್ ಆಗಿ ಸ್ಟಾರ್ಟ್ ಆಗುತ್ತೆ, ಬಿಕಾಸ್ ಮೂವ್ಮೆಂಟ್ ಆಫ್ ದ ಎಲೆಕ್ಟ್ರಾನ್ಸ್. ಹಿಯರ್ ಆಲ್ಸೋ ದ ಸೇಮ್ ಥಿಂಗ್. ಇಫ್ ಯು ಇನ್ಕ್ರೀಸ್ ದ ಎಲೆಕ್ಟ್ರಿಕ್ ಸರ್ಟನ್ ರೇಂಜ್, ಓಕೆ, ಒಂದು ರೇಂಜ್ ಗಿಂತ ಜಾಸ್ತಿ ಮಾಡಿದ್ರೆ ಅದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದ್ರೆ ಯಾವ್ದಾದ್ರು ಡ್ಯೂ ಟು ದ ಬ್ಯಾಟ್ರಿ, ಅದನ್ನ ನಾವು ಆಲ್ರೆಡಿ ಎಲೆಕ್ಟ್ರಿಸಿಟಿಲಿ ಸ್ಟಡಿ ಮಾಡಿದ್ವಿ. ಕರೆಕ್ಟ್, ಬ್ಯಾಟ್ರಿಯಿಂದ ಅಪ್ಲೈ ಮಾಡಿದ ತಕ್ಷಣ ಆಯ್ತು, ಸೊ ಎಲೆಕ್ಟ್ರಾನ್ ಎಮಿಷನ್ ಆಯ್ತು. ಎಲೆಕ್ಟ್ರಾನ್ ಎಮಿಷನ್ ಆಗಿರೋದೇನಾಯ್ತು? that participate in the process of conduction, electricity, current electricity is liberated. Okay, current electricity produced ಆಯ್ತು. So this is how we are, that is known as the field emission. Okay, next is what? Next is very, very important. That is photoelectric emission. Very important concept. Okay, that we are studying now. ಈ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಅಂತ ಇದೆಯಲ್ಲ, ಅದರಿಂದನೇ ಏನಾಗಿದ್ದು? ಸೊ ಒಂದು ಹೊಸ ಕಾನ್ಸೆಪ್ಟ್ ಅಂತ ಹೇಳಿತ್ತಲ್ಲ, ಅದು ಎಮಿಟ್ ಸ್ಟಾರ್ಟ್ ಆಗಿತ್ತು. ಓಕೆ, ಸೊ ಆಕ್ಚುಲಿ ಹರ್ಡ್ಸ್ ಆಕ್ಚುಲಿ ಸ್ಟಾರ್ಟ್ ಮಾಡಿದ್ದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅನ್ನ. ಸೊ ವಾಟ್ ಇಸ್ ದಟ್ ಮೀನ್ ಬೈ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್? ಎವ್ರಿಥಿಂಗ್ ಐ ವಿಲ್ ಟೆಲ್ ಯು. ಸೊ ಥಾಮ್ಸನ್ ಇನ್ವೆಂಟೆಡ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಸ್ ಇನ್ವೆಂಟ್ ಮಾಡಿದಾಯ್ತು. ನೆಕ್ಸ್ಟ್ ಇಸ್ ವಾಟ್? ನೆಕ್ಸ್ಟ್ ಹರ್ಡ್ಸ್ ಅಬ್ಸರ್ವೇಷನ್. ಸೊ ವಾಟ್ ಹಿ ಅಬ್ಸರ್ವ್ಡ್ ಇಸ್, ಓಕೆ, is known as what we are studying now, photoelectric emission, photoelectric effect. Okay, so photoelectric effect na study ಮಾಡ್ತೀವಿ. ಅದಕ್ಕೆ ಅಬ್ಸರ್ವ್ ಮಾಡಿದ ಹರ್ಟ್ಸ್. ಓಕೆ, ವಾಟ್ ಹಿ ಅಬ್ಸರ್ವ್ಡ್ ಇಸ್ electromagnetic wave ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ವಾಟ್ ವಿ ನೋ ದಟ್ electromagnetic wave is a spectrum, already told, right? So X-ray, gamma rays ಎಲ್ಲದನ್ನು ಸೇರಿಸಿ ಒಂದು ಸ್ಪೆಕ್ಟ್ರಮ್ ಇರುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳ್ತೀವಿ. ದಟ್ ವಿಸಿಬಲ್ ಲೈಟ್ ಇರುತ್ತೆ ಅದರಲ್ಲಿ. ಯಾವಾಗಲೂ ಸಹ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಸ್ಟಡಿ ಮಾಡೋಷ್ಟೊತ್ತಿಗೆ ಹರ್ಟ್ಸ್ ಫೌಂಡ್ ಔಟ್ ದಟ್. ಓಕೆ, ಸೊ ಏನಾಯ್ತು? ಸೊ ಹಿ ಫೌಂಡ್ ಔಟ್ ದಟ್ ಯಾವಾಗ ಎಲೆಕ್ಟ್ರಿಸಿಟಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಲೈಟ್, ಯಾವ್ದಾದ್ರು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಲೈಟ್ ಇರ್ಬೋದು, ಮೇ ಬಿ ಅಲ್ಟ್ರಾವೈಲೆಟ್ ಲೈಟ್, ನಾರ್ಮಲ್ ಲೈಟ್, ಏನಾದ್ರು ಯಾವ್ದು ಫೋಟೋ ಸೆನ್ಸಿಟಿವ್. ಅಗೇನ್ ಅಂಡ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಇಟ್ ಇಸ್ ಅ ವರ್ಡ್ ಇಸ್ ಫೋಟೋ ಸೆನ್ಸಿಟಿವ್ ಮೆಟೀರಿಯಲ್. ಯಾವ್ದೊಂದು ಫೋಟೋ ಸೆನ್ಸಿಟಿವ್ ಮೆಟೀರಿಯಲ್ ಅಂದ್ರೆ ಯಾವ್ದ್ರ ಮೇಲೆ ಲೈಟ್ ಬಿದ್ರೆ ಎಲೆಕ್ಟ್ರಾನ್ ಎಮಿಟ್ ಆಗುತ್ತದೆ, ಅದನ್ನ ಫೋಟೋ ಸೆನ್ಸಿಟಿವ್ ಮೆಟೀರಿಯಲ್ ಅಂತ ಹೇಳ್ತೀವಿ.
ಸೊ ಯಾವ್ದ್ರ ಮೇಲೆ ಬಿತ್ತು? ಸೊ ಯಾವ್ದೊಂದು ಶೈನಿಂಗ್ ಸರ್ಫೇಸ್ ಮೇಲೆ ಆಕ್ಚುಲಿ ಫೋಟೋ ಸೆನ್ಸಿಟಿವ್ ಮೆಟೀರಿಯಲ್ ಬಿದ್ದಾಗ ಏನಾಯ್ತು? ಸೊ ಏನಾಯ್ತು? ಡಿಸ್ಚಾರ್ಜ್ ಟ್ಯೂಬ್ ಅಲ್ಲಿ ಹೇಳಿದ್ನಲ್ಲ ಕಲರ್ ಚೇಂಜ್ ಆಯ್ತು ಅಂತ ಹೇಳಿದ್ದೆ ಫಸ್ಟ್ ಗೆ. ಸೊ ದಟ್ ಈಸ್ ಹಿ ಅಬ್ಸರ್ವ್ ಸಮಥಿಂಗ್ ಇನ್ಸೈಡ್ ದ ಒಂದ್ ಚೇಂಜಸ್ ಕಾಣಿಸ್ತಾ ಅವ್ನಿಗೆ. ಹಿ ಅಬ್ಸರ್ವ್ ಸಮ್ ಚೇಂಜಸ್ ಇನ್ಸೈಡ್ ದ ಡಿಸ್ಚಾರ್ಜ್ ಟ್ಯೂಬ್. ಓಕೆ, ಡಿಸ್ಚಾರ್ಜ್ ಟ್ಯೂಬ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಯೂಶಲಿ ಯಾವ್ದು. ಅದ್ರಲ್ಲಿ ಏನಾಯ್ತು? ಗ್ಯಾಸಸ್ ಇರುತ್ತೆ. ಡಿಸ್ಚಾರ್ಜ್ ಟ್ಯೂಬ್ ಇಸ್ ನಥಿಂಗ್ ಬಟ್ ಟ್ಯೂಬ್ಲೈಟ್ ಇರುತ್ತಲ್ಲ, ಟ್ಯೂಬ್ಲೈಟ್ ಒಳಗೆ ಗ್ಯಾಸ್ ಇರುತ್ತೆ ಅದೇ ತರ. ಓಕೆ, ಸೊ ಇಲ್ಲಿ ಗ್ಯಾಸ್ ಮೂವ್ ಆಗ್ತಿತ್ತು. ಎಂದಾಜ್ ಮಾಡ್ಕೊಳ್ಳಿ, ಟ್ಯೂಬ್ಲೈಟ್ ಇತ್ತು ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋ ಅಷ್ಟೊತ್ತಿಗೆ ಏನಾಯ್ತು? ಸೊ ಕಲರ್ ಆಫ್ ದ ಟ್ಯೂಬ್ಲೈಟ್ ಚೇಂಜ್ ಆಗ್ತದೆ, ಗ್ರೀನ್ ಕಲರ್ ಅಂತ ಚೇಂಜ್ ಆಯ್ತು. ಅವಾಗ ಏನಾಯ್ತು? ಹಿ ಥಾಟ್ ದಟ್ ಸಮ್ ಥಿಂಗ್ ಇಸ್ ಕಮಿಂಗ್ ಹಿಯರ್. ಸೊ ದಟ್ ಐ ಟೋಲ್ಡ್ ದಟ್ ಇಸ್ ಕ್ಯಾಥೋಡ್ ರೇಸ್ ಅಂತ ಹೇಳಾಯ್ತು ನಾನು. ಓಕೆ, now what he after this, okay, after this the observation, he assumed that, he told that some so some materials just like lithium irbodu, sodium, potassium, cesium ಎಲ್ಲ ಇರುತ್ತಲ್ಲ ಅದೆಲ್ಲನೂ ಸಹ ವಿಸಿಬಲ್ ಲೈಟ್ ಗೂ ಸಹ ಸೆನ್ಸಿಟಿವ್ ಇರುತ್ತೆ. ಏನಾಗುತ್ತೆ? ಇಟ್ ವಿಲ್ ಎಮಿಟ್ ಸಮ್ ಲೈಟ್. ಓಕೆ, ಆಲ್ ದೀಸ್ ಫೋಟೋಸೆನ್ಸಿಟಿವ್ ಸಬ್ಸ್ಟೆನ್ಸಸ್ ಎಮಿಟ್ ಎಲೆಕ್ಟ್ರಾನ್ಸ್ when they emitted by light. ಯಾವ್ದ್ರ ಮೇಲೆ? ಅದನ್ನು ಸಹ ವೆರಿ ವೆರಿ ಇಂಪಾರ್ಟೆಂಟ್, ಫೋಟೋ ಸೆನ್ಸಿಟಿವ್ ಮೆಟೀರಿಯಲ್ ಮೇಲೆ. ಯಾವುದು? ಸೋಡಿಯಂ ಆಗಿರ್ಬೋದು, ಲಿಥಿಯಂ ಆಗಿರ್ಬೋದು, ಯಾವ್ದ್ರ ಮೇಲೆ ಸಹ ನಾರ್ಮಲ್ ಲೈಟ್, ವಿಸಿಬಲ್ ಲೈಟ್ ಇದೆಲ್ಲ ಬಂದ್ ಬಿದ್ರೆ ಸಾಕೇನಾಗುತ್ತೆ? ಎಲೆಕ್ಟ್ರಾನ್ಸ್ ಎಮಿಟ್ ಆಗುತ್ತೆ. ದಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಡಿಸ್ಕವರಿ. ಎಲೆಕ್ಟ್ರಾನ್ಸ್ ಎಮಿಷನ್ ಟೇಕ್ಸ್ ಪ್ಲೇಸ್. ಸೊ ಹೇಗೆಲ್ಲ ಅಬ್ಸರ್ವ್ ಮಾಡಿದ್ರೆ ಅದನ್ನ? ಸೊ ದೇಟ್ ಏನ್ ಮಾಡಿದ್ರು? ಅದನ್ನೇನು ಏನ್ ಮಾಡಿದ್ರು ಅಂದ್ರೆ ಫೋಟೋ ಸೆನ್ಸಿಟಿವ್ ಮೆಟೀರಿಯಲ್ ಮೇಲೆ ಯಾವ ತರ ಲೈಟ್ ಬಿದ್ದ ತಕ್ಷಣ ಏನಾಗುತ್ತೆ? ಸಮಥಿಂಗ್ ಐ ಟೋಲ್ಡ್ ನೋ, they observe some rays are coming and these rays are fed into what? Fed into galvanometer, ammeter. ಅದಕ್ಕೆ ಕನೆಕ್ಟ್ ಮಾಡಿದ್ರು. ಆಮ್ಮೀಟರ್ ಅಂದ್ರೆ ಗೊತ್ತಲ್ವಾ? ಆಮ್ಮೀಟರ್ ಇಸ್ ಇನ್ಸ್ಟ್ರೂಮೆಂಟ್ ವಿಚ್ ಇಸ್ ಯೂಸ್ ಟು ಮೆಜರ್ ಎಲೆಕ್ಟ್ರಿಕ್ ಕರೆಂಟ್. ಅವಾಗ ಏನಾಯ್ತು? ಆಮ್ಮೀಟರ್ ಅಲ್ಲಿ ರೀಡಿಂಗ್ಸ್ ತೋರ್ಸಕ್ ಸ್ಟಾರ್ಟ್ ಆಯ್ತು, ಗ್ಯಾಲೋಮೀಟರ್ ಅಲ್ಲಿ ಡಿಫ್ಲೆಕ್ಷನ್ ಚೇಂಜ್ ಆಯ್ತು. ಅವಾಗ ಅನ್ಕೊಂಡ್ರೇನು? ದಟ್ ಈಸ್ ನಥಿಂಗ್ ಬಟ್ ದ ಎಲೆಕ್ಟ್ರಾನ್ಸ್ ಮೂವ್ ಆದ್ರೆ ಮಾತ್ರ ಅದು ಫಸ್ಟ್ ಓದಿತ್ತು, ಕರೆಕ್ಟ್? So whenever the free charge particles moves, then what flow of the free charge particles constitutes what? Electric current. So ಇಲ್ಲಿ ಏನಾಯ್ತು? ಫ್ರೀ ಪಾರ್ಟಿಕಲ್ಸ್ ಇಸ್ ನಥಿಂಗ್ ಬಟ್ ಎಲೆಕ್ಟ್ರಾನ್ಸ್. ಅಂದ್ರೆ ಏನಾಯ್ತು? whenever a light of suitable frequency, very important. Okay, light of suitable frequency ಅಥವಾ electromagnetic ray ಅಥವಾ electromagnetic radiation. Okay, electromagnetic radiation of suitable frequency. Very very important word is suitable frequency. suitable frequency ಇಲ್ಲ ಅಂದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗಲ್ಲ. electromagnetic radiation ಲೈಟ್ ಅಂತ ಬರ್ತದೆ. ಲೈಟ್, ಓಕೆ, ಆಫ್ ಸೂಟಬಲ್ ಫ್ರೀಕ್ವೆನ್ಸಿ ಇನ್ಸಿಡೆಂಟ್. ವೆರಿ ವೆರಿ ಇಂಪಾರ್ಟೆಂಟ್. ಇನ್ಸಿಡೆಂಟ್ ಆನ್ ವಾಟ್ ಈಸ್ ದಿಸ್? ಫೋಟೋ ಸೆನ್ಸಿಟಿವ್ ಮೆಟೀರಿಯಲ್. ವರ್ಡ್ ಇಸ್ ಲೈಕ್ ದಟ್. ಅಥವಾ ಮೆಟಲ್ ಅಂತ ಬರೀತೀವಿ. ಫೋಟೋ ಸೆನ್ಸಿಟಿವ್ ಮೆಟೀರಿಯಲ್. ಓಕೆ, ಸಮ್ ಮೆಟಲ್ಸ್. ಓಕೆ, ಮೆಟಲ್. ಓಕೆ, ದೆನ್ ವಾಟ್ ಹ್ಯಾಪನ್ಸ್? Electrons are emitted. Electrons are emitted. This effect is known as photoelectric effect. ಫೋಟೋ ಅಂದ್ರೆ ಏನು? ಲೈಟ್. ಓಕೆ, ಲೈಟ್ ಯಾವಾಗ ಇನ್ಸಿಡೆಂಟ್ ಆಗಿ ಎಲೆಕ್ಟ್ರಾನ್ಸ್ ಬರುತ್ತೆ ಅದನ್ನ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ಫೋಟೋ ಎಲೆಕ್ಟ್ರಾನ್ಸ್, ಎಮಿಟೆಡ್ ಎಲೆಕ್ಟ್ರಾನ್ಸ್ ಆರ್ ಕಾಲ್ಡ್ ಫೋಟೋ ಎಲೆಕ್ಟ್ರಾನ್ಸ್. ಓಕೆ, electrons ಮತ್ತೆ ಇದು ಎಲೆಕ್ಟ್ರಿಕ್ ಕರೆಂಟ್ ಬರುತ್ತಲ್ಲ ಅದರಿಂದ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ವಿಲ್ ಗೆಟ್ ಎಲೆಕ್ಟ್ರಿಕ್ ಕರೆಂಟ್. ಫೋಟೋ ಎಲೆಕ್ಟ್ರಿಸಿಟಿ, ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೀವಿ. These are all the things what they observed. Okay, so nowadays what they name this effect as photoelectric effect. This like actually experimental ಹೇಗೆ ಸ್ಟಡಿ ಮಾಡಿದೆ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ, ಇದು ಇಂಪಾರ್ಟೆಂಟ್ ಏನೆ. ಅದಾದ್ಮೇಲೆ ಐನ್ಸ್ಟೈನ್ಸ್ ಥಿಯರಿ ಹೇಳ್ಬೇಕು ನಾನು. So these are all the things what you have to understand and you have to follow these things. Okay, now so what is the experimental study of the photoelectric effect? ಗೊತ್ತಾಯ್ತು ಇವಾಗ photoelectric effect ಅಂದ್ರೆ ಸುಮ್ನೆ ಮೆಟಲ್ಸ್ ಇಂದ ಯಾವಾಗಲೂ ಸಹ ಎಲೆಕ್ಟ್ರಾನ್ಸ್ ಬರಲ್ಲ. ಅದಕ್ಕೆ ಏನ್ ಬೇಕು? ಸಮ್ ವಾಟ್ ವಿ ಕಾಲ್ ಸಮ್ ಎನರ್ಜಿ ಬೇಕು. ಇಲ್ಲೇನಿದೆ? ಲೈಟ್ ಇಸ್ ಎನರ್ಜಿ. ಸೊ ನಾಟ್ ಓನ್ಲಿ ವಿಸಿಬಲ್ ಲೈಟ್, ಯಾವ್ದು ಬೇಕಾದ್ರೆ ಆಗ್ಬೋದು. ಅಲ್ಟ್ರಾವೈಲೆಟ್ ರೇಟ್, ಇನ್ಫ್ರಾರೆಡ್, ಯಾವ್ದು ಬೇಕಾದ್ರೂ ಅದನ್ನು ಸಹ ಏನಾಗುತ್ತೆ? ಫೋಟೋ ಸೆನ್ಸಿಟಿವ್ ಮೆಟೀರಿಯಲ್ ಮೇಲೆ ಬಿದ್ದ ತಕ್ಷಣ ಏನಾಗುತ್ತೆ? ಸೊ ವಿಲ್ ಗೆಟ್ ದ ಫೆನಾಮಿನಾ ಆಫ್ photoelectric effect. Experimental study, how it consists of? Okay, one ಏನಿದೆ? ಒಂದು ಟ್ಯೂಬ್ ಇದೆ. ಒಂದು ಗ್ಲಾಸ್ ಟ್ಯೂಬ್ is there. Glass tube in this form. ಈ ತರ ಬರೀಬಹುದು, ಏನಾಗಲ್ಲ. ಓಕೆ, ಹಾ, ದಿಸ್ ಇಸ್ ದ ಒಂಚೂರು ದೊಡ್ಡದಾಗಿ ಬರೀತೀನಿ. Okay, so this is a discharge tube we'll call, ಅಥವಾ glass tube we'll call. Glass tube ಇರುತ್ತೆ, evacuated ಅಂತ. ಅಂದ್ರೆ ಇರುತ್ತೆ
ಇವಾಗ ವ್ಯಾಕ್ಯೂಮ್ ಅಂದ್ರೆ ಅಲ್ಲಿಂದ ಇರೋದಂತಹ ವ್ಯಾಕ್ಯೂಮ್ ಎಲ್ಲ ಸಾರಿ ಏರ್ನ ತೆಗೆದ್ಬಿಟ್ಟು ವ್ಯಾಕ್ಯೂಮ್ ಮಾಡಿ ವ್ಯಾಕ್ಯೂಮ್ ಆಗ್ತಾ ಇರುತ್ತೆ. ಇದಕ್ಕೊಂದು ವಿಂಡೋ ಇರುತ್ತೆ. ಓಕೆ, ಗ್ಲಾಸ್ ಟ್ಯೂಬ್ ಅಂದ್ರೆ ಗೊತ್ತಿದೆಯಲ್ಲ, ಜಸ್ಟ್ ಟ್ಯೂಬ್ ಲೈಟ್ ಅಲ್ಲಿ ಏನಿರಲ್ಲ, ಟ್ಯೂಬ್ ಲೈಟ್ ಅಂತ ಅನ್ಕೊಳ್ಳಿ. ದಿಸ್ ಗ್ಲಾಸ್ ಟ್ಯೂಬ್. ಇಲ್ಲಿ ಏನಿರುತ್ತೆ, ಒಂದು ವಿಂಡೋ, ದಿಸ್ known as quartz window. Okay. Okay, this is actually glass tube, evacuated glass tube. Next is what? Next is about the photosensitive plate. Photosensitive plate. Okay, photosensitive plate ಅಂದ್ರೆ ಅದನ್ನ ಪ್ಲೇಟ್ ತರ ಯೂಸ್ ಮಾಡಿದ್ದಾರೆ. ಓಕೆ, photosensitive plate, ತೆಳು ಪ್ಲೇಟ್ ಅಂತ ಹೇಳಿದ್ದೇನೆ ನಾವು, ತಿನ್ನಿರ್ಬೇಕು ಅಂತ, ಸೆನ್ಸಿಟಿವ್. ಓಕೆ, photosensitive plate. Next is what? Next is it is ಪೆಟ್ಟು. ಏನ್ ಮಾಡೋಣ, ಆಮೀಟರ್ ಇರ್ತಾರೋ ಹಾಕೋಣ ಅಂತೆ. ನೆಗೆಟಿವ್ಸ್ ಇದಿರುತ್ತೆ. ಇಲ್ಲೇನಿದೆ, ಟಾರ್ಗೆಟ್, ಇದು ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ವಾಟ್ ವಿ ಕಾಲ್ ನೆಕ್ಸ್ಟ್ ಎಲೆಕ್ಟ್ರೋಡ್ ಇಸ್ ಮೇಂಟೈನ್ ಅಟ್ ಅ ಪಾಸಿಟಿವ್ ಲೆವೆಲ್, ದಟ್ ಇಸ್ known as anode. ಓಕೆ, ಇವಾಗ ಏನಾಯ್ತು, ಸೊ ಇಟ್ ಈಸ್ ಫೆಡ್ ಟು ದ ಮೈಕ್ರೋ ಆಮೀಟರ್. ತುಂಬಾ ಚಿಕ್ಕ ಕರೆಂಟ್ ಇರೋದ್ರಿಂದ ನಾವು ಮೈಕ್ರೋ ಆಮೀಟರ್ಗೆ ಇದು ಮಾಡಿರ್ತಾರೆ. ಓಕೆ, ಆಮೀಟರ್ ಪ್ಲಸ್ ಅಂಡ್ ಮೈನಸ್ reflection will show and the voltmeter also is there. Okay, now what is what adella serisi grounding ಮಾಡಿರ್ತಾರೆ ಅಂತ ಇಟ್ಕೊಂಡು. So what is this ammeter ಗೆ ಫೆಡ್ ಹಾಕೋಣ ಸಾಕು. Okay, this much is enough. Okay, this is the one what is the what we call schematic representation of the experimental study of the photoelectric effect. Okay, so what happens is it is maintained that one is a photosensitive plate ಅಥವಾ metal ಅಂತ ತಗೊಳ್ಳಿ ನೀವು, ಯಾವ್ದೋ ಒಂದು ಮೆಟಲ್. Okay, ಇಲ್ಲಿಂದ ಏನಾಯ್ತು, so what happens is from the quartz window what will fall? A light ray, any light ray. Again and again I'm telling it may be electromagnetic ray will fall. Now visible ಇರಬಹುದು ಅಥವಾ ಎಲೆಕ್ಟ್ರೋ ಬೇಕಾದಷ್ಟಿದೆ, ಅಲ್ಟ್ರಾವೈಲೆಟ್, ಇನ್ಫ್ರಾರೆಡ್ ಎಲ್ಲ ಕಾಣಿಸೋದೇ ಇಲ್ಲ ಕಣ್ಣಿಗೆ. ಸೊ ಅಂತದ್ದು ಸಹ ಬೀಳ್ಬೋದು, ಎನಿಥಿಂಗ್. ಓಕೆ, ಆಫ್ ಸೂಟಬಲ್ ಫ್ರೀಕ್ವೆನ್ಸಿ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅಗೇನ್ ಅಂಡ್ ಅಗೇನ್ ಐಮ್ ಟೆಲ್ಲಿಂಗ್ ದ ವರ್ಡ್ ಲೈಕ್ ಸೂಟಬಲ್ ಫ್ರೀಕ್ವೆನ್ಸಿ, ನೀವು ಇದೇ ತರನೇ ಬರೀಬೇಕು. ಓಕೆ, ಸೊ ಒನ್ ಫೋಟೋ ಸೆನ್ಸಿಟಿವ್ ಮೆಟೀರಿಯಲ್ಗೆ ಒಂದು ಲೈಟ್ ಎಮಿಟ್ ಆದ್ರೆ ಮಾತ್ರ, ಲೈಟ್ ಇನ್ಸಿಡೆಂಟ್ ಆದ್ರೆ ಮಾತ್ರ ಎಮಿಷನ್ ಇರುತ್ತೆ, ಇಲ್ಲಾಂದ್ರೆ ಇರಲ್ಲ. ಓಕೆ, now what happens if it is a source is there, sun ಅಂತಾನೆ ತಗೋಣ, sun is the source. Now what happens, the light will fall directly on this. ಬಿದ್ದ ತಕ್ಷಣ ಏನಾಯ್ತು, so what happens is the electrons or free electrons in the photosensitive material gain sufficient energy and it comes out of the what? Out of the atom of that metal surface. Okay, so what happens immediately, so once the incident light, okay, any light, okay, electromagnetic radiation falls on the photosensitive material, so what happens, electrons are emitted, charged particles are emitted antane tagolini. Okay, emit aada tashna enayitu, they all start going towards the anode because they are negative charged particle. Anode is maintained as a positive. Okay, ಅದನ್ನ ಏನ್ ಮಾಡ್ತೀರಾ, ಸಪೋಸ್ ಇಫ್ ಯು ಫೆಡ್ ಇಟ್ ಅಂದ್ರೆ ಇಫ್ ಯು ಕನೆಕ್ಟ್ ದೀಸ್ ಆನೋಡ್ into the ammeter, then you will get the reading, ammeter reading. Ammeter reading shows that ammeter is a instrument used to measure the electric current. When the electric current is produced, whenever the electron starts moving, then the electric current is produced. Very very important, these things you should know. So this is the what we call schematic representation of the experimental study of the photoelectric effect. ಇಷ್ಟೆಲ್ಲ ಆಯ್ತು. ಸೊ ಎಲ್ಲ ಹೇಳಿದೆ ನಾನು. ಇವಾಗ ನೆಕ್ಸ್ಟ್ ಇವಾಗ ಏನಿದೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಲ್ವಾ. ಸೊ ನಾವು ಇಟ್ ಈಸ್ ವಾಟ್ ಎಫೆಕ್ಟ್ ಆಫ್ ಇಂಟೆನ್ಸಿಟಿ ಆಫ್ ಲೈಟ್ ಆನ್ photoelectric current. ಇಂಟೆನ್ಸಿಟಿ ಮೇಲೆ ಏನು ಡಿಪೆಂಡ್ ಆಗಲ್ಲ. ಸೊ ನಾವು ಇಟ್ ಈಸ್ ವೇರಿಯೇಷನ್ ವಿತ್ ದ ಇಂಟೆನ್ಸಿಟಿ ಆಫ್ ಲೈಟ್. ಸಪೋಸ್ ಇಫ್ ಇಟ್ ಈಸ್ ಇಂಟೆನ್ಸಿಟಿ ಆಫ್ ಲೈಟ್ ಈಸ್ ಮೋರ್ ದೆನ್ ವಾಟ್ ಹ್ಯಾಪನ್ಸ್, photoelectrons ಇಲ್ಲಿ this is known as photoelectric current, correct? Emitted electrons are known as photoelectrons, photoelectric current. Okay, photoelectrons, these are all known as electrons emit ಆಗಿದೆಲ್ಲ ಅದನ್ನ photoelectrons ಅಂತ ಹೇಳ್ತೀವಿ. Photoelectrons, okay, variation of photoelectric current. So how it varies? Suppose intensity of light, intensity ಅಂದ್ರೆ ಏನು, intensity of light ಜಾಸ್ತಿ ಮಾಡಿದಾಗ ಸಹ ಏನಾಯ್ತು, ಸೊ photoelectric current ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ. ಸೊ intensity ಏನೋ ಹೇಳಿದ್ನಲ್ಲ, brightness dullness ಇರುತ್ತಲ್ಲ, that is intensity. So that is the one they observe. Next one is potential and photoelectric effect. If you increase the potential of this one, then what happens, it gives the
ಪೊಟೆನ್ಶಿಯಲ್ ಅಂದ್ರೆ ಸೊ ವೋಲ್ಟೇಜ್ ಅನ್ನ ಚೇಂಜ್ ಮಾಡ್ತಾ ಹೋದ್ರೂ ಸಹ ಏನಾಗುತ್ತೆ, ವಿಲ್ ಗೆಟ್ ದ ಡಿಫರೆಂಟ್ ವಾಟ್ ಯು ಕಾಲ್ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ವರ್ಸಸ್ ಕಲೆಕ್ಟರ್ ಪ್ಲೇಟ್ ಪೊಟೆನ್ಶಿಯಲ್. ಓಕೆ, ಕಲೆಕ್ಟರ್ ಪ್ಲೇಟ್ ಅದೇ ಇದನ್ನ ಕಲೆಕ್ಟರ್ ಪ್ಲೇಟ್ ಅಂತ ಹೇಳ್ತೀವಿ. ಆನೋಡ್ ಅನ್ನ ಏನಂತೀವಿ ನಾವು, ಕಲೆಕ್ಟರ್ ಪ್ಲೇಟ್ ಅಂತ ಹೇಳ್ತೀವಿ. ಇದನ್ನ ಯಾವ್ದು ಮಾಡಿರ್ತಾರೆ, ಕಲೆಕ್ಟರ್ ಪ್ಲೇಟ್. ಓಕೆ, ಮೇಂಟೆನೆನ್ಸ್ ಆಫ್ ಪೊಟೆನ್ಶಿಯಲ್. ಸೊ ಇದು ಪೊಟೆನ್ಶಿಯಲ್ ಚೇಂಜ್ ಮಾಡ್ತಾ ಹೋದಂಗೆ ಏನಾಗುತ್ತೆ, ಇದನ್ನ ಪೊಟೆನ್ಶಿಯಲ್ ಚೇಂಜ್ ಅಂದ್ರೆ ಬ್ಯಾಟ್ರಿಗೆ ಫೆಡ್ ಮಾಡಿ ಸೊ ಪೊಟೆನ್ಶಿಯಲ್ ಚೇಂಜ್ ಮಾಡ್ತಾ ಹೋದಂಗೆ ಏನಾಗುತ್ತೆ ಅಂತ ನೋಡೋಣ. ಸೊ ಹೌ ಇಟ್ ವೇರೀಸ್ ಫಾರ್ ಡಿಫರೆಂಟ್ ವ್ಯಾಲ್ಯೂಸ್ ಆಫ್ ಕರೆಂಟ್. ಓಕೆ, it varies like this. Okay, so this is a potential versus current. What current? Photoelectric current. ಇದೆಲ್ಲದೂ ಸಹ ಏನು experimental observation of the photoelectric effect. Okay, now what we have to explain why we have studied photoelectric effect. I told photoelectric effect ಇಂದ ಏನೋ ಡಿಸ್ಕವರಿ ಸಹ ಮಾಡಿದ್ರು, ಇಂಪಾರ್ಟೆಂಟ್ ಬ್ರಾಂಚ್ ಓಪನ್ ಆಯ್ತು ಅಂತ ಹೇಳಿದೆ. ಅದನ್ನೆಲ್ಲದನ್ನು ಸಹ ಸ್ಟಡಿ ಮಾಡೋಣ ಅಂತ ಇವಾಗ. ಬಟ್ ಇದೆಲ್ಲ ಸಹ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಗೆ. ಅಂಡ್ ಲೈಕ್ ದಿಸ್ ಇಟ್ ಇಸ್ ದಿಸ್ ಆರ್ ಆನ್ ಸ್ಯಾಚುರೇಷನ್ ಪೊಟೆನ್ಶಿಯಲ್. ಸ್ವಲ್ಪ ರಿಟಾರ್ಡಿಂಗ್ ಸ್ಟಾಪಿಂಗ್ ಪೊಟೆನ್ಶಿಯಲ್ ಅಂತ ಹೇಳ್ತೀವಿ. ಓಕೆ, ಸೊ ನೆಗೆಟಿವ್ ಇಂದ ಸ್ಟಾರ್ಟ್ ಆಗಿರುತ್ತಲ್ವ, ಹಾಗಾಗಿ ಇದನ್ನ ಸ್ಟಾಪಿಂಗ್ ಪೊಟೆನ್ಶಿಯಲ್ ಅಂತ ಹೇಳ್ತೀವಿ, ರಿಟಾರ್ಡಿಂಗ್ ಪೊಟೆನ್ಶಿಯಲ್ ಅಂತ ಹೇಳ್ತೀವಿ. ರಿಟಾರ್ಡಿಂಗ್ ಅನ್ನು ಕಡಿಮೆ ಆಗ್ತಾ ಹೋಗುತ್ತೆ, ಇದು ಸ್ಟಾಪಿಂಗ್ ಪೊಟೆನ್ಶಿಯಲ್. ಇದ್ರ ಬಗ್ಗೆ ತುಂಬಾನೇ ಥಿಯರೀಸ್ ಎಲ್ಲ ಇದೆ. ಸೊ ತುಂಬಾ ಅರ್ಥ ಮಾಡ್ಕೊಳ್ಳೋಂತ ನೆಸಿಟಿ ಇಲ್ಲ, ಅದು ತುಂಬಾನೇ ಈಸಿ. ಸೊ ಡೆರಿವೇಶನ್ಸ್ ಹತ್ರ ಏನು ಇಲ್ಲ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಲ್ಲಿ. ವೆರಿ ಈಸಿ ಚಾಪ್ಟರ್ ಅಂಡ್ ಇಂಟ್ರೆಸ್ಟಿಂಗ್ ಸಹ ಇದೆ ಇದರಲ್ಲಿ. ಕರೆಕ್ಟ್, ಇಟ್ ಇಸ್ I1 ಇದೆ, I2 ಇದೆ, I3 ಇದೆ. ಓಕೆ, ಸೊ ಲೈಕ್ ದಿಸ್ ಇಟ್ ಇಸ್ I3 is greater than I1. ಓಕೆ, I3 ಜಾಸ್ತಿ ಎಲ್ಲದಕ್ಕಿಂತ ಅಂತ ಇಟ್ಕೊಳ್ಳೋಣ. ದಿಸ್ ಇಸ್ ದ equation. Next comes what? Effect of frequency. So ಫ್ರೀಕ್ವೆನ್ಸಿ ಸಹ ಚೇಂಜ್ ಆಗ್ತಾ ಹೋಗುತ್ತೆ. ಟಿಲ್ ದಟ್ ಒನ್ ವಾಟ್, ಸೊ ಒಂದು ಫ್ರೀಕ್ವೆನ್ಸಿ ಇನ್ಸಿಡೆಂಟ್ ಆಗ ತನಕ ಸೊ ಏನಾಗುತ್ತೆ, ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್. ಸಪೋಸ್ ಇಫ್ ಇಟ್ ಇಸ್ ಅ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್, ಫ್ರೀಕ್ವೆನ್ಸಿ ಆಗ ತನಕ ಯಾವುದೇ ತರಹ ಏನಿರುತ್ತೆ, ನೋ ಸಚ್ ಮೆಟಲ್ ಏನಿದೆ ಎಲೆಕ್ಟ್ರಾನ್ ಎಮಿಷನ್ ಇರಲ್ಲ. ಓಕೆ, ಟಿಲ್ ದಟ್ ನೋ ಎಲೆಕ್ಟ್ರಾನ್ ಎಮಿಷನ್. ಮೆಟಲ್ ಎ, ಮೆಟಲ್ ಬಿ. ಓಕೆ, ಎರಡು ಮೆಟಲ್ ಇದೆ, ಸ್ಟಾಪಿಂಗ್ ಪೊಟೆನ್ಶಿಯಲ್ ಇದೆ ಇದರಲ್ಲಿ. ಸೊ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಇದೆ. So this is different. So variation of stopping frequency. So photoelectric material for this is a variation of frequency. So I will tell you all these things now. Very important thing. So for a particular frequency, for a particular photosensitive material, ನೀವು ಎಷ್ಟೇ ಸ್ಟಾರ್ಟಿಂಗ್ ಎಷ್ಟೇ ಇಂಟೆನ್ಸಿಟಿ ಹಾಕಿ ಬ್ರೈಟ್ ಲೈಟ್ ಹಾಕಿದ್ರು ಸಹ ಎಲೆಕ್ಟ್ರಾನ್ ಎಮಿಷನ್ ಆಗಲ್ಲ. ಸೊ ಸಮ್ ಕಂಡೀಷನ್ಸ್ ಆದ್ರೆ ಓಕೆ, ಎಲೆಕ್ಟ್ರಾನ್ ಎಮಿಷನ್ ಆಗ್ಬೇಕಂತಂದ್ರೆ ಫಾರ್ ಅ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಸ್ಟಾರ್ಟಿಂಗ್ ಅಥವಾ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತೀವಿ. ಅಂದ್ರೆ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಫ್ರೀಕ್ವೆನ್ಸಿ ಸ್ಟಾರ್ಟ್ ಆಗೋ ತನಕ ಒಂದೊಂದು ಮೆಟೀರಿಯಲ್ಗೆ ಫೋಟೋ ಸೆನ್ಸಿಟಿವ್ ಮೆಟೀರಿಯಲ್ಗೆ ಒಂದೊಂದು ಫ್ರೀಕ್ವೆನ್ಸಿ ಇರುತ್ತೆ. ಅಂದ್ರೆ ಸಪೋಸ್ ಯಾವ್ದೋ ಒಂದು ಮೆಟೀರಿಯಲ್ ತಗೋಣ ಅಂತ ತಿಳ್ಕೊಳ್ಳಿ, ಅದಕ್ಕೆ ಏನ್ ಬೇಕು, ಅಲ್ಟ್ರಾ ವೈಲೆಟ್ ರೇಸೇ ಬೇಕು, ಇಲ್ಲಾಂದ್ರೆ ಎಲೆಕ್ಟ್ರಾನ್ ಎಮಿಷನ್ ಸಿಗಲ್ಲ. ನೀವು ಬೇರೆ ಲೈಟ್ ಯಾವ್ದು ಅಲ್ಟ್ರಾ ವೈಲೆಟ್ ಹಾಕ್ಬೇಕು, ನಮ್ ನಾರ್ಮಲ್ ಲೈಟ್ ತುಂಬಾ ಹೈ ಬ್ರೈಟ್ನೆಸ್ ತುಂಬಾ ಬ್ರೈಟ್ ಹಾಕಿ ಮಾಡ್ತೀವಿ ಅಂದ್ರೆ ಇಟ್ ವಾಂಟ್ ವರ್ಕ್, ಬಿಕಾಸ್ ಫ್ರೀಕ್ವೆನ್ಸಿ ಇಸ್ ಡಿಫರೆಂಟ್. ಓಕೆ, ಈ ಫೋಟೋ ಸೆನ್ಸಿಟಿವ್ ಮೆಟೀರಿಯಲ್ಗೆ ಅಲ್ಟ್ರಾ ವೈಲೆಟ್ ಇಂದ ಬಂದಿರುವಂತ ಫ್ರೀಕ್ವೆನ್ಸಿನೇ ಬೇಕು. Okay, like that it is that you have to study now. Okay, very important that frequency is not for a particular given frequency. Okay, that is very important. minimum very important thing. Okay, ಅಷ್ಟು ಫ್ರೀಕ್ವೆನ್ಸಿ ಇಲ್ಲ ಅಂತಂದ್ರೆ ಅದು ವರ್ಕ್ ಆಗಲ್ಲ ಅಂದ್ರೇನು ಎಲೆಕ್ಟ್ರಾನ್ಸ್ ಎಮಿಟ್ ಆಗಲ್ಲ. ಮಿನಿಮಮ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಕಟ್ ಆಫ್ ಫ್ರೀಕ್ವೆನ್ಸಿನ ಹೇಳ್ತಾರೆ, ಥ್ರೆಶೋಲ್ಡ್ ಅಂತ ಹೇಳ್ತಾರೆ. ಥ್ರೆಶೋಲ್ಡ್ ಅಂದ್ರೆ ಗೊತ್ತಲ್ಲ, ಹೊಸ್ಲು ಅಂತ ಹೇಳ್ತಾರಲ್ಲ, ಹೊಸ್ಲು. ಅದಕ್ಕೆ ಹೊಸ್ಲು ದಾಟ್ಬೇಕಂದ್ರೇನು, ಹೊಸ್ಲಿಗೆ ಮೇನ್ ಸ್ಟಾರ್ಟಿಂಗ್ ಹೊಸ್ಲಲ್ಲ, ಅದಕ್ಕೆ ಏನ್ ಬೇಕು, ಮನೆಗೆ ಹೊಸಿಲು ಅಂತ ಇರುತ್ತಲ್ಲ, ಸೊ ಅದಕ್ಕೆ ಥ್ರೆಶೋಲ್ಡ್ ಅಂತಾರೆ. ಅಂದ್ರೆ ಸ್ಟಾರ್ಟಿಂಗ್ ಅಷ್ಟು ಬೇಕು, ಇಲ್ಲ ಅಂದ್ರೆ ಅದನ್ನ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಥ್ರೆಶೋಲ್ಡ್ ಇಲ್ಲ ಅಂದ್ರೆ ಮಿನಿಮಮ್ ಅಷ್ಟಿಲ್ಲ ಅಂತಂದ್ರೆ ಮಿನಿಮಮ್ಸ್ ಇಲ್ಲ. ಸೊ ಏನ್ ಎಕ್ಸಾಂಪಲ್ ಹೇಳ್ಬೋದು ಥ್ರೆಶೋಲ್ಡ್ಗೆ, ಸಪೋಸ್ ಯಾವ್ದೋ ಒಂದು ಶಾಪಿಗೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ. ಶಾಪಲ್ಲಿ ಏನೋ ಬೈ ಮಾಡ್ಬೇಕಿತ್ತು, ಏನೋ ನಿಮ್ ಕಾರ್ ಒಂದ್ ಬುಕ್ ಬೇಕಿತ್ತು, 100 rupees ಅಂತ ಹೇಳ್ತಾರೆ ಬುಕ್. ಓಕೆ, 100 rupees ಅಂತಂದ್ರೇನು, ನೀವೇನ್ ಮಾಡ್ತೀವಿ, ಮತ್ತೆ ಬರೀ 90 rupees ಇರುತ್ತೆ, 95 rupees ಇರುತ್ತೆ ಅಂತ ಇಟ್ಕೊಳ್ಳಿ. ಸೊ ನೀವು 95 rupees ಕೊಟ್ಟರೆ ಒಂದು ಬುಕ್ ಕೊಡ್ತಾನ.
ಸೊ ದ ವ್ಯಾಲ್ಯೂ ಆಫ್ ದಟ್ ಒನ್ ಈಸ್ 100 rupees. 100ಗಿಂತ ಎಷ್ಟು ಬೇಕಾದ್ರೂ ಜಾಸ್ತಿ ಕೊಡ್ತಾನೆ ಬುಕ್ ನ, ಕರೆಕ್ಟ್. 100 rupees ಕೊಡ್ಲಿಲ್ಲ ಅಂದ್ರೆ ಅವನು ಬುಕ್ ಕೊಡಲ್ಲ. ಇದು ಸೇಮ್ ತರ ಅಂದ್ರೆ ಥ್ರೆಶೋಲ್ಡ್ ಅಂದ್ರೆ ಮಿನಿಮಮ್ ಒಂದು ವ್ಯಾಲ್ಯೂ ಇರುತ್ತೆ. ಆ ಮಿನಿಮಮ್ ವ್ಯಾಲ್ಯೂಕ್ಕಿಂತ ಏನೇ ಕಡಿಮೆ ಬಂದರೂ ಸಹ ಅದು ಎಮಿಟ್ ಮಾಡಲ್ಲ. ದಟ್ ಈಸ್ ನೋನ್ ಆಸ್ ಅ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಕರೆಕ್ಟ್. ಮಿನಿಮಮ್ ಥ್ರೆಶೋಲ್ಡ್ ಮಿನಿಮಮ್ ವ್ಯಾಲ್ಯೂ ಆಫ್ ದಟ್ ಫ್ರೀಕ್ವೆನ್ಸಿ ವಿಚ್ ಇಸ್ ಇನ್ಸಿಡೆಂಟ್ ಬಿಲೋ ದಟ್ ನೋ. ಸೊ 95 rupees ಕೊಟ್ಬಿಟ್ಟು ನಂಗೆ ಬುಕ್ ಕೊಡೋದ್ರೆ ನಾವು ಕೊಡಕ್ ಸಾಧ್ಯ ಇಲ್ಲ. ಹಂಗೆ ಬಿಲೋ ದಟ್, ಓಕೆ, ಆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಗೆ ಅದಕ್ಕಿಂತ ಮುಂಚೆ ಯಾವುದೇ ತರ ಇದಾಗಲ್ಲ. ಓಕೆ, ಫಾರ್ ಅ ಫ್ರೀಕ್ವೆನ್ಸಿ ಫಾರ್ ಅ ಮಿನಿಮಮ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ನ್ಯೂ, ಓಕೆ, ನ್ಯೂ ಅಂತ ಬರೀತೀವಿ ನಾವು ಫ್ರೀಕ್ವೆನ್ಸಿಯನ್ನು. ನ್ಯೂ of incident radiation, very important thing. These are all the things you should remember. Incident radiation, no photoelectric emission. Below that, no photoelectric emission. Okay, below a minimum threshold frequency nu of incident radiation. Below that, no photoelectric emission. So photoelectric emission ಆಗಬೇಕಂದ್ರೆ ಏನಾಯ್ತು, minimum frequency reach ಆಗಬೇಕು incident radiation. Okay, incident radiation should have that minimum frequency range. Oh, no photoelectric emission. This is known as the threshold frequency or cutoff frequency also. Next, so the maximum kinetic energy of the photoelectrons varies linearly with the frequency of the incident radiation. So what is the kinetic energy? Whenever the electron starts liberate, means what, ಹೊರಗಡೆ ಬರ್ತಲ್ಲ, then the electrons comes free out of the metals, then what happens, it starts fast, ತುಂಬಾ fast drift ಅಂತ ಹೇಳ್ತೀವಿ ನಾವು, drift towards the plate. What is the collector plate? Anode ಅಂತಿದ್ದಲ್ಲ, ಪಾಸಿಟಿವ್ ಇರೋದ್ರಿಂದ ನೆಗೆಟಿವ್ ಇಂದ ಬಂದಿದ್ದು ಫಾಸ್ಟ್ ಆಗಿ ಮೂವ್ ಸ್ಟಾರ್ಟ್ ಆಗುತ್ತೆ. Then what happens, it gains some kinetic energy, correct? Not moving electrons possesses electrokinetic energy. And this kinetic energy is how much? This varies with the frequency of the incident radiation. Okay, frequency ಜೊತೆಗೆ kinetic energy varies with the frequency. New kinetic energy is like this. One more thing is there, we have to define the work function of the metal. ಅದಕ್ಕೆ ಮುಂಚೆನೇ ಹೇಳಿದ್ರು work function. And then for a given photosensitive material and frequency of incident radiation above the threshold frequency, the photoelectric current is directly proportional to the intensity of radiation. Photoelectric current is there? No, photoelectric current, okay, is directly proportional to the intensity of radiation. Intensity ಗೆ ಮತ್ತೆ ಇದೆ. ಯಾವಾಗ minimum threshold frequency ಬಂತು, next ಏನಾಯ್ತು, it varies like this. So last ಇದ್ರಲ್ಲಿ ಹೇಳಿದಿಲ್ಲ, ಈ ತರ ನೋಡಿ, ಈ ತರ ವೇರಿ ಆಗ್ತಾ ಹೋಗುತ್ತೆ ಲೀನಿಯರ್ಲಿ. ಇಂಟೆನ್ಸಿಟಿ ಜಾಸ್ತಿ ಆಯ್ತು, ಎಲೆಕ್ಟ್ರಾನ್ಸ್ ಜಾಸ್ತಿ ಆಯ್ತು, ಫೋಟೋಎಲೆಕ್ಟ್ರಿಕ್ ಕರೆಂಟ್ ಜಾಸ್ತಿ ಆಯ್ತು. ಇಲ್ಲ ಅಂದ್ರೆ ಯಾವಾಗ ಒಂದ್ಸಲ ಏನ್ ರೀಚ್ ಆಗಬೇಕು, ಫ್ರೀಕ್ವೆನ್ಸಿ ಬರಬೇಕು. ಆ ಫ್ರೀಕ್ವೆನ್ಸಿ ಬಂದ ತಕ್ಷಣ ಇದು ಚೇಂಜ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕಮ್ಸ್ ದ ವರ್ಕ್. ಐ ಹ್ಯಾವ್ ಟು ಎಕ್ಸ್ಪ್ಲೇನ್ ಅಬೌಟ್ ದ ವರ್ಕ್ ಫಂಕ್ಷನ್. Okay, so this is below for a given photosensitive material there exists a certain minimum frequency of the incident radiation below which no photo emission. Very important. Below which no photo emission, that is a nu naught anta helbodu. Nu naught anta helbodu. Threshold frequency nu naught. Okay, below that ಅದಕ್ಕೆ ಕಡಿಮೆ ನೀವು ಫ್ರೀಕ್ವೆನ್ಸಿ ಹಾಕಿದ್ರೆ photo emission ಆಗಲ್ಲ. Next is I want to explain about the work function. Okay, what is the work function here? Work function phi ಅಂತ ಬರುತ್ತೆ, phi ಅಥವಾ phi naught ಅಂತ ಬರುತ್ತೆ. We will write like this. Okay, this is known as the work function. ಅಂದ್ರೆ ಏನು, ಫಾರ್ ಮಿನಿಮಮ್ ಒಂದು ಮೆಟಲ್ ಇಂದ ಒಂದು ಮೆಟಲ್ ಇಂದ ಎನರ್ಜಿ ಹೊರಗಡೆ, ಎಲೆಕ್ಟ್ರಾನ್ಸ್ ಹೊರಗಡೆ ಬರಬೇಕಂದ್ರೆ ಇಟ್ ಹ್ಯಾಸ್ ಸಮ್ ಮಿನಿಮಮ್ ಎನರ್ಜಿ. ದಟ್ ಈಸ್ ನೋನ್ ಆಸ್ ಅ ವರ್ಕ್ ಫಂಕ್ಷನ್. ದಟ್ ಐ ವಿಲ್ ಎಕ್ಸ್ಪ್ಲೇನ್ ಆಫ್ಟರ್ ದ ಐನ್ಸ್ಟೈನ್ಸ್ ಥಿಯರಿಯಲ್ಲಿ. ಸೊ ಇದು ಇದೆ. ಸೊ ಒಂದೊಂದು ಮೆಟಲ್ಗೆ ಇಷ್ಟಿಷ್ಟೇ ಅಂತ ಇರುತ್ತೆ, ಅಷ್ಟೇ ಎಮಿಟ್ ಆದ್ರೆ ಅಷ್ಟು ಎನರ್ಜಿ ಇದ್ರೆ ಮಾತ್ರ ಎಲೆಕ್ಟ್ರಾನ್ ಎಮಿಷನ್ ಆಗುತ್ತೆ. ಸೊ ದಿಸ್ ಆಲ್ ಸಮಥಿಂಗ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಿತ್ ದ photoelectric effect. Okay, so next is what and wave theory of light. Okay, so ಇವಾಗ ಏನು ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ photoelectric effect. ಅದನ್ನ ವರ್ಕ್ ಫಂಕ್ಷನ್ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮ್ಗೆ. So here it is photoelectric effect and wave theory. Now what happens is
ಇಷ್ಟೆಲ್ಲ ಅಬ್ಸರ್ವೇಷನ್ಸ್ ಆಯ್ತು. ಏನ್ ಅಬ್ಸರ್ವೇಷನ್ಸ್ ಆಯ್ತು? ವೆನ್ ಎವರ್ ಅ ಲೈಟ್ ಆಫ್ suitable frequency instant on a what you call on a metal, then what happens? Particles are emitted. First, what we considered as wave, light, electromagnetic wave. From the beginning, what you are telling is we considering the light as an electromagnetic wave. Correct? So ಈ ವೇವ್ ಇಂದ ಅಂತ ಹೇಳ್ತೀವಿ. ಬಟ್ ಏನಾಗುತ್ತೆ, ವೇವ್ ಥಿಯರಿ ಇದ್ರೆ, ಸಪೋಸ್ ಇಫ್ ಇಟ್ ವೇವ್ ಅಂದ್ರೆ ಏನಾಯ್ತು, ಈ ತರ ವೇವ್ ಅಂತಾನೆ ಹೀಗೆ. ಕರೆಕ್ಟ್? ವೇವ್ ಇನ್ಸಿಡೆಂಟ್ ಆಯ್ತು. ವೇವ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ವೇವ್ ಏನಾದ್ರು ಇನ್ಸಿಡೆಂಟ್ ಆದ್ರೆ ಎಲೆಕ್ಟ್ರಾನ್ಸ್ ಪ್ರೊಡ್ಯೂಸ್ ಆಗಲ್ಲ. ಪಾರ್ಟಿಕಲ್ ಇನ್ಸಿಡೆಂಟ್ ಆದ್ರೆ ಮಾತ್ರ ಎಲೆಕ್ಟ್ರಾನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಯಾಕೆ ಅಂತ ಹೇಳಿ ಎಕ್ಸಾಂಪಲ್ ಕೊಡ್ತೀನಿ ನಾನು. ಇಫ್ ಯು ಆರ್ ಪ್ಲೇಯಿಂಗ್ ಕ್ಯಾರಮ್ ಬೋರ್ಡ್ ಓಕೆ, ಕ್ಯಾರಮ್ ಬೋರ್ಡ್ ಅಥವಾ ಹಾಕಿ ಹತ್ರ ಏನ್ ಆಡ್ತಾ ಇರ್ತೀರ ಅಂತ ಹೇಳ್ಕೊಳ್ಳಿ. ಸೊ ಕ್ಯಾರಮ್ ಬೋರ್ಡ್ ನ ಎಕ್ಸಾಂಪಲ್ ಕೊಡ್ತೀನಿ ನಾನು. ಇಲ್ಲೆಲ್ಲ ಏನಿರುತ್ತೆ, ಕಾಯಿನ್ಸ್ ಇರುತ್ತೆ. ಕರೆಕ್ಟ್? ಸೊ ಕಾಯಿನ್ಸ್ ಯಾವ್ದನ್ನ ಹೊಡಿತೀರ ನೀವು? ಸ್ಟ್ರೈಕರ್ ಇಂದ ಹೊಡಿತೀರ, ಹೌದಲ್ವಾ? ಸೊ ಸ್ಟ್ರೈಕರ್ ಇನ್ನೊಂದು ಪಾರ್ಟಿಕಲ್ಗೆ ಸ್ಟ್ರೈಕ್ ಆಗುತ್ತಲ್ಲ, ಅವಾಗ ಮಾತ್ರ ಏನಾಯ್ತು, ಸೊ ಈ ಕಡೆ ಮೂವ್ ಆಗುತ್ತೆ. ಸೊ ಕೊಲಿಷನ್ ಅಂತ ಹೇಳ್ತೀವಿ. ಕೊಲಿಷನ್ ಟೇಕ್ಸ್ ಪ್ಲೇಸ್ ಹಿಯರ್. ಸೊ ಏನಾಗಿದೆ, ಇದು ಪ್ರೊಡ್ಯೂಸ್ ಆಗ್ಬೇಕಂತಂದ್ರೆ ಏನು, ಮೆಟಲ್ ಇಂದ ಇನ್ನು ಎಲೆಕ್ಟ್ರಾನ್ಸ್ ಪ್ರೊಡ್ಯೂಸ್ ಆಗ್ಬೇಕಂದ್ರೆ ಕೊಲಿಷನ್ ಆಗ್ಬೇಕು. ಕೊಲಿಷನ್ ಅಂದ್ರೆ ಏನ್ಬೇಕು, ಎರಡು ಪಾರ್ಟಿಕಲ್ಸ್ ಮಧ್ಯೆ ಮಾತ್ರ ಕೊಲಿಷನ್ ಆಗುತ್ತೆ. ವೇವ್ ಟು ಪಾರ್ಟಿಕಲ್ ಕೊಲಿಷನ್ ಆಗಲ್ಲ. ವೇವ್ ಫಾರ್ಮ್ ಅಲ್ಲಿ ಯಾವ್ದಾದ್ರು ಕೊಲಿಷನ್ ಆಗುತ್ತಾ? ಸಪೋಸ್ ಇವಾಗ ವೇವ್ ಅಂದ್ರೆ ಒಂದು ರೋಪ್ ಅಂದ್ರೆ ಹಗ್ಗ ತಗೊಂಡು ಹಿಂಗ್ ಮಾಡ್ತಾ ಇರಿ. ಕರೆಕ್ಟ್? ಅದು ವೇವ್. ಸೊ ಹಗ್ಗ ತಗೊಂಡು ವೇವ್ ಮಾಡ್ತಾ ಇರೋದು ವೇವ್. ಅದಕ್ಕೆ ಏನಾದ್ರು ಅಡ್ಡ ಬಂದ್ರೆ ಕೊಲಿಷನ್ ಆಗುತ್ತಾ? ಅಂದ್ರೆ ಅಡ್ಡ ಬಂದ್ರೆ ಎರಡು ಸಬ್ಸೆಪರೇಟ್ ಆಗುತ್ತಾ? ಕೊಲಿಷನ್ ಅಂದ್ರೆ ಗೊತ್ತಲ್ಲ ನಿಮ್ಗೆ ಹೇಗೆ ಅಂತ. ಕೊಲಿಷನ್ ಆಗಲ್ಲ ವೇವ್ ಫಾರ್ಮ್ ಇದ್ರೆ. ಎರಡು ಪಾರ್ಟಿಕಲ್ಸ್ ಇದ್ರೆ ಮಾತ್ರ ಕೊಲಿಷನ್ ಆಗುತ್ತೆ. ಇಲ್ಲಿ ಕೊಲಿಷನ್ ಆದ್ರೆ ಮಾತ್ರ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಬರುತ್ತೆ ಅಂತ ಅಸ್ಯೂಮ್ ಮಾಡಿದ್ದಾರೆ. ಸೊ ಇಲ್ಲೇನಾಯ್ತು, ವೇವ್ ವಿ ಕನ್ಸಿಡರ್ ಲೈಟ್ ಆಸ್ ಅ ಫಾರ್ಮ್ ಆಫ್ ವೇವ್, ಓಕೆ, ಅಂಡ್ ಇಟ್ ಹಿಟ್ಸ್ ಆನ್ ದ ಮೆಟಲ್ಸ್. ಆದಾಗ ಏನಾಯ್ತು, ಇಟ್ ವೋಂಟ್ ಎಲೆಕ್ಟ್ರಾನ್ ಬರಕ್ ಸಾಧ್ಯನೇ ಇಲ್ಲ. Electron is what? Electron is a particle. Electron is not a wave. Okay. Electron is a particle. Particle to particle interaction ಇದ್ರೆ ಮಾತ್ರ ಕೊಲಿಷನ್ ಆಗುತ್ತೆ. ಕೊಲಿಷನ್ ಆದ್ರೆ ಮಾತ್ರ ಏನಾಗುತ್ತೆ, ಸೊ ಏನು ಮೆಟಲ್ಸ್ ಅಂದ್ರೆ ಏನೈತೆ, ಇಲ್ಲಿ ನೋಡಿ ಹೇಳ್ತೀನಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ತಾ ಇದೀನಿ. ಮೆಟಲ್ಸ್ ಅಲ್ಲಿ ಈ ತರ ಪಾರ್ಟಿಕಲ್ಸ್ ಇರುತ್ತೆ ಅಂತ ಇಟ್ಕೊಳ್ಳಿ. ಹತ್ರನೇ ಇರುತ್ತೆ, ಕರೆಕ್ಟ್? ತುಂಬಾ ಹತ್ರ ಇರುತ್ತೆ. ಬಟ್ ನಾನು ಈ ತರ ಬರಿತಾ ಇದೀನಿ. ಸಪೋಸ್ ಒಂದನ್ನ ತೆಗಿಬೇಕು ಅಂತಂದ್ರೆ, ನಾನು ಹೇಳಿದೀನಿ ಸ್ಟ್ರೈಕರ್ ಅಂದ್ರೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಆ ಜಾಗದಿಂದ ಮೂವ್ ಆಗ್ಬೇಕಂತಂದ್ರೆ, ಈ ಸ್ಟ್ರೈಕರ್ ಮೂವ್ ಆಗ್ಬೇಕಂತಂದ್ರೆ ನೀವು ವೇವ್ಸ್ ಇರುತ್ತಲ್ಲ, ಏನೋ ವೇವ್ಸ್ ಅಂದ್ರೆ ಏನೋ ರೋಪ್ ಅಂತ ತಗೊಂಡು ಹಿಂಗ್ ಮಾಡ್ತಾ ಇದ್ರೆ ವೇವ್ಸ್ ತರ ಮಾಡಿದ್ರೆ ಅದು ಮೂವ್ ಆಗುತ್ತಾ? ಆಗಲ್ಲ. ಏನ್ ಮಾಡ್ಬೇಕು, ಇನ್ನೊಂದು ಸ್ಟ್ರೈಕರ್, ಇನ್ನೊಂದು ಪಾರ್ಟಿಕಲ್ ನೇಚರ್ ಇರೋದ್ರಿಂದ ತಗೊಂಡ್ಬಂದು ಮೂವ್ ಮಾಡಿದ್ರೆ ಅದು ಆ ಕಡೆ ಈ ಕಡೆ ಮೂವ್ ಆಗುತ್ತೆ. ಅಂಡರ್ಸ್ಟುಡ್? ವೇವ್ ಫಾರ್ಮ್ ಇದ್ರೆ ಅದು ಮೂವ್ ಆಗಲ್ಲ. ಸೊ ಮೂವ್ ಆದ್ರೆ ಮಾತ್ರ ಏನು, ಸೊ ಸಿ ಒನ್ ಪಾರ್ಟಿಕಲ್ ಇನ್ನೊಂದು ಪಾರ್ಟಿಕಲ್ ಹಿಟ್ ಆದ್ರೆ ಮಾತ್ರ, ಕೊಲೈಡ್ ಆದ್ರೆ ಮಾತ್ರ. ಓಕೆ, ದಟ್ ಇಸ್ ವರ್ಡ್ ಇಸ್ ಕೊಲಿಷನ್. ಸೊ ಲಾಸ್ಟ್ ಇಯರ್ ಅಲ್ಲೇ ನೀವು ಸ್ಟಡಿ ಮಾಡಿದ್ರೆ ಕೊಲಿಷನ್ ಎಲ್ಲ. ಸೊ ಕೊಲಿಷನ್ ಆದ್ರೆ ಮಾತ್ರ ಎಲೆಕ್ಟ್ರಾನ್ಸ್ ಬರುತ್ತೆ, ಇಲ್ಲಾಂದ್ರೆ ಯಾವುದೇ ತರ ಎಲೆಕ್ಟ್ರಾನ್ಸ್ ಎಮಿಟ್ ಆಗಲ್ಲ. ಅದನ್ನ ಅರ್ಥ ಮಾಡ್ಕೊಂಡ್ರು. ಸೊ ಇಷ್ಟೋ ತನಕ ಸ್ಟಡಿ ಮಾಡಿದ್ದೇನು, ಇಷ್ಟೋ ತನಕ ಎಕ್ಸ್ಪ್ಲೇನ್ ಮಾಡಿದ್ದೇನು, ಇಂಟರ್ಫರೆನ್ಸ್, ರಿಫ್ರಾಕ್ಷನ್ ಎಲ್ಲದೂ ಸಹ ವೇವ್ ಥಿಯರಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿತ್ತು. ಇದಕ್ಕೆ ಏನಾದ್ರೂ ಬೇಕಂತಂದ್ರೆ, ಸಪೋಸ್ ಇಫ್ ಯು ವಾಂಟ್ ಟು ಎಕ್ಸ್ಪ್ಲೇನ್ ದ ವಿಚ್ ಎಫೆಕ್ಟ್, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಓಕೆ, ನೆಕ್ಸ್ಟ್ ಇನ್ನೇನಿದೆ, ಕಾಂಪ್ಟನ್ ಎಫೆಕ್ಟ್. ಸುಮಾರಿದೆ, ಇನ್ನು ಸುಮಾರು ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಇತ್ತು. ಕಾಂಪ್ಟನ್ ಸ್ಕ್ಯಾಟರಿಂಗ್ ಅಂತ ಇತ್ತು, ಎಕ್ಸ್ರೇ ಸ್ಕ್ಯಾಟರಿಂಗ್ ಅಂತ ಇತ್ತು. ಎಕ್ಸ್ರೇ ಹೇಗೆ ಪ್ರೊಡ್ಯೂಸ್ ಆಗುತ್ತೆ, ಎಕ್ಸ್ರೇ ಪ್ರೊಡ್ಯೂಸ್ ಆಗ್ಬೇಕನ್ನೋ ಅಷ್ಟೇ ಇದೇ ಇರಬೇಕು ಅಂತ. ಸೊ ಇದೆಲ್ಲ ಏನು, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಅಂದ್ರೆ ವೇವ್ ಥಿಯರಿಯಿಂದ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಕನ್ಕ್ಲೂಡ್ ಮಾಡಿದ್ರು. ದೇ ಕನ್ಕ್ಲೂಡೆಡ್, ಸೈಂಟಿಸ್ಟ್ ಕನ್ಕ್ಲೂಡೆಡ್ ಅಂದ್ರೆ ಒಂದು ಡಿಸಿಷನ್ ಬಂದ್ರು, ಇದಾಕೆ ಸಾಧ್ಯ ಇಲ್ಲ, ಹೆಂಗಾಗ ಸಾಧ್ಯ ಅಂತ. ಆಮೇಲೆ ಏನಾಯ್ತು, ಸೊ ಹಂಗಂತ ಹೇಳ್ಬಿಟ್ಟು ಅವಾಗ ಏನಾಯ್ತು, ಹಾಗಿದ್ರೆ ಏನಾಯ್ತು, ಲೈಟ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್ ಅಂತ ಅಸ್ಯೂಮ್ ಮಾಡಿದ್ರು. ಈ ತರ ಪಾರ್ಟಿಕಲ್, ಸ್ಟ್ರೀಮ್ ಆಫ್ ಪಾರ್ಟಿಕಲ್ಸ್ ಒಂದೇ ಸ್ಟ್ರೈಟ್ ಲೈನ್ ಎಲ್ಲ ಇರುತ್ತೆ, ಹತ್ರ ಇರುತ್ತೆ ಸ್ಟ್ರೀಮ್ ಆಫ್ ಪಾರ್ಟಿಕಲ್ಸ್ ಅಂತ. ಒಂದೊಂದು ಪಾರ್ಟಿಕಲ್ಗೆ ಒಂದೊಂದು ಎನರ್ಜಿ ಇರುತ್ತೆ, ಪ್ಯಾಕೆಟ್ಸ್ ಆಫ್ ಎನರ್ಜಿ. ಈಚ್ ಅಂಡ್ ಎವ್ರಿ ಪಾರ್ಟಿಕಲ್ ಇಸ್, ಸೊ ಲೈಟ್ ಈಸ್ ಮೇಡ್ ಅಪ್ ಆಫ್ ಸ್ಟ್ರೀಮ್ ಆಫ್ ಪಾರ್ಟಿಕಲ್ಸ್. ನೋಡಿ, ಪಾರ್ಟಿಕಲ್ ತರ ವೇವ್ ಇತ್ತು, ಇಲ್ಲ ವೇವ್ ಇತ್ತು ಬಟ್ ಈ ತರನು ಇದೆ. ಸೊ ಈ ತರನು ಆಗ ಸಾಧ್ಯತೆ ಇದೆ ಅಂತ ಹೇಳಿದ್ರು. ಸೊ ಈಚ್ ಅಂಡ್ ಎವ್ರಿ ಪ್ಯಾಕೆಟ್ಸ್ ಆಫ್ ಎನರ್ಜಿ ಇಸ್ ನೋನ್ ಆಸ್ ಕ್ವಾಂಟಾ ಆರ್ ಫೋಟಾನ್ ಅಂತ ಹೇಳಿದ್ರಂತೆ. ಫೋಟಾನ್, ಓಕೆ, ಫೋಟಾನ್ ಅಂತ ಹೇಳಿದ್ರು. ಸೊ ನೌ ಇಟ್ ಇಸ್ hν. ಈಚ್ ಅಂಡ್ ಎವ್ರಿ packets consist of a minimum energy, that is known as hν. And what is that? Energy hν ಇರುತ್ತೆ, ಅದಕ್ಕೆ h ಅಂದ್ರೆ Planck's constant ಅಂತ ಅದಕ್ಕೊಂದು ಹೆಸರು ಕೊಟ್ಟರು. ಸೊ ಪ್ಲಾಂಕ್ ಅಂತ ಒಬ್ಬ ಸೈಂಟಿಸ್ಟ್, those things it comes in the next lesson, that is Planck's constant hν. h is nothing but Planck. Okay, Planck's constant. And the E is equal to hν. Very very important. E is equal to hν is what? Energy of a photon. Photon ಅಂದ್ರೆ ಏನು? Light particles. ಇಷ್ಟ ತನಕ ಲೈಟ್ ವೇವ್ ಅಂತ ಇತ್ತು, ಇವಾಗ ಏನಾಯ್ತು, ಫೋಟಾನ್ ಅಂತ, ಕ್ವಾಂಟಮ್ ಅಂತ ಹೇಳ್ತಾರೆ. ಸೊ ಫೋಟಾನ್ ಅಂತ ಆಯ್ತು. ಸೊ ಇವಾಗ ಕನ್ಕ್ಲೂಷನ್ ಸ್ಟಾರ್ಟ್. ಇದೇನು,
ಕನ್ಸರ್ನ್ ಮಾಡ್ಬೇಕು ಇವಾಗ, ವೇವ್ ಅಂತನೋ ಪಾರ್ಟಿಕಲ್ ಅಂತನೋ, ವೇವ್ ಅಂತನೋ ಪಾರ್ಟಿಕಲ್ ಅಂತನೋ. ಸೊ ಇದೇ ಪಾರ್ಟಿಕಲ್ ನೇಚರ್ನ, ಇದೇ ತರ ಪಾರ್ಟಿಕಲ್ ಬಂತು, ಹೀಗೆಲ್ಲ ಪಾರ್ಟಿಕಲ್ಸ್ ಇತ್ತು, ಅದೇನಾದ್ರೂ ಸಹ ಪೋಲರೈಸೇಷನ್ ಅಂತ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತಂದ್ರೆ ಯು ಕಾಂಟ್ ಎಕ್ಸ್ಪ್ಲೇನ್ ಪೋಲರೈಸೇಷನ್ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಏನು, ಇಂಟರ್ಫರೆನ್ಸ್ ಎಕ್ಸ್ಪ್ಲೇನ್ ಮಾಡ್ಬೇಕು, ಡಿಫ್ರಾಕ್ಷನ್ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಏನ್ ಹೇಳಿದ್ದೆ ಲಾಸ್ಟ್ ಕ್ಲಾಸ್ ಅಲ್ಲಿ, ಸೊ ವೇವ್ ಇರಬೇಕು. ಕರೆಕ್ಟ್. ದಿಸ್ ಇಸ್ ಏನು ಎಕ್ಸ್ಪ್ಲೇಷನ್ ಆಫ್ ಇಂಟರ್ಫರೆನ್ಸ್ ಡಿಫ್ರಾಕ್ಷನ್ ಅಲ್ಲಿ ವೇವ್ ಬೇಕು. ಈ ಪಾರ್ಟಿಕಲ್ ನಾವು ಕಂಡಿಡಿದ್ವಿ ಪಾರ್ಟಿಕಲ್ ನೇಚರ್ ಅಂತ. ಸೊ ಪಾರ್ಟಿಕಲ್ ನೇಚರ್ ಅಪ್ಲೈ ಮಾಡಿದ್ರೆ ಇಟ್ ವೋಂಟ್ ವರ್ಕ್. ಸೊ ಎಲ್ಲದೂ ಕನ್ಕ್ಲೂಷನ್ ಆಗಿ ಎಲ್ಲದೂ ಫೈನಲ್ ಆಗಿ ಏನ್ ಮಾಡಿದ್ರು, ಐನ್ಸ್ಟೀನ್ ಪ್ರಪೋಸ್ ದಟ್, ಓಕೆ, he thought that, okay, so the not electron, so the light behaves as a particle. ವೇವ್ ಇತ್ತು, ಇವಾಗ ಪಾರ್ಟಿಕಲ್ ಅಂದ್ರೆ ಏನು, ಈ ತರ. ಕರೆಕ್ಟ್. ವೇವ್ ಅಂದ್ರೆ ಹೀಗೆ ಅರ್ಥ ಆಗ್ತಿದೆಯಲ್ಲ ನಿಮ್ಗೆ, ವೇವ್ ಅಂದ್ರೆ ಹೀಗೆ, ಓಕೆ, ಪಾರ್ಟಿಕಲ್ ಅಂದ್ರೆ ಈ ತರ, ಓಕೆ. ಸ್ಟ್ರೀಮ್ ಆಫ್ ಪಾರ್ಟಿಕಲ್ಸ್ ಇದ್ರೂ ಸಹ ಸ್ಟ್ರೈಟ್ ಲೈನ್ ಮೂವ್ ಆಗುತ್ತೆ. ಸ್ಟ್ರೀಮ್ ಆಫ್ ಪಾರ್ಟಿಕಲ್ಸ್ ಆಲ್ಸೋ ಮೂವ್ಸ್ ಹತ್ರ ಸ್ಟ್ರೀಮ್ ಆಫ್ ಪಾರ್ಟಿಕಲ್ಸ್ ಏನಾಗುತ್ತೆ, ಅದು ಸ್ಟ್ರೈಟ್ ಲೈನ್ ತರ ಕಾಣಿಸುತ್ತೆ. ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡಿ, very very important. So finally what they concluded, scientists, as to explain the what we call, so to explain the phenomena like photoelectric effect, Compton effect and all, wave theory is insufficient. Wave theory is not enough to explain. Wave theory ಇಂದ explain ಮಾಡಕ್ ಆಗದೇ ಇಲ್ಲ photoelectric effect. ಹಾಗಾಗಿ it is a different wave form should be different. What is that? Light nature should be different. What is that light nature? ಪಾರ್ಟಿಕಲ್ ನೇಚರ್. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ಹಂಗಾದ್ರೆ ಏನಾಯ್ತು, ಇವಾಗೇನು ಹೇಳಿದ್ವಿ, ಎಲೆಕ್ಟ್ರಾನ್ ಬರ್ಬೇಕಂತಂದ್ರೆ ಏನು, ಇಫ್ ಎಲೆಕ್ಟ್ರಾನ್ should comes out of the metal means it should be a particle. Light should be a particle. ಪಾರ್ಟಿಕಲ್ ಟು ಪಾರ್ಟಿಕಲ್ ಕೊಲಿಷನ್ ಇಂದ ಹೇಳಿದ್ನಲ್ಲ, ಕೊಲೈಡ್ ಆಗೋದ್ರಿಂದ ಸೊ ಏನಾಯ್ತು, ಎಮಿಟ್ ಆಗುತ್ತೆ ಎಲೆಕ್ಟ್ರಾನ್ಸ್ ಅಂತ ಹೇಳಿದೀನಿ ನಾನು. ಅಂದ್ರೆ ಇದೇನಾಯ್ತು, ಇದು ಫೋಟಾನ್ ಎನರ್ಜಿ, ಫೋಟಾನ್ ಈ ತರ ಬಂತು. ಇಟ್ ಇಸ್ ಅ ಸ್ಲೈಟ್ ಅಂಡ್ ಹೆಂಗ್ ಬರುತ್ತೆ, ಪಾರ್ಟಿಕಲ್ಸ್ ತರನೇ ಬರುತ್ತೆ. ಓಕೆ, ಈ ಪಾರ್ಟಿಕಲ್ ಹೆಚ್ಚು ಇರುವಂತ ಎನರ್ಜಿ ಪಾರ್ಟಿಕಲ್ ಬಂತು, ಕೊಲೈಡ್ ಆಯ್ತು. ಸೊ ಇಟ್ ವಿಲ್ ಎಮಿಟ್ ವಾಟ್, ಎಲೆಕ್ಟ್ರಾನ್ಸ್ ಎಮಿಟ್ ಆಯ್ತು ಅಂತ. ಸೊ ದಿಸ್ is how they analyze this one. So it is not at all possible. ಹಾಗಾದ್ರೆ ಪಾಸಿಬಿಲಿಟಿ ಇಲ್ಲ ಅಂತಂದ್ಮೇಲೆ ಏನ್ ಮಾಡ್ಬೇಕು, ವಿ ಹ್ಯಾವ್ ಟು ಥಿಂಕ್ ಅದರ್ವೈಸ್. ಸೊ ಬೇರೆ ತರ ಯೋಚನೆ ಮಾಡ್ಬೇಕು. ಏನ್ ಯೋಚನೆ ಮಾಡ್ಬೇಕು, ಸೊ ದಟ್ ಫೋಟಾನ್ ಅಂತಂದ್ರೆ ಫೋಟಾನ್ ಆಫ್ ಎನರ್ಜಿ ಅಂದ್ರೆ ಫೋಟಾನ್ ಅಂತಂದ್ರೆ ಇವಾಗ ಲೈಟ್ ಬಿಹೇವ್ಸ್ ಆಸ್ ಅ ಫೋಟಾನ್, ಅಂದ್ರೆ ಪಾರ್ಟಿಕಲ್ಸ್ ತರ ಬಿಹೇವ್ ಆಗ್ತಿದೆ. ಪಾರ್ಟಿಕಲ್ಸ್, ಓಕೆ, ಪಾರ್ಟಿಕಲ್ಸ್ ತರ ಬೇಕು ಏನಕ್ಕೆ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಕಾಂಪ್ಟನ್ ಎಫೆಕ್ಟ್, ಮೆನಿ ಎಫೆಕ್ಟ್ಸ್ ಎಕ್ಸ್ಪ್ಲೇನ್ ಮಾಡೋಷ್ಟೊತ್ತಿಗೆ. ಅದೇ ತರ ಏನಿದೆ ನೆಕ್ಸ್ಟ್, ವಾಟ್ ದೇ ಟೋಲ್ಡ್ ಬಿಫೋರ್ ದಟ್, wave nature. So to explain interference, diffraction, reflection ಎಲ್ಲದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಏನ್ ಬೇಕು, ವೇವ್ ನೇಚರ್ ಬೇಕು. ಸೊ ವಾಟ್ ದೇ ಡಿಸೈಡೆಡ್ ಇಸ್, ಓಕೆ, ಡ್ಯುಯಲ್ ನೇಚರ್ ಫಾರ್ ದ ಲೈಟ್. ಡ್ಯುಯಲ್ ಅಂದ್ರೆ ಗೊತ್ತಾ, ಎರಡು, ದ್ವಿ ಅಂತ ಹೇಳ್ಬೋದೇನೋ. ಓಕೆ, ಎರಡು ತರನು ಇದೆ ಅದಕ್ಕೆ, ಲೈಟ್ಗೆ ಎರಡು ತರ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ವಾಟ್ ಇಸ್ ದಟ್, ಎರಡು ತರ ಪ್ರಾಪರ್ಟಿ ಇದೆ. ಏನು, ಇಂಟರ್ಫರೆನ್ಸ್, ಡಿಫ್ರಾಕ್ಷನ್, ಪೋಲರೈಸೇಷನ್ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ವೇವ್ ನೇಚರ್ ಬೇಕು. ಓಕೆ, ವೇವ್ ಥಿಯರಿ ಯೂಸ್ ಮಾಡ್ಬೇಕು ನಾವು, ಹೈಗನ್ಸ್ ಪ್ರಿನ್ಸಿಪಲ್ ಎಲ್ಲ ಯೂಸ್ ಮಾಡ್ಬೇಕು. ಅದೇ ತರ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಎಕ್ಸ್ಪ್ಲೇನ್ ಮಾಡೋಷ್ಟೊತ್ತಿಗೆ ಅಥವಾ ಕಾಂಪ್ಟನ್ ಎಲ್ಲ ಸ್ಕ್ಯಾಟ್ರಿಂಗ್ ಅಂತ ಹೇಳ್ತೀವಿ, ಸ್ಕ್ಯಾಟರ್ ಆಗುತ್ತೆ ಒಂದೊಂದಕ್ಕೆ. ಸ್ಕ್ಯಾಟರ್ ಆಗ್ಬೇಕಂದ್ರೆ ವೇವ್ ಸ್ಕ್ಯಾಟರ್ ಆಗಲ್ಲ, ಪಾರ್ಟಿಕಲ್ಸ್ ಇದ್ರೆ ಮಾತ್ರ ಸ್ಕ್ಯಾಟರ್ ಆಗುತ್ತೆ. ಎಕ್ಸಾಂಪಲ್ ಅದ್ರ ಕೊಡ್ತಾ ಇದ್ದೀನಿ ನಾನು ಅವಾಗಿಂದ. ಈ ತರ ನೀವು ಒಂದು ಥ್ರೆಡ್ ಅಥವಾ ಒಂದು ದಾರನ, ಹಗ್ಗನ ಹಿಂಗ್ ಮಾಡ್ತಾ ಹೋಗಿ, ಹಗ್ಗ ಇಸ್ ಫಾರ್ಮ್ ಆಫ್ ಅ ವೇವ್. ಹಗ್ಗ ಏನ್ ಮಾಡ್ತೀನಿ, ವೇವ್ ತರ ಕಾಣಿಸುತ್ತೆ, ಹಗ್ಗ ಹಿಂಗ್ ಮಾಡ್ತಾ ಇದ್ರೆ ಅದು ವೇವ್. ಓಕೆ, ಅದೇನಾದ್ರೂ ಸಹ ಸಪರೇಟ್ ಮಾಡುತ್ತೆ ಪಾರ್ಟಿಕಲ್ಸ್ ನ, ಇಲ್ಲಿ ಚದುರಿಸಂಗ್ ಮಾಡಲ್ಲ. ಪಾರ್ಟಿಕಲ್ಸ್ ಚದುರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ನಾನು ಎಕ್ಸಾಂಪಲ್ ಕೊಟ್ಟಿರೋದು ಅದೇನೆ. ಏನು, ಕೇರಂ ಬೋರ್ಡ್ ಅಲ್ಲಿ ಸ್ಟ್ರೈಕರ್ ನ ಹಿಟ್ ಮಾಡಿದ್ರೆ, ಅಂದ್ರೆ ಸ್ಟ್ರೈಕರ್ ಯೂಸ್ ಮಾಡಿದ್ರೆ ಮಾತ್ರ ಪಾರ್ಟಿಕಲ್ಸ್ ಆ ಕಡೆ ಈ ಕಡೆ ಹೋಗುತ್ತೆ, ಚದುರುತ್ತೆ. ಕರೆಕ್ಟ್. ಸೊ ವೇವ್ಸ್ ಅಲ್ಲಿ ಫಾರ್ಮ್ ಅದ್ನಾಗ ಏನಾಯ್ತು, ಎರಡು ಫಾರ್ಮ್ ಇದೆ, ವೇವ್ ಫಾರ್ಮ್ ಇದೆ ಮತ್ತೆ ಪಾರ್ಟಿಕಲ್ ನೇಚರ್ ಇದೆ ಅಂತ ಪ್ರೂವ್ ಮಾಡಿದ್ರು. ಸೊ ದೇ ಗೇವ್ ದ ಅಸಂಪ್ಷನ್ ದಟ್ ಇಸ್ ಡ್ಯುಯಲ್ ನೇಚರ್ ಆಫ್ ಲೈಟ್. ಓಕೆ, ಲೈಟ್ ಬಿಹೇವ್ಸ್ ಆಸ್ ಬೋತ್, ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಲೈಟ್ ಬಿಹೇವ್ಸ್, ಅದೇನಾಯ್ತು, ಹೊಸ ಓಪನ್ ಆಯ್ತು, ಹೊಸ ಬ್ರಾಂಚ್ ಆಫ್ ಫಿಸಿಕ್ಸ್ ಅಂತ ಹೇಳಿದ್ನಲ್ಲ. ಲೈಟ್ ಬಿಹೇವ್ಸ್ ಆಸ್ ಬೋತ್ ವಾಟ್, ವೇವ್ ಅಂಡ್ ಪಾರ್ಟಿಕಲ್. Some phenomena can be explained on the basis of wave theory. Some phenomena can be explained on the basis of particle nature or photon theory. So this is the, ಅದಕ್ಕೋಸ್ಕರ ಏನಾಯ್ತು, ಐನ್ಸ್ಟೀನ್ ಇದೆಲ್ಲ ಎಕ್ಸ್ಪ್ಲೇನ್, ಐನ್ಸ್ಟೀನ್ಗೆ ಮತ್ತೆ ಎಲೆಕ್ಟ್ರಾನ್ ಕಂಡುಹಿಡಿದವ್ರಿಗೆ, ಥಾಮ್ಸನ್ಗೆ, ಎಲ್ಲರಿಗೂ ನೋಬೆಲ್ ಪ್ರೈಸ್ ಅನ್ನ ಕೊಟ್ಟರು. ಐನ್ಸ್ಟೀನ್ಗೆ E=mc² ಕಂಡುಹಿಡಿದಕ್ಕೆಲ್ಲ ಕೊಟ್ಟಿರೋದು ಈ ನೋಬೆಲ್ ಪ್ರೈಸ್ ನ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ನ ಕಂಡುಹಿಡಿದಕ್ಕೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಕೊಟ್ಬಿಟ್ಟು ಏನಾದ್ರು ಡ್ಯುಯಲ್ ನೇಚರ್ ಅಂತ ಹೇಳಿದ್ರು. ಇನ್ನೊಂದು
ಇನ್ನೊಂದು ಏನಂತ ಅಂದ್ರೆ ಎಕ್ಸ್ಪ್ಲೇನ್ ಮಾಡಿದ್ದೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ನ ಈಕ್ವೇಶನ್ಸ್ ಇದೆ ಹೇಳಿದ್ನಲ್ಲ, ಇಟ್ಸ್ ಅ ಥಿಯರಿ. ಇಟ್ ಇಸ್ ಅ ವೆರಿ ಸಿಂಪಲ್ ಚಾಪ್ಟರ್ ಅಂಡ್ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್. ಸೊ ಫ್ರಮ್ ದಿಸ್ ಡೆರಿವೇಶನ್ಸ್ ಹತ್ರ ಏನು ಬರಲ್ಲ, ನ್ಯೂಮೆರಿಕಲ್ಸ್ ತುಂಬಾನೇ ಕಡಿಮೆ ಬರುತ್ತೆ, ಬಟ್ ತುಂಬಾನೇ ಈಸಿ ಚಾಪ್ಟರ್, ಅರ್ಥ ಮಾಡ್ಕೊಂಬಿಡಿ ಅಷ್ಟೇ. ಸೊ ಈ ಅರ್ಥ ಮಾಡ್ಕೊಳ್ಳೋಕ್ಕೂ ಈಸಿ. ಸೊ ವಾಟ್ ಹಿ ಐನ್ಸ್ಟೈನ್ಸ್ ಫೋಟೋಎಲೆಕ್ಟ್ರಿಕ್ ಈಕ್ವೇಶನ್, ಎನರ್ಜಿ ಕ್ವಾಂಟಮ್ ಆಫ್ ರೇಡಿಯೇಷನ್. ಕ್ವಾಂಟಮ್ ಆಫ್ ಎನರ್ಜಿ ಅಂತ ಹೇಳಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದೀನಿ. ನೆಕ್ಸ್ಟ್ ವರ್ಡ್ ಇಸ್ ಕ್ವಾಂಟಮ್. ಕ್ವಾಂಟಮ್ ಇದರಿಂದ ಏನಾಯ್ತು, ಇದನ್ನ ಎಕ್ಸ್ಪ್ಲೇನ್ ಮಾಡುವಂತ ಫಿಸಿಕ್ಸ್ ನ ಕ್ವಾಂಟಮ್ ಫಿಸಿಕ್ಸ್ ಅಂತ ಹೇಳ್ತೀವಿ. ಸ್ಟಾರ್ಟ್ ಆಗಿದ್ದು ಮಾಡರ್ನ್ ಫಿಸಿಕ್ಸ್ ಅಂತ ಹೇಳ್ತೀವಿ. ಮಾಡರ್ನ್ ಫಿಸಿಕ್ಸ್ ಯಾವಾಗ 20th ಸೆಂಚುರಿ, ಅರ್ಲಿ 1905 1906 ಅವಾಗ ಕಂಡು ಹಿಡಿದ್ರೆ, ಯಾವಾಗ ಎಲೆಕ್ಟ್ರಾನ್ ಆಸ್ ಎ ಪಾರ್ಟಿಕಲ್ ಅಂತ. ಎಲೆಕ್ಟ್ರಾನ್ ಪಾರ್ಟಿಕಲ್ ಅಲ್ಲ, ಏನು ಎಲೆಕ್ಟ್ರಾನ್ ಪಾರ್ಟಿಕಲ್ ಆಗಿ ಬರ್ಬೇಕಂತಂದೇನು, ಲೈಟ್ ಆಸ್ ಎ ಪಾರ್ಟಿಕಲ್, ಲೈಟ್ ಆಸ್ ಎ ಪಾರ್ಟಿಕಲ್ ಅಂತ ಯಾವಾಗ ಕಂಡು ಹಿಡಿದ್ರು, ಅವಾಗ ಕ್ವಾಂಟಮ್ ಆಫ್ ಎನರ್ಜಿ ಅಂತ. ಅವಾಗ ಏನಾಯ್ತು, ಓಪನ್ ಎ ನ್ಯೂ ಚಾಪ್ಟರ್, ನ್ಯೂ ಬ್ರಾಂಚ್ ಇನ್ ಫಿಸಿಕ್ಸ್, ದಟ್ ಇಸ್ ಮಾಡರ್ನ್ ಫಿಸಿಕ್ಸ್ ಅಂತೀವಿ ಅಥವಾ ಕ್ವಾಂಟಮ್ ಫಿಸಿಕ್ಸ್ ಅಂತೀವಿ. ಇಷ್ಟೆಲ್ಲ ಓದಿದ್ದೇನು ಕ್ಲಾಸಿಕಲ್ ಫಿಸಿಕ್ಸ್. ಯಾಕೆ ಕ್ವಾಂಟಮ್ ಅಂದ್ರೇನು, ಪಾರ್ಟಿಕಲ್, ವೆರಿ ವೆರಿ ಸ್ಮಾಲ್ ಪಾರ್ಟಿಕಲ್ಸ್, ಕಣ್ಣಿಗಂತೂ ಕಾಣಿಸೋದೇ ಇಲ್ಲ. ಓಕೆ, ಎನರ್ಜಿ ಇರುತ್ತೆ, ದಟ್ ವಿಲ್ ಫೈಂಡ್ ಔಟ್. ನೌ ವಾಟ್ ಹಿ ಟೋಲ್ಡ್ ಆಲ್ಬರ್ಟ್ ಐನ್ಸ್ಟೀನ್. ಒಂದ್ ನಿಮಿಷ. So Albert Einstein so what he told us, okay, this energy is there, no, radiation energy from the sun, or the radiation, electromagnetic wave, electromagnetic radiation is other wave anta kandilla avaga. Now we have to consider as electromagnetic radiation. Okay, that electromagnetic radiation is what is discrete, continuous ಇಲ್ಲ, ವೇವ್ ಆದ್ರೆ ನೋಡಿ ಕಂಟಿನ್ಯೂಸ್ ಇರುತ್ತೆ, ಕರೆಕ್ಟ್. ಸೊ ಇವಾಗ ಏನಾಯ್ತು, ಇಟ್ ಕನ್ಸಿಸ್ಟ್ ಆಫ್ ಡಿಸ್ಕ್ರೀಟ್ ಯೂನಿಟ್ಸ್. ವಾಟ್ ಇಸ್ ಡಿಸ್ಕ್ರೀಟ್ ಯೂನಿಟ್ಸ್ ಅಂದ್ರೇನು, ಇದೊಂದು ಯೂನಿಟ್ ಇದೊಂದು ಹತ್ತತ್ರ ಇರ್ಬೋದು ಅದು, ಬಟ್ ಇಸ್ ಸಪರೇಟ್ ಇದೆ, ಕಂಟಿನ್ಯೂಸ್ ಇಲ್ಲ, ನಾಟ್ ಕಂಟಿನ್ಯೂಸ್. ಜಸ್ಟ್ ಲೈಕ್ ವೇವ್, ಇಟ್ ಇಸ್ ನಾಟ್ ಕಂಟಿನ್ಯೂಸ್, ಇಟ್ ಇಸ್ ಡಿಸ್ಕ್ರೀಟ್. ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ದ ಅಸಂಪ್ಷನ್ ಇಲ್ಲ, ಪ್ರೂವ್ ಮಾಡಿ ತೋರಿಸಿದ್ನ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇಂದ. ಓಕೆ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಪ್ರೂವ್ ದಟ್. ಸೊ ಇಟ್ ಇಸ್ ದಟ್ ದ ರೇಡಿಯೇಷನ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇಸ್ ನಾಟ್ ಕಂಟಿನ್ಯೂಸ್. ವೇವ್ ಅಲ್ಲಿ ಇದೆ, ವೇವ್ ಬೇಕು ಅದು, ಓಕೆ, ನಾಟ್ ಕಂಟಿನ್ಯೂಸ್ ಬಟ್ ಇಟ್ ಇಸ್ ಡಿಸ್ಕ್ರೀಟ್. ಈ ತರ ಕಂಟಿನ್ಯೂಸ್ ಅಂದ್ರೆ ವೇವ್ ತರ, ಕಂಟಿನ್ಯೂಸ್ ಇಲ್ಲ. ಸೊ ಇದು ಸ್ಟ್ರೈಟ್ ಲೈನ್ ಹೆಂಗಂತ ಹೇಳ್ತೀರಾ, ಪಕ್ಕ ಇದ್ರೆ ಸ್ಟ್ರೈಟ್ ಲೈನ್ ಆಗುತ್ತೆ, ಒಂದೊಂದಕ್ಕೆ ಜಾಯ್ನ್ ಆಗಿ ಸ್ಟ್ರೈಟ್ ಲೈನ್ ಆಗುತ್ತೆ, ಬಟ್ ಸಪರೇಟ್, ಎಲ್ಲದೂ ಸಪರೇಟ್. ಈಚ್ ಅಂಡ್ ಎವ್ರಿಥಿಂಗ್ ಪೊಸೆಸಸ್ ಪ್ಯಾಕೆಟ್ಸ್ ಆಫ್ ಎನರ್ಜಿ. ಈಚ್ ಅಂಡ್ ಕ್ವಾಂಟಾ ಆರ್ ಫೋಟಾನ್, ಕ್ವಾಂಟಾ ಅಂತ ಹೇಳ್ತಾರೆ ಇದನ್ನ. ಓಕೆ, ಇದನ್ನ ಏನಂತಾರೆ, ಪಾರ್ಟಿಕಲ್ಸ್, ಡಿಸ್ಕ್ರೀಟ್ ಪಾರ್ಟಿಕಲ್ಸ್, ಡಿಸ್ಕ್ರೀಟ್ ಯೂನಿಟ್ಸ್ ಆರ್ ಕಾಲ್ಡ್ ಕ್ವಾಂಟಾ ಅಥವಾ ಫೋಟಾನ್. It consists of energy h nu. E is equal to h nu. Very very important. Each and everything has h nu. ಇದಕ್ಕೂ h nu, ಇದಕ್ಕೂ h nu, ಎಲ್ಲದಕ್ಕೂ h nu ಇರುತ್ತೆ ಎನರ್ಜಿ. Where h is what? H is Planck's constant. What's its value? Planck's constant, I will tell you the value of Planck's constant and all. So Planck's constant, h is Planck's constant, and then nu is what? Nu is the frequency of the incident radiation. And I told mu should be what? Mu should be ಥ್ರೆಶೋಲ್ಡ್ ಇದ್ರೆ ಎಷ್ಟು, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂದ್ರೆ ಎಷ್ಟು ಫ್ರೀಕ್ವೆನ್ಸಿ ಇರುತ್ತೆ ಅಷ್ಟು, ಅದಿದ್ರೆ ಮಾತ್ರ ಎಮಿಟ್ ಆಗುತ್ತೆ, ಇಲ್ಲ ಎಮಿಟ್ ಆಗಲ್ಲ ಅಂತ ಹೇಳಿದೀನಿ. ನಮ್ಗೆ ಇಷ್ಟು ಬೇಕೇ ಬೇಕು, ಅರ್ಥ ಮಾಡ್ಕೊಳ್ಳಿ. ಇವಾಗ ಏನಾಯ್ತು, ದ ಪ್ಲಾಂಕ್ಸ್ ಕ್ವಾಂಟಮ್ ಎನರ್ಜಿ, ದ ಎಲೆಕ್ಟ್ರಾನ್ ಅಬ್ಸಾರ್ಬ್ಸ್ ಎ ಕ್ವಾಂಟಮ್. ನಾವು ಹೌ ಇಟ್ ವರ್ಕ್ಸ್ ಅಕಾರ್ಡಿಂಗ್ ಟು ಥಿಯರಿಟಿಕಲ್ ಎಕ್ಸ್ಪ್ಲೇಷನ್ ಏನಂತಂದ್ರೆ, ಸೊ ಎಲೆಕ್ಟ್ರಾನ್ ಇದೆ ಅಲ್ವಾ, ಎಲ್ಲಿಂದ ಮೆಟಲ್ಸ್ ಅಲ್ಲಿ ಇರುವಂತಹ outmost electron, free electron, okay, it absorbs some amount of energy. How much amount of energy it absorbs? H nu. From where it comes? From the quanta. ಲೈಟ್ ಇಂದ ಬಂದಿರುವಂತಹ ಫೋಟಾನ್ ಅಲ್ಲಿರುವಂತಹ ಎನರ್ಜಿ H nu ಅನ್ನು ಅಬ್ಸಾರ್ಬ್ ಮಾಡುತ್ತೆ. ಅಬ್ಸಾರ್ಬ್ ಅಂದ್ರೆ ತಗೊಳುತ್ತೆ. It absorbs that much of energy, and it that is electrons are emitted. It comes out of this one. After absorbing that much of energy, electrons are emitted. Then how much is the kinetic energy of the electrons? Electrons bantu, it starts moving anta helidaniva. How much it is? The kinetic energy, maximum kinetic energy is given by, okay, H nu minus phi naught, where phi naught is known as the work function of the material. Work function anta adu energy nene. So work function is nothing but the EV. In terms of EV will represent electron volt anta. Ishtu tanka ನಾವು ಎನರ್ಜಿ ಅನ್ನು ಜೂಲ್ಸ್ ಎಲ್ಲ ಬರೀತಿದ್ವಲ್ಲ, ಜೌಲ್ಸ್ ಅಲ್ಲಿ. ಇವಾಗ ನಾವು ಏನ್ ಮಾಡ್ತೀವಿ, ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಬರೀತೀವಿ ಎನರ್ಜಿಯನ್ನ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಬಿಕಾಸ್ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ, ಓಕೆ, that we have to represent that one. Okay, electron volt is the energy yavaga quantum physics alli. So it is
metal surface. So whenever energy, okay, energy of the electron, okay, whenever it absorbs energy of h nu, okay, it absorbs and it becomes more energy. ಅಂದ್ರೆ electron ಎಷ್ಟು energy equal ಆಗುತ್ತೆ, ಎನರ್ಜಿ ಹೊರಗಡೆ ಬರೋಷ್ಟು, ಏನು ಎಲೆಕ್ಟ್ರಾನ್ ಹೊರಗಡೆ ಬರೋಷ್ಟು ಎನರ್ಜಿ ಈಕ್ವಲ್ ಆಗುತ್ತೆ. ಸೊ ದಟ್ ಎಲೆಕ್ಟ್ರಾನ್ ಕಮ್ಸ್ ಔಟ್. ಓಕೆ, ಎಷ್ಟು ಅಬ್ಸರ್ವ್ ಮಾಡುತ್ತೆ, h nu ಅಮೌಂಟ್ ಆಫ್ ಎನರ್ಜಿ. ವರ್ಕ್ ಫಂಕ್ಷನ್ ಅಂತ ಏನ್ ಹೇಳಿದೀನಿ, ವರ್ಕ್ ಫಂಕ್ಷನ್ ಇಸ್ ದ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ. ಸೊ ಎಷ್ಟಿರುತ್ತೆ, ಎಲೆಕ್ಟ್ರಾನ್ ಫ್ರೀ ಎಲೆಕ್ಟ್ರಾನ್ಸ್ ಹೊರಗಡೆ ಬರಕ್ಕೆ ಏನಿರುತ್ತೋ ದಟ್ ಈಸ್ ನೋನ್ ಆಸ್ ದ ವರ್ಕ್ ಫಂಕ್ಷನ್ ಆಫ್ ದಟ್ ಮೆಟಲ್. ವರ್ಕ್ ಫಂಕ್ಷನ್ ಅಂದ್ರೇನು, amount of energy, minimum, again I am telling minimum amount of energy, okay, that metals on the surface, okay, metal surface ಅಲ್ಲಿ ಎಷ್ಟಿರುತ್ತೆ moment of energy that electron should possess. electron ಗೆ ಎಷ್ಟಿರುತ್ತೆ ಅಷ್ಟು ಎನರ್ಜಿನ ನಾವು ವರ್ಕ್ ಫಂಕ್ಷನ್ ಅಂತ ಹೇಳಿ, minimum amount of energy of the metal surface. Okay, so from that it will comes, okay, the electron is emitted, very important, here only I will write, okay. The electron is emitted with the maximum kinetic energy of h nu minus, h nu is what, absorbed energy, and work function is what, minimum amount of energy with which the electron is there. So electron metal surface ಮೇಲೆ ಎಷ್ಟು ಎನರ್ಜಿ ಅಲ್ಲಿ ಇರುತ್ತೋ that is known as a work function. Okay, ಅದೆರಡನ್ನು ಓವರ್ಕಮ್ ಮಾಡಿ maximum kinetic energy ಇಂದ ಬರುತ್ತೆ. This is the very important relation given by Einstein's photoelectric effect relation. It involves work function also, h nu is what, energy of the photon also, and maximum kinetic energy of the electron also. This is a work energy relation, ಏನು photoelectric relation. ಈ ರಿಲೇಷನ್ ಗೆ ಸಹ ಫಾರ್ ದಿಸ್ ಎಕ್ಸ್ಪ್ರೆಷನ್, ಈ ಎಕ್ಸ್ಪ್ಲೇನ್ ಮಾಡಿದಕ್ಕೆ ಸಹ ಐನ್ಸ್ಟೈನ್ ಗೆ ಏನ್ ಬಂದಿರೋದು, ನೊಬೆಲ್ ಪ್ರೈಸ್ ಕೊಟ್ಟಿರೋದು. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ದಿಸ್ ಇಸ್ ನೋನ್ ಆಸ್ ಐನ್ಸ್ಟೈನ್ಸ್ photoelectric equation. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಇಲ್ಲಿ ನೆಗೆಟಿವ್ ಇದೆ, ಪಾಸಿಟಿವ್ ಇರುತ್ತೆ. ಸೊ ದಿಸ್ ಇಸ್ ನೋನ್ ಆಸ್ ಐನ್ಸ್ಟೈನ್ಸ್ photoelectric equation. ಸೊ ಎರಡು ಸೇಮ್ ಆದಾಗ ಏನಾಗುತ್ತೆ, ಈ ಒಂದೊಂದ ಕಂಡೀಷನ್ಸ್ ನೋಡ್ತಾ ಹೋಗೋಣ ಇವಾಗ. ಸೊ ದಟ್ ಇ ಇಸ್ ಈಕ್ವಲ್ ಟು ಹೆಚ್ ನ್ಯೂ, ಕರೆಕ್ಟ್, ಹೆಚ್ ನ್ಯೂ ಮೈನಸ್ ಫೈ ನಾಟ್ ಅಂತ ಇತ್ತಲ್ವಾ. ಸಪೋಸ್ ಈ ಎರಡು ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಕಟ್ ಮಾಡಿದ್ರೆ, ಸೊ ಹೆಚ್ ನ್ಯೂ ಇಸ್ ಈಕ್ವಲ್ ಟು ಫೈ ನಾಟ್, ಕರೆಕ್ಟ್ ನಾಟ್. ಸೊ ದಿಸ್ ಇಸ್ ಒನ್ ಈಕ್ವೇಶನ್. ಈ ತರ ಮಾಡ್ಬೋದು ಯಾವಾಗ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ 0 ಆದಾಗ. ಸೊ ದಟ್ ವಾಟ್ ಇಸ್ ದಟ್ ನ್ಯೂ ನಾಟ್ ಇಸ್ ಈಕ್ವಲ್ ಟು ದಟ್, ಯಾವಾಗ ಆಗುತ್ತೆ ಅದು, whenever below that one nothing is there, below the threshold frequency. So it is should be phi naught. Okay, so minimum phi naught ಅಂತ ಯಾಕೆ ಬರ್ತೀವಿ ಅಂದ್ರೆ, work function is minimum kinetic energy, minimum energy. So it call it as work function. ಇತರ ಬರಿತೀವಿ. nu naught ಏನ್ ಬರಿತೀವಿ, nu naught is equal to phi naught by h. ಅಂದ್ರೆ ಏನಾಯ್ತು, minimum threshold frequency. So the phi naught is nothing but the threshold frequency. Okay, below that no emission. So this is a threshold frequency with the work function. So this is a minimum energy, kinetic energy, and h is what, Planck's constant. So these are all the things you should remember. Okay, I will give the Planck's constant value ಕೊಡ್ತಾ ಹೋಗ್ತೀನಿ ಯಾವಾಗ ನೆಕ್ಸ್ಟ್ ಟಾಪಿಕ್ ಅಲ್ಲಿ ಇವತ್ತೆ ಕಂಪ್ಲೀಟ್ ಮಾಡೋಣ. So now it is what, below which no matter how intense the incident radiation may be, ಎಷ್ಟಾದ್ರೂ ಇನ್ಸಿಡೆಂಟ್ ಇರ್ಲಿ, ಏನಾದ್ರೂ ಇರ್ಲಿ ಸಹ ಇದಿಷ್ಟು ಇರ್ಲೇಬೇಕು. ಇನ್ಸಿಡೆಂಟ್ ರೇಡಿಯೇಷನ್ ಇನ ಇಂಟೆನ್ಸಿಟಿ ಎಷ್ಟಾಗಿರ್ಲಿ, ಎಷ್ಟು ಬ್ರೈಟರ್ ಇರಲಿ ಲೈಟ್, ಅದೇನಿರ್ಬೇಕು, ಫ್ರೀಕ್ವೆನ್ಸಿ ದಿಸ್ ಒನ್. ಓಕೆ, ಇನ್ನೆಲ್ಲದನ್ನು ಸಹ ಏನ್ ಹೇಳಿದ್ವಿ ನಾವು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಏನಿತ್ತು. ಸೊ ದ ಲೈಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಟ್ರಾವೆಲ್ಸ್ ವಿತ್ ದ ಸ್ಪೀಡ್ ಆಫ್ ಲೈಟ್, c is equal to 3 × 10⁸ ಮೀಟರ್ ಪರ್ ಸೆಕೆಂಡ್. ಇದ್ಯಾವುದು ಚೇಂಜ್ ಆಗಲ್ಲ. ಸೊ ಎಲ್ಲದೂ ಸೇಮ್. ಓಕೆ, ಲೈಟ್ಗೆ ಇದೆಲ್ಲದೂ ಸೇಮ್ ಇರುತ್ತೆ. Only thing is what, continuous ittu, wave form ಅಲ್ಲಿ ಇತ್ತು, but what happened is, so it is a discrete level ಆಯ್ತು, ಎನರ್ಜಿ ಈ ತರ ಡಿಸ್ಕ್ರೀಟ್ ಲೆವೆಲ್ ಬಂತು. ಅದು ವೆರಿ ಇಂಪಾರ್ಟೆಂಟ್. ಇದನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಡಿಫ್ರೆನ್ಸ್ ಅರ್ಥ ಆಗುತ್ತೆ. ಕಂಟಿನ್ಯೂಸ್ ಫಾರ್ಮ್, ವೇವ್ ಫಾರ್ಮ್ ಅಲ್ಲಿ ಎಷ್ಟೊಂದಾಗ ಸ್ಟಡಿ ಮಾಡಿದ್ವಿ. ಇವಾಗ ಡಿಸ್ಕ್ರೀಟ್ ಫಾರ್ಮ್, ಡಾಟ್ ಅಂದ್ರೆ ಒಂದೊಂದಕ್ಕೂ ಹೆಚ್ಚು ಒಂದೊಂದಕ್ಕೂ ಸಪರೇಷನ್ ಇದೆ. ಕಂಟಿನ್ಯೂಸ್ ಇಲ್ವೇ ಇಲ್ಲ. ಓಕೆ, ಕಂಟಿನ್ಯೂಸ್ ಸ್ಟ್ರೈಟ್ ಲೈನ್ ತರ ಯಾಕೆ ಕಾಣಿಸುತ್ತೆ, ಪಕ್ಕ ಇರೋದ್ರಿಂದ ತುಂಬಾ ಹತ್ರ ಹೋಗುತ್ತೆ, ಸ್ಟ್ರೈಟ್ ಲೈನ್ ತರ ಕಾಣಿಸುತ್ತೆ. ಓಕೆ, ಬಟ್ ಇಟ್ ಇಸ್ ಡಿಸ್ಕ್ರೀಟ್ ಆಫ್ ಈಚ್ ಅಂಡ್ ಎವ್ರಿ ಯೂನಿಟ್ಸ್ ಇಸ್ ಸಪರೇಟ್. ಪ್ಯಾಕೆಟ್ಸ್ ಆಫ್ ಎನರ್ಜಿ ಅಂತ ಹೇಳ್ತಾರೆ. ಒಂದೊಂದು ಪ್ಯಾಕೆಟ್ ತರ ಮೂವ್ ಆಗ್ತಾ ಇರುತ್ತೆ, ಕಂಟಿನ್ಯೂಸ್ ಪ್ಯಾಕೆಟ್ಸ್ ತರ ಮೂವ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಏನಾಯ್ತು, ಸೊ ನಾಟ್ ಇಸ್ that is the greater the number of energy quanta available, the greater is the number of electrons absorbed. So h nu. Okay, h ಏನು ಹೇಳಿದೀನಿ, h ಇಲ್ಲಿ 1 ಬಂತು, ಕರೆಕ್ಟ್ ನೋಟ್. ಸೊ ಒಂದೊಂದು ಎಲೆಕ್ಟ್ರಾನ್ ಮಿಷನ್ ಬಂತು ತಾನೆ.
ಒಂದ್ ಎಲೆಕ್ಟ್ರಾನ್ ಮೇಲೆ, ಸೊ ಇದು ಮೆಟಲ್ ಸರ್ಫೇಸ್ ಅಂದ್ರೆ ಏನಪ್ಪಾ, ಮೆಟಲ್ ಸರ್ಫೇಸ್ ಅಂದ್ರೆ ಬೇಕಾದಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ, ಕರೆಕ್ಟ್. ಸೊ ಬೇಕಾದಷ್ಟು ಆಟಮ್ಸ್ ಇದೆ, ಹೇಳಿದೀನಿ ನಾನು ಅವತ್ತನ್ನೇ 6.623 × 10⁻23 ಅಷ್ಟು ಆಟಮ್ಸ್ ಇರುತ್ತೆ. ಒಂದೇ ಒಂದ್ ಸ್ಮಾಲ್ ನೀಡಲ್ ತರ ತಗೊಂಡ್ರು ಸಹ, ಈ ತರ ಪಿನ್ ಟಾಪ್ ಇರುತ್ತಲ್ಲ, ಒಂದ್ ಸಣ್ಣ ಸೂಜಿ ತುದಿ ತಗೊಂಡ್ರು, ಅದಕ್ಕೂ ಚಿಕ್ಕ ತಗೊಂಡ್ರು ಸಹ 10⁻23 ಅಂದ್ರೆ ಎಷ್ಟಾಯ್ತು, ಕರೆಕ್ಟ್. ಸಿಕ್ಕಾಪಟ್ಟೆ ಆಟಮ್ಸ್ ಇರುತ್ತೆ, ಕರೆಕ್ಟ್. ಅಷ್ಟಿಂದ ಏನ್ ಬರ್ಬೇಕು, ಪ್ರತಿಯೊಂದನ್ನು ಸಹ ಎಲೆಕ್ಟ್ರಾನ್ಸ್ ಎಮಿಟ್ ಆಗ್ಬೇಕಲ್ವಾ. ಅಂದ್ರೆ ಏನು ಹೋಯ್ತು, ಒಂದ್ಸಲ ಲೈಟ್ ಇನ್ಸಿಡೆಂಟ್ ಆದ ತಕ್ಷಣ ಒಂದ್ ಎಲೆಕ್ಟ್ರಾನ್ ಮೇಲೆ ಬಿತ್ತು, ಒಂದ್ ಎಲೆಕ್ಟ್ರಾನ್ ಏನ್ ಮಾಡ್ತು, ಒಂದ್ HNO ಅಬ್ಸಾರ್ವ್ ಮಾಡ್ತು, ಒಂದ್ ಎಲೆಕ್ಟ್ರಾನ್ ರಿಲೀಸ್ ಆಯ್ತು. ಇನ್ನೊಂದ್ ಎಲೆಕ್ಟ್ರಾನ್ ಮೇಲೆ ಬಿತ್ತು, ಸೇಮ್ ಥಿಂಗ್. ಸೊ HNO ಇತ್ತು ಇನ್ನೊಂದು, ಸೊ ಎಲೆಕ್ಟ್ರಾನ್ ಅಬ್ಸರ್ವ್ ಆಯ್ತು, ಎಲೆಕ್ಟ್ರಾನ್. ನಂಬರ್ ಆಫ್ HNO ಜಾಸ್ತಿ ಆದಂಗೂ ಸಹ ಏನಾಗುತ್ತೆ, ಅದು ಅಂಡರ್ಸ್ಟುಡ್ ಅಲ್ವಾ. ಸೊ HNO ಅಂದ್ರೆ ಇನ್ಸಿಡೆಂಟ್ ರೇಡಿಯೇಷನ್ ಪಾಕೆಟ್ಸ್ ಜಾಸ್ತಿ ಇದ್ದಂಗೂ ಸಹ HNO increases. Okay, if HNO increases, number of electrons also increases. Correct? HNO increase ಜಾಸ್ತಿ ಇದ್ದಂಗೂ ಸಹ, correct, number of electrons also increases. Very, very important. Okay, one electron, light incident ಆದಂಗೂ ಸಹ one packets of energy, one quanta incident ಆದಂಗೂ ಸಹ it will starts absorbing. So the light will the electron starts absorbing one electron ಗೆ ಒಂದು ಅಬ್ಸರ್ವ್ ಆಯ್ತು, ಇನ್ನೊಂದು ಎಲೆಕ್ಟ್ರಾನ್ ಮೇಲೆ ಬಿದ್ದರೆ ಇನ್ನೊಂದು ಎಲೆಕ್ಟ್ರಾನ್, ಹಾಗಾಗಿ ಒಂದಾಗಿ ಎಲೆಕ್ಟ್ರಾನ್ಸ್ ಮೆಲ್ಟ್ ಆಗುತ್ತೆ. ಜಾಸ್ತಿ ಫೋಟಾನ್ ಅಥವಾ ಜಾಸ್ತಿ ಕ್ವಾಂಟಾ ಇದ್ದಷ್ಟು ಸಹ ಜಾಸ್ತಿ ಎಲೆಕ್ಟ್ರಾನ್ಸ್ ರಿಲೀಸ್ ಆಗುತ್ತೆ. ದಟ್ ಇಸ್ ಅಂಡರ್ಸ್ಟುಡ್, ಅರ್ಥ ಆಗಿದೆ ಅದು. ಇದೆಲ್ಲದೂ ಸಹ ಎಕ್ಸ್ಪ್ಲೇನ್ ಮಾಡಿದ್ದು. ಇನ್ ಇನ್ಸ್ಟೆನ್ಸ್ ಪಿಕ್ಚರ್, ದ ಬೇಸಿಕ್ ಎಲಿಮೆಂಟರಿ process involved in photoelectric effect is the absorption of a light quantum by an electron. Very, very important. Absorption of, that is the concept of Einstein. Okay, absorption of light quanta, absorption of light quanta by electron. Absorb ಆಗಿ ಹೊರಗಡೆ ಬರುತ್ತಲ್ವಾ, ಹಾಗಾಗಿ electron emission takes place, right? Absorption, then only it gains sufficient energy to overcome the work function, the surface energy of the metal. Work function ಇಂದ ಹೊರಗಡೆ ಬರುತ್ತೆ, ಆ ಎನರ್ಜಿ ಇಂದ ಹೊರಗಡೆ ಬರಕ್ಕೆ it gains sufficient energy. That energy is HNO. Okay, below that HNO no emission. So that is the absorption ಎಲ್ಲಿ ಮಾಡಿತ್ತು ಮತ್ತೆ collision ಆಯ್ತಲ್ಲ, that's why photoelectric emission. Okay, photoelectric effect, special effect, correct. ಸ್ಪೆಷಲ್ ಇದು ನೇಚರ್. ಇಷ್ಟೊಂದು ಅರ್ಥ ಮಾಡ್ಕೊಂಡಿದ್ದಕ್ಕೆ ಫುಲ್ ಕಾಂಟ್ರಡಿಕ್ಟರಿ ಅಂದ್ರೆ ಎಲ್ಲ ಆಪೋಸಿಟ್. ಇಷ್ಟೊಂದು ಅರ್ಥ ಮಾಡ್ಕೊಂಡಿದ್ದೇವೆ ನಾವು, ವೇವ್ ತರ ಇತ್ತು ಅಂತ ಇಷ್ಟೆಲ್ಲ ಸ್ಟಡಿ ಮಾಡಿದ್ವಿ, ಇವಾಗೆಲ್ಲ ಆಯ್ತು ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್ ಬಂದ ತಕ್ಷಣ ಕಾಂಟ್ರಡಿಕ್ಟರಿ. ಹಂಗಾರೆ ಅದನ್ನ ಮರ್ತ್ ಬಿಡ್ಬೇಕಾ, ಇದನ್ನ ನೆನ್ಪಿಟ್ಕೋಬೇಕಾ? ಇಲ್ಲ, ಎಲ್ಲದೂ ಬೇಕು, ಎರಡು ಬೇಕು. ಯಾಕೆ ಅಂತಂದ್ರೆ, ಸೊ ದ ಲೈಟ್ ಈಸ್ ವಾಟ್, ಲೈಟ್ ಈಸ್ ಸಮ್ ಫೆನಾಮಿನಾ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಕಂಟಿನ್ಯೂಸ್ ಫಾರ್ಮ್ ಇರ್ಬೇಕಂದ್ರೆ ವೇವ್ ಫಾರ್ಮ್ ಇರಬೇಕು, ಸಮ್ ಫೆನಾಮಿನಾ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಡಿಸ್ಕ್ರೀಟ್ ಫಾರ್ಮ್, ಡಾಟ್ 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 ತರ, ಅಂದ್ರೆ ಒಂದೊಂದು ಪ್ಯಾಕೆಟ್ಸ್ ಆಫ್ ಎನರ್ಜಿ ತರ ಇರಬೇಕು. ಸೊ ಹಂಗಾಗಿ ಈ ಫೆನಾಮಿನಾ ಎರಡನ್ನೂ ಸಹ ನೆನ್ಪಿಟ್ಕೊಂಡು ಎರಡನ್ನೂ ಸಹ ಅರ್ಥ ಮಾಡ್ಕೋಬೇಕು. ಸೊ ದಟ್ they gave the concept as dual nature of light. Light is a form of, light is a dual, light is consist of, light has both the nature, wave form also, and particle nature also. So you can write ನಾನು ಏನ್ ಹೇಳಿದೆ, ಕರೆಂಟ್ ಏನು ಹೇಳಿದೆ ನಾನು. ಸೊ ಈ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ EV0 ಅಂತ ಬರೀಬಹುದು ಅಂತ ಹೇಳಿದೀನಿ. ಎನರ್ಜಿನ ವಿಲ್ ರೆಪ್ರೆಸೆಂಟ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ವೋಲ್ಟ್. ಎಲೆಕ್ಟ್ರಾನ್ ಅಂದ್ರೆ ಒಂದ್ ಚಾರ್ಜ್ ಇರ್ತಲ್ಲ, 1.6 × 10⁻⁻19 ಅಂತ ಇದನ್ನ ಯೂಸ್ ಮಾಡ್ಬೇಕು, ಒಂದ್ ಚಾರ್ಜ್. ಓಕೆ, ಇಂಟು V0, ಎಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಿರ್ತೀರ ಅದು. ಓಕೆ, ಥ್ರೆಶೋಲ್ಡ್ ಪೊಟೆನ್ಶಿಯಲ್ ಅಂತೀವಿ, ಕಟ್ ಆಫ್ ಫ್ರೀಕ್ವೆನ್ಸಿ ಅಂತೀವಿ ಇದನ್ನ. ಸೊ ನೆಕ್ಸ್ಟ್ ಇಸ್ ವಾಟ್ ಈಸ್ ಈಕ್ವಲ್ ಟು HNO minus Phi0, the work function for nu is greater than nu0. Okay, V0 is equal to HE by, so V0 ಏನಾಗುತ್ತೆ, if you divide by like this, V0 is equal to HE by nu minus nu0 divided by E. Correct? This is the equation. Very, very important equation. Millikan's, okay, E by M value ಅಂತ ಇರುತ್ತೆ, ಅದನ್ನೆಲ್ಲ ಪ್ರೂವ್ ಮಾಡಿದ್ರು. ಸೊ ಮಿಲಿಕನ್ ಅಂತ ಒಬ್ಬ ಸೈಂಟಿಸ್ಟ್ ಇದ್ದಾನೆ, ಮಿಲಿಕನ್ಸ್ ಆಯಿಲ್ ಡ್ರಾಪ್ ಎಕ್ಸ್ಪೆರಿಮೆಂಟ್ ಅಂತ. ಮಿಲಿಕನ್ಸ್ ಆಯಿಲ್ ಡ್ರಾಪ್ ಎಕ್ಸ್ಪೆರಿಮೆಂಟ್, he performed one experiment, ಆಯಿಲ್ ಡ್ರಾಪ್ ಮಾಡ್ಬಿಟ್ಟು ಏನ್ ಮಾಡ್ದ, he calculated the charge of the electron. 1.6 ಎಲ್ಲ ಇತ್ತಲ್ಲ, ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ದು ಮಿಲಿಕನ್ ಅಂತ. ಸೊ E by M ratio actually he calculated. After that he calculated this one as, okay, and Planck's constant value is how much? Planck's constant value ಬರ್ಕೊಂಬಿಡಿ, H is equal to, so they calculate Planck ಈ ವ್ಯಾಲ್ಯೂನ ಕೊಟ್ಟಿದ್ದಾನೆ Planck. Okay, this is a 6.626 into 10⁻⁻34 joules second. This is the value of the Planck's constant H.
This is very important. Next one is confuse ಮಾಡ್ಕೊಬೇಡಿ. Avogadro number ಹೇಳಿದೆ 6.023 into 10 to the power of 23 materials ಇರುತ್ತೆ. This is atoms ಇರುತ್ತೆ, ಅಷ್ಟು atoms ಇರುತ್ತೆ. 6.023 into 10 to the power of 23 ಅಷ್ಟು number of atoms. ಇದು Planck's constant ಅಂದ್ರೆ ಇದೊಂದು ಕಾನ್ಸ್ಟೆಂಟ್ ಎಲ್ಲದಕ್ಕೂ ಜೊತೆ. ಸೊ h nu ಅಂತ ಇದೆಯಲ್ಲ, ಸೊ ಫ್ರೀಕ್ವೆನ್ಸಿ ಜೊತೆ h ನ ಮಲ್ಟಿಪ್ಲೈ ಮಾಡಿದ್ರೆ it gives the energy of the what? Energy of the photon ಅಥವಾ quantum. Okay, particle. Next is what? So it is a strange characteristics. ಇದು photoelectric effect ಯಾವಾಗ ಸ್ಟಡಿ ಮಾಡಿದ್ರು, ಅನಲೈಸ್ ಮಾಡಿದ್ರು ಅವಾಗ ಇದು ಒಂದು strange characteristics light ಇಂದು ಫೌಂಡ್ ಔಟ್ ಆಯ್ತು. That is, it behaves as a particle. So the interaction of radiation with matter, radiation behaves as it is made up of particles called photons. So photons, the interaction of radiation with matter, radiation behaves as if it is. ಸೊ ಯಾವಾಗ ಮ್ಯಾಟರ್ ಜೊತೆ ಇಂಟ್ರಾಕ್ಟ್ ಆಗುತ್ತೋ, ಮ್ಯಾಟರ್ ಅಂತಂದ್ರೆ ಪಾರ್ಟಿಕಲ್ಸ್ ಜೊತೆ, ಹೌದಾ, ಪಾರ್ಟಿಕಲ್ಸ್ ಜೊತೆ ಯಾವಾಗ ರೇಡಿಯೇಷನ್ ಅಂದ್ರೆ ಏನಾಗಿದೆ, ಇಷ್ಟು ಲೈಟ್ ರೇಡಿಯೇಷನ್ ಇಂಟ್ರಾಕ್ಟ್ ಆಗೋಷ್ಟೊತ್ತಿಗೆ ಅದೇನಾಗುತ್ತೆ, ಇಟ್ ಬಿಹೇವ್ಸ್ ಆಸ್ ಅ ಕ್ವಾಂಟ ಆರ್ ಫೋಟಾನ್. ವೆರಿ ವೆರಿ ಇಂಪಾರ್ಟೆಂಟ್. ಫೋಟಾನ್ ಅಂತ ಹೇಳ್ಬೋದಪ್ಪ, ಕ್ವಾಂಟ ತರ ಬಿಹೇವ್ ಆಗುತ್ತೆ, ನಾಟ್ ಆಸ್ ಅ ವೇವ್. ಓಕೆ, and E is equal to what? E is equal to h nu, and we know that what we know, nu is what? Nu is a velocity of light by wavelength. That is also possible. Okay, this is there, and momentum also you can calculate like this. Photons are electrically neutral. Very very important thing. So gamma photons anta heltare. Okay, photons are okay. Ishto tanka ನಾವು electrons ಅನ್ನ ಸ್ಟಡಿ ಮಾಡಿದೀವಿ. Electrons are what? Photons are what now? It is not photons, radiations are, it is a particle. Photons are particles now, correct or not? So electrons are what? Electrons are also particles. It has charged particle as negative charged particle. The photons are what? Confuse ಮಾಡ್ಕೊಬೇಡಿ, electrons ಗೂ photons ಗೂ. ಇದು proton ಅಲ್ಲ, proton is at the nucleus. Okay, photon is what? Photon is a light particle. Photons are what? Electrically neutral. Photon are electrically neutral. Okay, ತುಂಬಾ ಸ್ಟಡಿ ಮಾಡ್ತೀನಿ. ನೆಕ್ಸ್ಟ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂದ್ರೆ ಏನರ್ಥ, ಎಲೆಕ್ಟ್ರಿಕ್ ಫೀಲ್ಡ್ ಬಂದ್ರು ವೈಬ್ರೇಟ್. ಇಲ್ಲಿ ಸಪೋಸ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, ನ್ಯೂಟ್ರಲ್ ಚಾರ್ಜ್ ಪಾರ್ಟಿಕಲ್ಸ್ ಇತ್ತು ಅಂತ ಇಲ್ಲಿ ಆನೋಡ್ ರೇಸ್ ಇದ್ದ ತಕ್ಷಣ ಏನಾಯ್ತು, ಆನೋಡ್ ಪಾರ್ಟಿಕಲ್ ಇದೆ, ಎಲೆಕ್ಟ್ರಾನ್ ಮೂವ್ಸ್ ಟುವರ್ಡ್ಸ್ ದಟ್ ಒನ್ ಬಿಕಾಸ್ ಇಟ್ ಇಸ್ ಚಾರ್ಜ್ ಒನ್. ಇಲ್ಲಿ ಏನಾದ್ರು ಇಡಿ, ಯಾವ್ದು ಬೇಕಾದ್ರೂ ಇಡಿ, ಎಲೆಕ್ಟ್ರಿಕ್ ಫೀಲ್ಡ್ ಇಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಇಡಿ, ಏನು ಡಿಫ್ಲೆಕ್ಷನ್ಸ್ ಆಗಲ್ಲ, ನೋ ಚೇಂಜ್. ಓಕೆ, ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಬಿಕಾಸ್ photons are electrically neutral. Very very important. Okay, next is what? So they won't deflect in an electric field also and magnetic field also. Next is independent of intensity of radiation. Whatever may be the intensity of radiation is there, ಅಂದ್ರೆ ಎಷ್ಟೇ ಬ್ರೈಟ್ ಇರ್ಲಿ ನೀವು, ಬಟ್ ಏನು ಅದಕ್ಕೇನು ಎಲೆಕ್ಟ್ರಾನ್ಸ್ ಲಿಬರೇಟ್ ಆಗಲ್ಲ. ಎಲೆಕ್ಟ್ರಾನ್ಸ್ ಲಿಬರೇಟ್ ಆಗಿ ಏನ್ ಬೇಕು, ಮಿನಿಮಮ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಬೇಕು. In a photon particle collision, okay, I told photon electron collision ಅಂತ ಹೇಳಿದೀನಿ. This is known as how the photoelectric current is produced. Photoelectric is due to photon, very very important. Okay, photon electron collision fighting. Okay, ಇಬ್ರು ಸಹ collision ಆಗಿ electrons are liberated. Photon electron, proton ಅಲ್ಲ, proton is inside the nucleus. ಇದು photon light, very important. ಕನ್ಫ್ಯೂಸ್ ಮಾಡ್ಕೋಬೇಡಿ, ಪ್ರೋಟಾನಿಗೂ ಫೋಟಾನಿಗೂ ಎರಡು ಡಿಫ್ರೆಂಟ್. ಓಕೆ, PHO ಇದು, ಅದು PRO. ಓಕೆ, ಕನ್ಫ್ಯೂಸ್ ಮಾಡ್ಕೊಳ್ದೇನೆ ಬರೀರಿ. ಫೋಟಾನ್ ಇಸ್ ಲೈಟ್, ಪ್ರೋಟಾನ್ ಇಸ್ ಇನ್ಸೈಡ್ ದ ನ್ಯೂಕ್ಲಿಯಸ್. ಓಕೆ, ವೆರಿ ಇಂಪಾರ್ಟೆಂಟ್ ಥಿಂಗ್. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ, ಎರಡು ಡಿಫ್ರೆಂಟ್. ಓಕೆ, photon electron collision, the total energy of the maximum is conserved. Number of photons may not be conserved in a collision. The photon may be absorbed or new photon may be created. Number of collisions will not be conserved. Conserved ಅಂದ್ರೆ ಗೊತ್ತಿದೆಯಲ್ಲ, total number of photons must be equal, but momentum conserved ಆಗುತ್ತೆ. ಹೊಸ ಫೋಟಾನ್ ಪ್ರೊಡ್ಯೂಸ್ ಆಗ್ಬೋದು ಅಥವಾ ಲಾಸ್ ಆಗ್ಬೋದು. ಸೊ ದಿಸ್ ಇಸ್ ಹೌ, this is about the complete expression of the photoelectric effect. Very very important because it is a new phenomena what they found out, scientists found out, and we have to study this one. Okay, very important concept. Okay, adenaithu, it opened a new chapter also. I told no, it opened a new branch in physics, quantum physics. Okay, and the dual nature of light. Till now we studied about the ray nature, wave nature of light. Okay, wave tarne continuous anta study ಮಾಡಿದ್ವಿ. ಇದು ಡಿಸ್ಕ್ರೀಟ್ ಆಯ್ತು. ಕೊಲಿಷನ್ ಆಗುತ್ತೆ, ಫೋಟಾನ್ ಟು ಎಲೆಕ್ಟ್ರಾನ್ ಕೊಲಿಷನ್ ಆಗೋದ್ರಿಂದ ಮಾತ್ರ ಎಲೆಕ್ಟ್ರಾನ್ ಲಿಬರೇಟ್ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಸೊ ಇಷ್ಟ ತನಕ ವೇವ್ ಫಾರ್ಮ್ ಅಲ್ಲಿ ಕೊಲಿಷನ್ ಆಗಲ್ಲ. ವೇವ್ ಇದ್ರೆ ಅದು ಕೊಲಿಷನ್ ಆಗಲ್ಲ. ಯಾವಾಗ ಪಾರ್ಟಿಕಲ್ ನೇಚರ್ ಇರುತ್ತೋ, ಪಾರ್ಟಿಕಲ್ ನೇಚರ್ ವಿಲ್ ಫಾಲ್. ಓಕೆ, ಪಾರ್ಟಿಕಲ್ ನೇಚರ್. ಸೊ ದ ಲೈಟ್ ಈಸ್ ಹ್ಯಾವಿಂಗ್ ಬೋತ್ ವೇವ್ ನೇಚರ್ ಆಲ್ಸೋ ಅಂಡ್ ಪಾರ್ಟಿಕಲ್ ನೇಚರ್ ಆಲ್ಸೋ.
Okay, this is the end of the this is dual nature of radiation. Okay, ಈ ಎರಡು ಇದೆ, ಒಂದೇ ಚಾಪ್ಟರ್ ಎರಡು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅವರು. ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೌ ಐ ವಿಲ್ ಎಕ್ಸ್ಪ್ಲೇನ್ ಅಬೌಟ್ ದ ಮ್ಯಾಟರ್. ಓಕೆ, ಐ ವಿಲ್ ಎಕ್ಸ್ಪ್ಲೇನ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ಮ್ಯಾಟರ್. ಓಕೆ, what is meant by matter, what is meant by dual nature, everything I'll explain. Okay, dual nature of matter. Matter ಅಂದ್ರೆ ಏನು? Matter is nothing but particles, that's it. So intrinsic ತುಂಬಾ ಬೇಸಿಕ್ ಪಾರ್ಟಿಕಲ್ಸ್ ಅಥವಾ ಎಲಿಮೆಂಟರಿ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಯಾವ್ದನ್ನ ಎಲಿಮೆಂಟರಿ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ? ಸೊ ಆಟಮ್ ಕನ್ಸಿಸ್ಟ್ ಆಫ್ ವಾಟ್? ಸೊ ಈಚ್ ಅಂಡ್ ಎವ್ರಿ ಮ್ಯಾಟರ್ ಇಸ್ ಕನ್ಸಿಸ್ಟ್ ಆಫ್ ಆಟಮ್ಸ್. ಆಟಮ್ ಕನ್ಸಿಸ್ಟ್ ಆಫ್ ಸಮ್ ಪಾರ್ಟಿಕಲ್ಸ್. ವಾಟ್ ಆರ್ ದೋಸ್ ಪಾರ್ಟಿಕಲ್ಸ್? In the nucleus, it consists of protons and neutrons. ಇಷ್ಟನ ಅಂತ ಕೇಳಬೇಡಿ, ಇನ್ನು ಸುಮಾರು ಪಾರ್ಟಿಕಲ್ಸ್ ಇದೆ ಆಟಮ್ಸ್ ಒಳಗಡೆ, but we will consider only protons and neutrons. And the other thing is electrons. Correct or not? These are all known as particles. Understood? These are all known as particles. Okay, so ಇಷ್ಟು ತನಕ ಏನ್ ಸ್ಟಡಿ ಮಾಡಿತ್ತಂತಂದ್ರೆ, so we know that, okay, these are all electrons are particles. ಹೌದಾ? ಸೊ ಪಾರ್ಟಿಕಲ್ಸ್ ಅಂದ್ರೆ ಪಾರ್ಟಿಕಲ್ ನೇಚರ್ ಏನು? ಪಾರ್ಟಿಕಲ್ ಆಗಿರುತ್ತೆ. ಸೊ ಕೊಲಿಷನ್ ಅಲ್ಲಿ ಆಗುತ್ತೆ ಅಂತ ಹೇಳಿದ್ನಲ್ವಾ ನಾನು. ಸೊ ಕೊಲಿಷನ್ ಆಗ್ಬೇಕಂದ್ರೆ ಪಾರ್ಟಿಕಲ್ ನೇಚರ್ ಇರಬೇಕು. ಎಲೆಕ್ಟ್ರಾನ್ಸ್ ಪಾರ್ಟಿಕಲ್ಸ್, ಅದರಷ್ಟಕ್ಕೆ ಅದು ಪಾರ್ಟಿಕಲ್ ತರ ಮೂವ್ ಆಗ್ತಿರುತ್ತೆ. ಯಾರಲ್ಲಿ ನ್ಯೂಕ್ಲಿಯಸ್ ಒಳಗಡೆ, ನ್ಯೂಕ್ಲಿಯಸ್ ಸುತ್ತ, ಅಂತ ನ್ಯೂಕ್ಲಿಯಸ್ ಒಳಗಡೆ ಇಲ್ಲ, ನ್ಯೂಕ್ಲಿಯಸ್ ಸುತ್ತ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಿರುತ್ತೆ ಅಂತೆಲ್ಲ ಸ್ಟಡಿ ಮಾಡಿದ್ವಿ. ಓಕೆ, ಸೊ ವಾಟ್ ಅಕಾರ್ಡಿಂಗ್ ಆಫ್ಟರ್ ದಿಸ್, ಆಫ್ಟರ್ ದ ಡಿಸ್ಕವರಿ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂಡ್ ಡ್ಯುಯಲ್ ನೇಚರ್ ಆಫ್ ಲೈಟ್. ಓಕೆ, ಲೈಟ್ ಏನು ಸ್ಟಾರ್ಟಿಂಗ್ ಏನಾಯ್ತು? ಡ್ಯುಯಲ್ ನೇಚರ್ ಲೈಟ್ ಆಸ್ ಅ ವೇವ್ ಇತ್ತು, ಇವಾಗ ಪಾರ್ಟಿಕಲ್ ಆಯ್ತು. ಅದೇ ತರ ಏನಾಯ್ತು? ಸೊ ಈ ಹೋಲ್ ವರ್ಲ್ಡ್ ಇಸ್ ಕಂಪ್ರೈಸ್ಡ್ ಆಫ್, ಹೋಲ್ ವರ್ಲ್ಡ್ ಏನಿದೆ? ಮೇನ್ಲಿ ಎರಡು ಕಾನ್ಸೆಪ್ಟ್ ಇದೆ, ಒಂದು ಎನರ್ಜಿ, ಒಂದು ಮ್ಯಾಟರ್. ಮ್ಯಾಟರ್ ಇದೆ, ಮತ್ತೆ ಪಾರ್ಟಿಕಲ್ಸ್ ಇದೆ, ಮತ್ತೆ ಎನರ್ಜಿ ಇದೆ. ಲೈಟ್ ಎನರ್ಜಿ, ಲೈಟ್ ಅಂಡ್ ಪಾರ್ಟಿಕಲ್. ಓಕೆ, ಹೋಲ್ ಫಿಸಿಕ್ಸ್ ಇಸ್ ವಾಟ್? ಫಿಸಿಕ್ಸ್ ದ ಸ್ಟಡಿ ಆಫ್ ವಾಟ್? ಲೈಟ್ ಅಂಡ್ ಪಾರ್ಟಿಕಲ್, ಅಥವಾ ಎನರ್ಜಿ ಅಂಡ್ ಪಾರ್ಟಿಕಲ್. ಲೈಟ್ ಎನರ್ಜಿ ಏನಾಯ್ತು? ಲೈಟ್ ಎನರ್ಜಿ ಆಕ್ಚುಲಿ ಸಪೋಸ್ ಅನ್ಕೊಂಡಿದ್ವಿ ವೇವ್ ಅಂತ, ಅದು ಪಾರ್ಟಿಕಲ್ ಆಗಿದೆ. ನಾವೇನ್ ಅನ್ಕೊಂಡಿದ್ವಿ ಇವಾಗ? ಎಲೆಕ್ಟ್ರಾನ್ ವೇವ್ ಅಂತ ಅನ್ಕೊಂಡಿ, ಸಾರಿ, ಎಲೆಕ್ಟ್ರಾನ್ ಪಾರ್ಟಿಕಲ್ ಅಂತ ಹೇಳಿದೀವಿ. ಅವಾಗ ಏನಾಯ್ತು? ಎನರ್ಜಿ, ಯಾವಾಗ ಲೈಟ್ ಪಾರ್ಟಿಕಲ್ ನೇಚರ್ ತೋರಿಸಬಹುದು, ಯಾವ ಪಾರ್ಟಿಕಲ್ ನೇಚರ್ ಯಾಕೆ ವೇವ್ ನೇಚರ್ ತೋರಿಸಬಾರ್ದು? ವೇವ್ ಇತ್ತು, ಪಾರ್ಟಿಕಲ್ ಆಯ್ತು. ಪಾರ್ಟಿಕಲ್ ಇರೋದು ಯಾಕೆ ವೇವ್ ಅಂತ ಅನಲೈಸ್ಡ್. ಹೌ ದೇ ಅನಲೈಸ್ಡ್? ಲೈಕ್ ದಿಸ್. ಸೊ ಎಲೆಕ್ಟ್ರಾನ್ ಮೂವ್ಸ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ದ ಫಾರ್ಮ್ ಆಫ್ ವೇವ್. ಓಕೆ, ಐ ಮೀನ್ಸ್ ಲೈಕ್ ದಿಸ್ ಇಟ್ ಇಸ್. ಸಿ, ಡೈರೆಕ್ಟ್ ಮೂವ್ ಆಗ್ತಿತ್ತು ಅಂತ ಎಷ್ಟು ತೋರಿಸಿತ್ತಲ್ವಾ, ಇವಾಗ ಈ ತರ ವೇವ್ ತರ ಫಾರ್ಮ್ ಆಗುತ್ತೆ ಅಂತ ತೋರಿಸಿ. ಅಂಡರ್ಸ್ಟ್ಯಾಂಡ್? ಎಲೆಕ್ಟ್ರಾನ್ ಏನಿತ್ತು ಡೈರೆಕ್ಟ್ ಆಗಿ ಈ ತರ ಮೂವ್ ಆಗ್ತಾ ಇತ್ತು, ಕರೆಕ್ಟ್, ಹಿಂಗ್ ಮೂವ್ ಆಗುತ್ತೆ ಅಂತ ತೋರಿಸಿದ್ವಿ. ಕರೆಕ್ಟ್ ಆರ್ ನಾಟ್? ಬಟ್ ಇಟ್ ಇಸ್ ಅ ವೇವ್. ವೇವ್ ಏನಿರುತ್ತೆ? ತುಂಬಾನೇ ಆಂಪ್ಲಿಟ್ಯೂಡ್ ತುಂಬಾ ಚಿಕ್ಕದಿರೋದ್ರಿಂದ, ಸೊ ಇಟ್ ಅಪಿಯರ್ಸ್ ಆಸ್ ಇಫ್ ಇಟ್ ಇಸ್ ಮೂವಿಂಗ್ ಇನ್ ಆರ್ಬಿಟ್. ಈ ತರ ಕಂಟಿನ್ಯೂಸ್ ಆಗಿ ಆರ್ಬಿಟ್ ಮೂವ್ ಆಗುತ್ತೆ ಅಂತ ಅನ್ಸ್ಕೋತೀವಿ. But what is that? Electron also have a wave nature. Electron basically a particle, but it has a wave nature. That's why it is a dual nature of matter. Both the electron and the radiation, both the electron and light, ಅಥವಾ matter and light, electrons, matter ಅಂದ್ರೆ ಏನು? elementary particles ಹೇಳಿದ್ನಲ್ಲ, usually we consider as electron only. It behaves as a wave. So both light also and matter also, that is electron also, particles also has dual nature, that is wave nature and particle nature, both. ಸೊ ಇದನ್ನೇನಂತೀವಿ ನಾವು? ಇದನ್ನ ಸ್ಟಡಿ ಮಾಡಿದ್ನ ಈ ತರ ಸ್ಟಡಿ ಮಾಡಿದ, ಎರಡು ಡ್ಯೂಯಲ್ ನೇಚರ್ ಸ್ಟಡಿ ಮಾಡ್ತೀವಿ, ಮತ್ತೆ ಪಾರ್ಟಿಕಲ್, ಲೈಟ್ ಆಸ್ ಅ ಪಾರ್ಟಿಕಲ್ ಮಾಡ್ತೀವಿ, ಮತ್ತೆ ಏನು ಎಲೆಕ್ಟ್ರಾನ್ ಆಸ್ ಅ ವೇವ್, ಎಲೆಕ್ಟ್ರಾನ್ ವೇವ್ ಹತ್ರ ಕನ್ಸಿಡರ್ ಮಾಡ್ತೀವಿ. ಪಾರ್ಟಿಕಲ್ ತನಕ ಸ್ಟಡಿ ಮಾಡಿದ್ವಿ, ಅದನ್ನೇನಂತೀವಿ? ಕ್ವಾಂಟಮ್ ಫಿಸಿಕ್ಸ್. ಓಕೆ, ನ್ಯೂ ಫಿಸಿಕ್ಸ್ ಅಂತ ಹೇಳಿದ್ನಲ್ಲ, ಕ್ವಾಂಟಮ್ ಫಿಸಿಕ್ಸ್ ಅಂತ. ಓಕೆ, ಸೊ ವಾಟ್ ಯಾರು ಕಂಡಿದ್ದು? ಸೊ ವೇವ್ ನೇಚರ್ ಆಫ್ ಮ್ಯಾಟರ್ ಇಸ್ ಪ್ರಪೋಸ್ ಮಾಡಿದ್ಯಾರು ಅಂತಂದ್ರೆ ಡಿ ಬ್ರಾಗ್ಲಿ. ನೇಮ್ ಆಫ್ ದ ಸೈಂಟಿಸ್ಟ್ ಇಸ್ ಡಿ ಬ್ರಾಗ್ಲಿ. Okay, ಅಂದ್ರೆ ಏನಾಯ್ತು? ವಾಟ್ he told that, okay, if it is having a particle is having a mass of m and it's moving with velocity v, and what I told is it moves with the velocity is in the form of wave. Correct? Not so very important. ಈ ತರನೇ ತೋರಿಸಬೇಕು. Okay, wave nature of particle ಗೆ like this. Electrons are moving like this only. It has a wave means what? It has some wavelength. ಹೌದಾ? ಇದನ್ನ wavelength ಅಂತ ಹೇಳ್ತೀವಿ. Correct? And he proposed that, he gave he ಏನ್ ಹೇಳಿದ? If the particle is moving in the form of a wave means it has a wavelength, and he proposed that de Broglie wavelength. Okay, this is known as a de Broglie wavelength. Lambda is equal to h by p. H is what? H is Planck's constant.
So we know that what is that energy and so wave is what? Wave will transfer energy and momentum. P is what? P is momentum. Is a Planck's constant and P is a momentum. R. The lambda is known as de Broglie wavelength. Very very important concept. Okay, ಇಷ್ಟೊಂದು ಸ್ಟಡಿ ಮಾಡಿತ್ತು. ಸೊ ಎಲೆಕ್ಟ್ರಾನ್ಸ್ ಆರ್ ಪಾರ್ಟಿಕಲ್ಸ್ ಏನಾಗುತ್ತೆ, ಅದರಷ್ಟಕ್ಕೆ ಲಿಬೇಟ್ ಆಗುತ್ತೆ, ಈ ತರ ಬರುತ್ತೆ ಅಂತೆಲ್ಲ ಹೇಳಿತ್ತಲ್ವಾ. ಸೊ whenever the electrons are revolving around the nucleus means you should perform a wave form. Okay, wave ತರನೇ ಮೂವ್ ಆಗಬೇಕು ಅಂತ ಹೇಳಿದ್ರು ಯಾರು? ಡಿ ಬ್ರಾಗ್ಲಿ. ಸೊ ಡಿ ಬ್ರಾಗ್ಲಿ wavelength is what? Wavelength is given by lambda is equal to h by m into v. Very very important. h by p ಅಂತ ನಾವು ಬರೀರಿ, h by m v ಅಂತ ನಾವು ಬರೀರಿ. So h by p is how much? C by nu, C by v, that is equal to lambda. Momentum is what? Momentum is equal to h nu, energy by velocity. Correct? E by v is momentum. So that h nu by E is what? E is, see, hp is equal to, very important, P is equal to h nu by C. What is nu here? Energy. Yavrad energy? Particle energy, photon energy. So last study ಮಾಡಿತ್ತಲ್ಲ photoelectric effect, this is the one, h nu by C. P is equal to h nu by C, but C is nothing but what? C is nothing but C is equal to, we told before that only. So this is very important concept. Okay, momentum of a particle is given by energy by velocity, but we will write like this of a photon energy. It is photon energy is having h nu by C. Okay, speed of light. So now it is what? C is nothing but what? C is equal to nu lambda. Correct or not? You substitute like this. What you'll get? P is equal to h nu by nu lambda. Nu get cancels, h by lambda. So P is equal to h lambda. Lambda is equal to h by P. This is derive ಮಾಡಿದ್ದ ಇಷ್ಟು ತನಕ. Okay. De Broglie wavelength is derived like this. Okay, ಇದೆಲ್ಲ ಏನ್ ಕೇಳ್ತಾರೆ? ನ್ಯೂಮೆರಿಕಲ್ಸ್ ಕೇಳ್ತಾರೆ. Planck's constant ವ್ಯಾಲ್ಯೂ ಗೊತ್ತಿರಬೇಕು ನಿಮಗೆ. ನಾನು ಅವಾಗಲೇ ಹೇಳಿದೆ 6.626 into 10 to the power of 626 into 10 to the power of minus 34 joules second. So very important. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. So we'll get easily the values of de Broglie wavelength. ಈ ತರದ ನ್ಯೂಮೆರಿಕಲ್ಸ್ ಕೇಳ್ತಾರೆ. 1 ಮಾರ್ಕ್ ಕ್ವೆಶ್ಚನ್ ಗೆ ಕೇಳ್ಬಿಡ್ತಾರೆ, ಈಸಿಯಾಗಿ ಸಾಲ್ವ್ ಮಾಡಬಹುದು. Okay. So lambda is smaller, very very important. Lambda is smaller for heavier particles. Wavelength is very small for heavier particles and vice versa. So lambda is small for ಯಾಕಂದ್ರೆ ಇದು ನೋಡಿ ಮಾಸ್ ಅಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿದೆ ಮಾಸ್. ಓಕೆ, ಹೆವಿ ಇದ್ದ ತಕ್ಷಣ ಇದು ಚಿಕ್ಕದಾಗುತ್ತೆ. lambda value is less and it is more ಇರುತ್ತೆ ಯಾವಾಗ ಇದು ಜಾಸ್ತಿ ಇರುತ್ತೆ. Okay, so examples also they have given. This is how you have to, this is a very important concept of de Broglie wavelength. de Broglie wavelength. So ಇಷ್ಟು ತನಕ ಸ್ಟಡಿ ಮಾಡಿ ಇಷ್ಟೇ. ಈಗ ಸದ್ಯಕ್ಕೆ ಈ ಚಾಪ್ಟರ್ ಅಲ್ಲಿ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಲ್ಲಿ ನಾವು ಸ್ಟಡಿ ಮಾಡಿದ್ದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಸೊ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇಂದ ಏನ್ ಬಂತು ನಮಗೆ? ವಾಟ್ ವಿ arrived at the concept of dual nature of light. That is the particle nature of light, not dual nature. First ಇತ್ತು ಆಲ್ರೆಡಿ ವೇವ್ ನೇಚರ್, ಅದು ಆಮೇಲೆ ಪಾರ್ಟಿಕಲ್ ನೇಚರ್. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಪ್ರೂವ್ ದ ಪಾರ್ಟಿಕಲ್ ನೇಚರ್ ಆಫ್ ಲೈಟ್. ಆಮೇಲೆ ಡ್ಯುಯಲ್ ನೇಚರ್ ಅಂತ ದೇ ಫೌಂಡ್ ಔಟ್. ಪಾರ್ಟಿಕಲ್ ನೇಚರ್ ಆಫ್ ಲೈಟ್ ಬಂದಿದ್ದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ. ಓಕೆ, ಡ್ಯುಯಲ್ ನೇಚರ್ ಅಂತ ಬರೀಬಹುದು, ಪಾರ್ಟಿಕಲ್ ನೇಚರ್ ಬರೀಬಹುದು. ಫಸ್ಟ್ ಇಂಪಾರ್ಟೆನ್ಸ್ ಇಸ್ ವಾಟ್? ಫಸ್ಟ್ ಇನ್ಸ್ಟೆನ್ಸ್ ಯು ಹ್ಯಾವ್ ಟು ಗಿವ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಟು ದ ಪಾರ್ಟಿಕಲ್ ನೇಚರ್ ಆಫ್ ಲೈಟ್. ಓಕೆ, ಫಸ್ಟ್ ವೇವ್ ನೇಚರ್ ಇತ್ತು, ಆಮೇಲೆ ಡ್ಯುಯಲ್ ನೇಚರ್ ಅಂತ ಕನ್ಸಿಡರ್ ಮಾಡಿದ್ರು. ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ಏನು ಥಿಯರಿ ಎಲ್ಲ ಕಂಡುಹಿಡಿದ್ಮೇಲೆ ನೆಕ್ಸ್ಟ್ ಇಸ್ ವಾಟ್? ನೆಕ್ಸ್ಟ್ ಇಸ್ ಅಬೌಟ್ ದ ವೈಸ್ ವರ್ಸ, ಅಂದ್ರೆ ಕಾಂಟ್ರಾಡಿಕ್ಟರಿ. ಏನು ಫಸ್ಟ್ ಏನ್ ಮಾಡಿದ್ರು? ಎಲೆಕ್ಟ್ರಾನ್ಸ್ ಆಸ್ ಪಾರ್ಟಿಕಲ್ಸ್ ಅಂತ ತಗೊಂಡಿದ್ರು. ಎಲಿಮೆಂಟರಿ ಪಾರ್ಟಿಕಲ್ಸ್ ಅಂತ ನಾವು ಹೇಳ್ತೀವಿ. ಈ ನ್ಯೂಕ್ಲಿಯಸ್ ಆಟಮ್ ಒಳಗಿರೋದನ್ನ ಪಾರ್ಟಿಕಲ್ಸ್ ಅಂತ ಹೇಳಿದ್ರು. ಪಾರ್ಟಿಕಲ್ಸ್ ಇದ್ದೇನಾಗ್ಬೋದು? ಸೊ ವೇವ್ ತರನು ಬಿಹೇವ್ ಆಗುತ್ತೆ. ಸೊ ನಾಟ್ ಓನ್ಲಿ ಪಾರ್ಟಿಕಲ್ಸ್, ಇಟ್ ಬಿಹೇವ್ಸ್ ಆಸ್ both wave, particle also and wave also, both. This is also ಬರೀ ಪಾರ್ಟಿಕಲ್ ಅಂತ ಕನ್ಸಿಡರ್ ಮಾಡಂಗಿಲ್ಲ, ಬರೀ ವೇವ್ ಅಂತ ಕನ್ಸಿಡರ್ ಮಾಡಂಗಿಲ್ಲ. ಬೋತ್ ವಿ ಹ್ಯಾವ್ ಟು ಕನ್ಸಿಡರ್ ಬೋತ್ ದ ಪಾರ್ಟಿಕಲ್ ನೇಚರ್ ಆಲ್ಸೋ ಅಂಡ್ ವೇವ್ ನೇಚರ್ ಆಲ್ಸೋ, ಫಾರ್ ಬೋತ್ ರೇಡಿಯೇಷನ್ ಆಲ್ಸೋ ಅಂಡ್ ಮ್ಯಾಟರ್ ಆಲ್ಸೋ. ಸೊ ಎರಡನ್ನೂ ಕನ್ಸಿಡರ್ ಮಾಡಿ ಆಮೇಲೆ ಏನ್ ಮಾಡಿದ್ರು? ಡಿ ಬ್ರಾಗ್ಲಿ ಸಜೆಸ್ಟೆಡ್ ದಿಸ್ ಒನ್. ಸೊ ಡಿ ಬ್ರಾಗ್ಲಿ ಹೇಳಿದ ತರ ವೇವ್ ತರ ಬಿಹೇವ್ ಆಗ್ಬೋದಲ್ವಾ ಅಂತ. ಸೊ ದೆನ್ ಹಿ ಗೇವ್ ದ ವೇವ್ ಲೆಂತ್ ಫಾರ್ ದಟ್ ವೇವ್. ಓಕೆ, ವಿಚ್ ವೇವ್? ಪಾರ್ಟಿಕಲ್ ವೇವ್. ವಾಟ್ ಇಸ್ ದಟ್? ಎಲೆಕ್ಟ್ರಾನ್ ವೇವ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಏನ್ ಮಾಡಿದ್ರು? ಸೊ ದಟ್ he gave the relation like this. So P is equal to h nu by C. ಎಲ್ಲದನ್ನು ಹೇಳಿದ್ರೆ ಸರ್ ಮೊಮೆಂಟಮ್ ಅಥವಾ ಎನರ್ಜಿ ಬೈ ವೆಲಾಸಿಟಿ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಎನರ್ಜಿ ಇಸ್ ವಾಟ್? ಎನರ್ಜಿ ಕೇಮ್ ಫ್ರಮ್ ದ quanta, photon energy. So particle energy is this much. h nu is what? Particle energy. And what is a particles? That is a light travels with the speed of light. This one. So this is C. And if you substitute like this, we'll get lambda is equal to h by P.
H is what? H is a Planck's constant. Again and again I'm telling it is a Planck's constant. 6 to 6 to 3 ಅಂತ ಬರೀರಿ 6 to 6 10 to the power of minus 34 joule second. So joule is energy. So this is how the Planck's constant he derived. These are all things what we studied today in this class. Very important concept. ಇಲ್ಲಿ ಯಾವುದು ಸಹ ಕಷ್ಟದೇನು ಇಲ್ವೇ ಇಲ್ಲ. ಸೊ ವರ್ಕ್ ಫಂಕ್ಷನ್ ಬರುತ್ತೆ. ಈ ರಿಲೇಷನ್ ನೋಡ್ಬೇಕಂತಂದ್ರೆ ಐನ್ಸ್ಟೈನ್ಸ್ ಎನರ್ಜಿ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ರಿಲೇಷನ್, ದಟ್ ಈಸ್ ಐನ್ಸ್ಟೈನ್ಸ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ರಿಲೇಷನ್. ಓಕೆ, ಯು ಇಸ್ ಈಕ್ವಲ್ ಟು ಅಥವಾ ಇ ವಿ ನಾಟ್ ಇಸ್ ಈಕ್ವಲ್ ಟು, ಓಕೆ, ದಿಸ್ ಇಸ್ ದ ಇಕ್ವೇಶನ್. ಇ ವಿ ನಾಟ್, ಓಕೆ, ಇ ವಿ ನಾಟ್ ಇಸ್ ಈಕ್ವಲ್ ಟು ಹೆಚ್ ನ್ಯೂ ಇದೆಲ್ಲ, ಹೆಚ್ ನ್ಯೂ ಮೈನಸ್ ಫೈ ನಾಟ್. ದಿಸ್ ಇಸ್ ಆಲ್ಸೋ ಐನ್ಸ್ಟೈನ್ಸ್ ರಿಲೇಷನ್ ಅಥವಾ ಇದನ್ನು ಸಹ ಐನ್ಸ್ಟೈನ್ಸ್ ರಿಲೇಷನ್ ಹೇಳ್ತಾರೆ. Okay, this is a Einstein's relation. This is also Einstein's relation. Both are same. ಎರಡು same. Okay, Einstein's relation. ಇದನ್ನ derive ಮಾಡಿದ್ವಿ ನಾವು. Okay, next is what? Next work function ಅನ್ನುವಂತ ಕಾನ್ಸೆಪ್ಟ್ that is a minimum energy. Okay, that is possessed by the electron on the metal surface. ಇದೇ ಮೆಟಲ್ ಗೆ ಇಷ್ಟು ಎನರ್ಜಿ ಅಂತ ಇರುತ್ತೆ. ಈ ಮೆಟಲ್ ಗೆ ಎನರ್ಜಿ ಅಂತ, ಈ ಮೆಟಲ್ ಗೆ ಫಾರ್ ಪರ್ಟಿಕ್ಯುಲರ್ ಫೋಟೋ ಸೆನ್ಸಿಟಿವ್ ಮೆಟೀರಿಯಲ್ ಪರ್ಟಿಕ್ಯುಲರ್ ಲೈಟ್ ಅಂದ್ರೆ ಈ ಮೆಟಲ್ ಗೆ ಸಪೋಸ್ ಯಾವ್ದೋ ಒಂದು ಎಕ್ಸಾಂಪಲ್ ತಗೋತಾರೆ, ಸೋಡಿಯಂ ಅಂತ ಇಟ್ಕೊಂಡ್ರೆ ನ್ಯಾಚುರಲ್ ಲೈಟ್. ಸೋಡಿಯಂಗೆ ಏನ್ ಬೇಕು? ವಿಸಿಬಲ್ ಲೈಟ್ ಬೇಕು. ಬೇರೆ ಯಾವ್ದಾದ್ರು ತಗೊಂಡ್ರೆ ಅದಕ್ಕೆ ಏನ್ ಬೇಕು? ಅಲ್ಟ್ರಾ ವೈಲೆಟ್ ಬೇಕು. ಸೋಡಿಯಂಗೆ ನೀವು ಅಲ್ಟ್ರಾ ವೈಲೆಟ್ ಇಂದ ಮಾಡಿದ್ರೆ ಯಾವುದೇ ತರ ಎಲೆಕ್ಟ್ರಾನ್ಸ್ ಎಮಿಟ್ ಆಗಲ್ಲ. ಮಾಡ್ಬೋದು, ನೀವು ಇಮೇಷನ್ ಮಾಡ್ಬೋದು, ಬಟ್ ಎಲೆಕ್ಟ್ರಾನ್ಸ್ ಎಮಿಟ್ ಆಗಲ್ಲ. ಅದೇ ತರ ಬೇರೆ ಮೆಟಲ್ಸ್ ಗೆ ನೀವು ನಾರ್ಮಲ್ ಲೈಟ್ ಇಂದ ಯೂಸ್ ಮಾಡಿದ್ರೆ ಸೊ ಇಟ್ ವೋಂಟ್ ಎಮಿಟ್ ಎಲೆಕ್ಟ್ರಾನ್ಸ್. ಅದಕ್ಕೆ ಏನ್ ಬೇಕು? ಎಲೆಕ್ಟ್ರೋವೈಲೆಟ್ ರೇಟೇ ಬೇಕು ಅಥವಾ ಗ್ಯಾಮಾ ರೇಸೇ ಬೇಕು. ಒಂದೊಂದು ಲೈಟ್ಸ್ ಬೇಕು. ಅದಕ್ಕೆ ಏನಂತೀವಿ ನಾವು? ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಬಿಲೋ ದಟ್ no emission takes place. Okay, each for a particular frequency then only light emission takes place. Electron emission takes place. Below that, no. So how the electron emission takes place from the metal surface? In the case of photoelectric emission, it takes place from the photon electron collision. So I told that one, photon electron collision ಇಂದ ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್? ಸೊ photon electron collision ಎರಡು ಕೊಲೈಡ್ ಆಗೋದ್ರಿಂದ, so what you see, photon electron collision ಇಂದ ಏನಾಗುತ್ತೆ? photo electrons are emitted. ಓಕೆ, ಸೊ ಫೋಟೋ ಎಲೆಕ್ಟ್ರಾನ್ಸ್ ಏನಾಯ್ತು? ಎಲೆಕ್ಟ್ರಿಕ್ ಕರೆಂಟ್ ಯೂಸ್ ಮಾಡ್ಬೋದು. ಸೊ ಅಂದ್ರೆ ಏನಾಯ್ತು? ಇದನ್ನ ಯಾವ್ದು ಕಂಡು ಹಿಡಿದಾರೆ ಅಂತಂದ್ರೆ, ಯಾವುದೇ ಮೆಟಲ್ ಸರ್ಫೇಸ್ ಮೂಲಕ ಇವೆಲ್ಲ ಬರುತ್ತಲ್ಲ, ಸನ್ಲೈಟ್ಸ್, ಸೋಲಾರ್ ಸೆಲ್ಸ್ ಎಲ್ಲ ಇದೆಲ್ಲ, ಅಂದ್ರೆ ಏನರ್ಥ? ಎಲೆಕ್ಟ್ರಿಕ್ ಸರ್ಫೇಸ್ ಯಾವ್ದೋ ಒಂದು ಮೆಟಲ್ ಸರ್ಫೇಸ್ ಮೇಲೆ ಲೈಟ್ ಎನರ್ಜಿನ ಇನ್ಸಿಡೆಂಟ್ ಮಾಡಿ ಅವಾಗ ಏನಾಯ್ತು? ಇವ್ಳು ಗೆಟ್ ದ ಎಲೆಕ್ಟ್ರಿಕ್ ಕರೆಂಟ್. ಅದೇ ಬರ್ತಿರೋದು ಫೋಟೋ ಎಲೆಕ್ಟ್ರಾನ್ಸ್ ಎಲ್ಲ ಇರೋ ಎಲೆಕ್ಟ್ರಿಕ್ ಕರೆಂಟ್ ಎಲ್ಲ ಸ್ಟಾರ್ಟ್ ಆಗಿತ್ತಲ್ಲ. ಸೋಲಾರ್ ಸೆಲ್ಸ್ ಎಲ್ಲ ಯೂಸ್ ಮಾಡ್ತೀವಿ, ಸೆಲ್, ಬ್ಯಾಟ್ರಿ, ಸೋಲಾರ್ ಲೈಟ್. ಓಕೆ, ಲೈಟ್ ಯೂಸ್ ಮಾಡ್ತೀವಿ, ರಾತ್ರಿ ಬೆಳಕು ಕೊಡ್ತಾರೆ ಯಾವಾಗ. ದಿಸ್ ಇಸ್ ದ ರೀಸನ್. ಸೊ ದಿಸ್ ಇಸ್ ಅ ಕಂಡೀಷನ್ ಫಾರ್ ದಿಸ್ ಒನ್. ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಇಂದನೇ ಫೋಟೋ ಎಲೆಕ್ಟ್ರಾನ್ಸ್ ಬರುತ್ತೆ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇಂಪಾರ್ಟೆಂಟ್ ಡೇರಿವೇಶನ್, ಇಂಪಾರ್ಟೆಂಟ್ ಏನ್ ಹೇಳ್ತಾರೆ? ಎಕ್ಸ್ಪೆರಿಮೆಂಟ್ ಕಂಡುಹಿಡಿದಿದ್ದು, ಡಿಸ್ಕವರಿ, ಇಂಪಾರ್ಟೆಂಟ್ ಡಿಸ್ಕವರಿ. ಓಕೆ, ಆಮೇಲೆ ಏನಾಯ್ತು? ಅದೆಲ್ಲ ಸ್ಟಡಿ ಮಾಡಿದ್ವಿ. ಎಲೆಕ್ಟ್ರಾನ್ಸ್ ಎಮಿಷನ್ ಆಗುತ್ತೆ ಫೋಟಾನ್ ಇಂದ. Photon has discrete energy levels. It is not continuous. It has energy level of packets of energy. Energy is how much? H nu. Correct? H nu ಇದೆ ಅಂತ ಹೇಳಿದ್ದೀನಿ ನಾನು photons ಗೆ. Correct or not? See, this is the energy of the photon. H is what? Very, very important. H is Planck's constant. So when the constant ಬಂತು, that is a Planck's constant. The energy is there. Next to what we studied is we considered the electron as a matter, and we derived the de Broglie wavelength. We arrived at the de Broglie wavelength due to the de Broglie assumption that electrons like, so particles like electrons will revolve around the nucleus in the form of a wave form allu saha move agutte anta heli prove madidru. So that they gave the wavelength that is known as the de Broglie wavelength. These are all the concepts that we studied today. Very important concepts. Lastly, wave nature na contradictory, exactly opposite to the wave nature of the light. Wave nature ಇಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ. ಪಾರ್ಟಿಕಲ್ ನೇಚರ್ ಅಥವಾ ಫೋಟಾನ್ ಇರುತ್ತಲ್ಲ, ಫೋಟಾನ್ ಅಥವಾ ಕ್ವಾಂಟಾ ಅಂತ ಹೇಳಿದ್ರೆ ಎನರ್ಜಿ ಪಾರ್ಟಿಕಲ್ಸ್, ಡಿಸ್ಕ್ರೀಟ್ ಪಾಯಿಂಟ್ ಎನರ್ಜಿ ಇರುತ್ತಲ್ಲ, ಅದನ್ನ ಇಟ್ಕೊಂಡು ನೀವು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತಂದ್ರೆ ಇಂಟರ್ಫರೆನ್ಸ್ ಮತ್ತೆ ಡಿಫ್ರಾಕ್ಷನ್ ಮತ್ತೆ ಡಿಸ್ಪರ್ಷನ್ ಏನೇನು ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ. ಸೊ ಬೋತ್ ಆರ್ ಟೋಟಲಿ ಡಿಫ್ರೆಂಟ್. ಎರಡಕ್ಕೂ ಏನ್ ಎಕ್ಸ್ಪ್ಲೇನ್ ಮಾಡ್ಬೇಕು? ಅದೇ ನೇಚರ್ ತಗೋಬೇಕು. ಒಂದಕ್ಕೆ ವೇವ್ ನೇಚರ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ಬೇಕು, ಇದಕ್ಕೆ ಪಾರ್ಟಿಕಲ್ ನೇಚರ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ಬೇಕು. ಸೊ ದೇ ಗೇವ್ ದ ಕಾನ್ಸೆಪ್ಟ್ ಆಫ್ ಡ್ಯೂಯಲ್ ನೇಚರ್. ಎರಡು ತರ ನೇಚರ್ ಇದೆ, ಅದಿದೆ ಇದಿದೆ, ಎರಡಕ್ಕೂ ಇದೆ. ಒಂದನ್ನ ಮರ್ತ್ಕೊಳ್ಳೋಣ, ಒಂದನ್ನ ಇಟ್ಕೊಳ್ಳೋಣ, ಹಂಗಿಲ್ಲ. ಎರಡನ್ನೂ ಸಹ ಫಾಲೋ ಮಾಡ್ಬೇಕು ನಾವು. ಡ್ಯೂಯಲ್ ನೇಚರ್ ಆಫ್ ಲೈಟ್ while we are studying the concept of electromagnetic radiation also, and concept of particles like electrons also. ಇಷ್ಟನ್ನ ನಾನು ಇವತ್ತಿನ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ನಾನು ಹೇಳಿದ್ದನ್ನೆಲ್ಲ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಕಾನ್ಸೆಪ್ಟ್ ಆಫ್ ವೇವ್ ನೇಚರ್, ರೇ ಆಪ್ಟಿಕ್ಸ್ ಮತ್ತೆ ವೇವ್ ನೇಚರ್ ಮತ್ತೆ ಡ್ಯೂಯಲ್ ನೇಚರ್ ಎಲ್ಲದೂ ಸಹ
ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಬೇರೆ ಕಾನ್ಸೆಪ್ಟ್. ಸೊ ಇಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬೇರೆ ಕಾನ್ಸೆಪ್ಟ್ ಜೊತೆ ಬರೋಣ ಅಂತೆ. ಇದನ್ನ ರಿವೈಸ್ ಮಾಡಿ. ತುಂಬಾ ಇಂಟ್ರೆಸ್ಟಿಂಗ್ ಚಾಪ್ಟರ್ ಅಂತ ಮತ್ತೆ ಹೇಳಿದೀನಿ. ಅಪ್ಲಿಕೇಶನ್ಸ್ ತುಂಬಾನೇ ಇದೆ ಇದ್ರದ್ದು. ಹೇಳಿದ್ ನಾವು ಯಾವ್ದು ಅಪ್ಲಿಕೇಶನ್ ನಾವು ಇವಾಗ ಯೂಸ್ ಮಾಡ್ತಿರುವಂತಹ ಸೋಲಾರ್ ಸೆಲ್ಸ್ ಆರ್ ಬೇಸ್ಡ್ ಆನ್ ದ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಓನ್ಲಿ. ಸೊ ಎಲೆಕ್ಟ್ರಾನ್ಸ್ ರಿಲೀಸ್ ಆಯ್ತು ಅಂದ್ರೆ ಏನಾಯ್ತು, ಎಲೆಕ್ಟ್ರಿಕ್ ಕರೆಂಟ್ ಅಂತ ಅರ್ಥ. ಎಲೆಕ್ಟ್ರಿಕ್ ಕರೆಂಟ್ ನಾವು ಯಾವ್ದಕ್ಕೆ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಹೌದಾ? ಸೊ ಈಸಿಯಾಗಿ ಸಿಗುತ್ತೆ ಎಲ್ಲಿಂದ, ಈಸಿಯಾಗಿ ಸನ್ಲೈಟ್ ಇಂದ. ಕರೆಕ್ಟ್. ಸೊ ಅದನ್ನ ಯೂಸ್ ಮಾಡ್ತಿದೀವಿ ನಾವು ಆಲ್ರೆಡಿ. ಕರೆಕ್ಟ್. ಸೊ ಇದನ್ನೆಲ್ಲದೂ ಸಹ ಸ್ಟಡಿ ಮಾಡಿ ನೀವು. ಮತ್ತೆ ನೆಕ್ಸ್ಟ್ ಕಾನ್ಸೆಪ್ಟ್ ಜೊತೆ ಬರ್ತೀನಂತೆ. ನಮಸ್ಕಾರ.